ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆಪಾದಮೌಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಸ್ಪರಾನುಕಥನಂ ಪಾವನಂ ಭಗವದ್ಯಶಃ ಮಿಥೋರತಿರ್ಮಿಥಸ್ತುಷ್ಟಿಃ ನಿವೃತ್ತಿಃ ಮಿಥ ಆತ್ಮನಃ. ಶ್ರೀ ಗುರುಭ್ಯೋ ನಮಃ. ಪವಿತ್ರವಾದ ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಶ್ರೀಮದ್ಭಾಗವತದ ಶ್ರವಣವನ್ನು ಮಾಡ್ತಾ ಇದ್ದೇವೆ. ಭಾಗವತದ ಏಕಾದಶ ಸ್ಕಂದದ ಪ್ರಾರಂಭದಲ್ಲಿ ಜಾಯಂತೆಯ ಉಪಾಖ್ಯಾನ ಅಂತ ನಾವು ಶ್ರವಣ ಮಾಡ್ತಾ ಇದ್ದೇವೆ. ಜಾಯಂತೆಯರು ಅಂದರೆ ಜಯಂತಿಯ ಮಕ್ಕಳು. ಪರಮಾತ್ಮನ ವೃಷಭ ರೂಪಿಯಾದ ಭಗವಂತನ 100 ಜನ ಗಂಡು ಮಕ್ಕಳಲ್ಲಿ 9 ಜನ ತಪಸ್ಸಿಗಾಗಿ ಅರಣ್ಯಕ್ಕೆ ಹೊರಡುತ್ತಾರೆ, ಊರ್ಧ್ವರೇತಸ್ಕರಾಗಿ ಹೊರಡುತ್ತಾರೆ. ಆ 9 ಜನ ಸಂಚಾರ ಮಾಡ್ತಾ ವಿದೇಹ ನಗರಕ್ಕೆ ಬರ್ತಾರೆ. ಅಲ್ಲಿ ವಿದೇಹ ರಾಜ ಅವರನ್ನೆಲ್ಲ ಸ್ವಾಗತ ಮಾಡಿ ಅರ್ಘ್ಯಪಾದ್ಯಗಳಿಂದ ಪೂಜೆಯನ್ನು ಮಾಡಿ 9 ಜನರಿಗೆ ಆಸನಗಳನ್ನು ಕೊಟ್ಟು ಒಂದೊಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಆ ಜ್ಞಾನಿಗಳು ವಿದೇಹ ರಾಜನಿಗೆ ಕೊಟ್ಟ ಉತ್ತರ ಅದನ್ನು ಭಾಗವತದಲ್ಲಿ ಜಾಯಂತೆಯ ಉಪಾಖ್ಯಾನ ಅಂತ ಕರೀತಾರೆ. ಪ್ರಾತಃ ಕಾಲದಲ್ಲಿ ಕರ್ಮಗಳ ಸಮರ್ಪಣೆಯ ಬಗ್ಗೆ ಒಂದೆರಡು ಮಾತುಗಳನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ನಾವು ಮಾಡಿದ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು ಹೇಗೆ? ಸಮರ್ಪಣೆ ಅನ್ನುವ ಶಬ್ದಕ್ಕೆ ನಾನೇನೋ ದೇವರಿಗೆ ಉಪಕಾರ ಮಾಡುತ್ತಿದ್ದೇನೆ ಅಂತ ಅರ್ಥ ಅಲ್ಲ. ಕರ್ಮ ಸಮರ್ಪಣೆ ಅನ್ನೋದು ಅವನೇ ಒಳಗಿದ್ದು ಮಾಡಿಸಿ, ಅವನೇ ಪ್ರೇರಣೆ ಮಾಡಿ ನನ್ನಿಂದ ಮಾಡಿಸಿದ ಅಲ್ಪ ಸ್ವಲ್ಪ ಕರ್ಮ, ಅವನೇ ಮಾಡಿಸಿದ್ದನ್ನು ಅವನಿಗೆ ಸಮರ್ಪಣೆ. ಇದು ಬಹಳ ಮಹತ್ವದ್ದು. ಇಡೀ ಜಗತ್ತೊಳಗೆ ನೀವು ಓಡಾಡಿ ಬನ್ನಿ, ಅವರ ಪದಾರ್ಥದಿಂದ ಅವರಿಗೆ ಆನಂದ ಯಾರಿಗಿಲ್ಲ. ನೀವೆಲ್ಲ ಸಂಧ್ಯಾ ವಂದನೆಗೆ ಪಂಚಪಾತ್ರೆ, ಮಡಿ, ಧೋತ್ರ ಎಲ್ಲ ತಂದಿದ್ದೀರಿ. ಯಾತ್ರೆಗೆ ಬರುವಾಗ ನೀವೇನು ಸಾಮಗ್ರಿಗಳು ತಂದಿದ್ದೀರೋ ಅದನ್ನೆಲ್ಲ ನಿಮ್ಮಿಂದ ತಗೊಂಡು ಅದನ್ನು ನಿಮಗೇ ನಾನು ಕೃಷ್ಣಾರ್ಪಣ ಅಂತ ದಾನ ಕೊಟ್ಟರೆ ಆನಂದ ಆಗತ್ತಾ? ನಿಮ್ಮದೇ ವಸ್ತು, ನಿಮ್ಮದೇ ಲೋಟ ಪಂಚಪಾತ್ರೆ ಅಲ್ಲ, ಆಗತ್ತೆ, ಅದು ಆಗಲ್ಲ ಅಂತೇನಿಲ್ಲ. ಎಲ್ಲೋ ನಾವು ಮರೆತು ಬಂದದ್ದು ಯಾರೋ ತಂದು ಕೊಟ್ಟರು ಆನಂದ ಆಗತ್ತೆ. ಆದರೆ ದಾನ ಅಂತ ಕೊಡಬೇಕಾದರೆ ಒಬ್ಬ ವ್ಯಕ್ತಿ ತನ್ನ ವಸ್ತುವನ್ನು ಇನ್ನೊಬ್ಬರಿಗೆ ಕೊಟ್ಟಾಗ ಆನಂದ ಆಗತ್ತೆ. ನಿಮ್ಮದೇ ಬೆಳ್ಳಿ ತಮಗೆ, ನಿಮ್ಮದೇ ಲೋಟ, ನಿಮ್ಮ ಮನೆಯಲ್ಲಿರುವ ಪದಾರ್ಥಗಳನ್ನು ತಗೊಂಡು ಅದನ್ನು ನಿಮಗೇ ನಾನು ಕೃಷ್ಣಾರ್ಪಣ ಅಂತ ದಾನ ಕೊಟ್ಟಾಗ ಆನಂದ ಪಡೋರಿಲ್ಲ. ಹಾಗಿದ್ರೆ ಇವತ್ತು ಪ್ರಪಂಚದೊಳಗೆ ಎಲ್ಲರೂ ನಿತ್ಯನೂ ದಾನ ಮಾಡೋರು. ಅವರದ್ದು ತಗೊಂಡು ಅವ್ರಿಗೆ ಕೊಡ್ಲಿಕ್ಕೆ ಏನಿದೆ? ಆದರೆ ನೋಡಿ, ಹಾಗೆ ಆನಂದ ಪಡೋನು ದೇವರೊಬ್ಬನೇ.
ಅವನ ಸಂಪತ್ತು ಅವನಿಗೆ ದಾನ ಕೊಟ್ಟಾಗ ಆನಂದ ಪಡೋರು. ದಾನ ಅಂದರೆ ಅವನಿಗೆ ಅರ್ಪಣೆ ಮಾಡಿದ. ಯಾಕಂದ್ರೆ ದೇವರಿಗೆ ನಾವು ಕೊಡಬೇಕಾದದ್ದು ಅವನದ್ದು ಅಲ್ಲದೇ ಇದ್ದತೆ ಯಾವುದಿಲ್ಲ. ಮೊದಲು ಈ ಪದಾರ್ಥ, ಈ ವಸ್ತು ದೇವರದಲ್ಲ, ಅದನ್ನು ನಾನು ಕೊಟ್ಟಿದ್ದೇನೆ ಅಂತ ಒಂದಾದರೂ ತೋರಿಸಿ ನೋಡೋಣ. ಅಭಿಷೇಕ ಮಾಡುವ ನೀರು, ಅರ್ಚನೆ ಮಾಡುವ ಹೂಗಳು, ನೈವೇದ್ಯ ಮಾಡುವ ಪದಾರ್ಥಗಳು, ಮಂಗಳಾರತಿ ಬತ್ತಿ, ಅದಕ್ಕೆ ತೋಯಿಸಿದ ತುಪ್ಪ, ಅದಕ್ಕೆ ಇದ ಹಲಗೆರ್ತಿ, ಘಂಟಿ ಯಾವುದರೂ ದೇವರದಲ್ಲ. ಹಾಗಾದರೆ ನನ್ನ ಪದಾರ್ಥನೇ ನನಗೆ ಕೊಟ್ಟ ಅಂತ ದೇವರು ಬೇಜಾರ ಮಾಡಿಕೊಂಡಿದ್ರೆ ಅವನದಲ್ಲದೆ ಇದ್ದದ್ದು ಕೊಡ್ಲಿಕ್ಕೇನಿಲ್ಲ. ಆದರೆ ದೇವರಂತಾರೆ, ನಾನೇ ಕೊಟ್ಟ ಪದಾರ್ಥವನ್ನ ಅದನ್ನು ನಾನು ಕೊಟ್ಟಿದ್ದೀನಿ ಅಂತ ನಿನಗೆ ನೆನಪಿದೆಯಲ್ಲ, ನಾನು ಕೊಟ್ಟದ್ದು ಅಂತ ನಿನಗೆ ಉಪಕಾರದ ಸ್ಮರಣೆ ಇದೆಯಲ್ಲ, ಸಾಕು ಅಂತಾರೆ ದೇವರು. ಅದನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಈಗ ನೋಡಿ, ಪ್ರತಿಯೊಬ್ಬ ಮನುಷ್ಯರು ಶುಭ ಕರ್ಮ ಅಶುಭ ಕರ್ಮ ಎರಡೂ ಮಾಡುತ್ತೇವೆ. ನಾವು ಪುಣ್ಯ ಕರ್ಮಗಳು ಮಾಡ್ತೇವೆ, ಪಾಪಕರ್ಮನೂ ಮಾಡ್ತೇವೆ. ಅದು ಪಾಪಕರ್ಮ ಯಾಕೆ ನಡೀತದೆ ಅನ್ನೋದಕ್ಕೆ ಕಾರಣ ಬೇರೆ ಇದೆ. ಪಾಪಕರ್ಮಗಳು ನಮ್ಮಲ್ಲಿ ನಿಂತು ಪ್ರೇರಣೆ ಮಾಡೋರು ಯಾರು? ಪುಣ್ಯ ಕರ್ಮಗಳು ಮಾಡಿಸೋರು ಯಾರು? ತತ್ವಾಭಿಮಾನಿ ದೇವತೆಗಳು. ಕಣ್ಣಿನಲ್ಲಿ ಸೂರ್ಯ ಚಂದ್ರ, ಕಿವಿಯಲ್ಲಿ ದಿಗ್ದೇವತೆಗಳು, ಕೈಯಲ್ಲಿ ದಕ್ಷ ಪ್ರಜಾಪತಿ, ನಾಲಿಗೆಯಲ್ಲಿ ವರುಣದೇವರು, ಮುಖದಲ್ಲಿ ಅಗ್ನಿ, ಮೂಗಿನಲ್ಲಿ ನಾಸಿಕ್ಯ ವಾಯು, ಇವರೆಲ್ಲ ದೇವತೆಗಳು. ಆ ದೇವತೆಗಳು ನಮ್ಮ ಶರೀರದಲ್ಲಿ ಇದ್ದದ್ದಕ್ಕೇನೆ ಕಣ್ಣಿನಿಂದ ನೋಡ್ತೇವೆ, ಕಿವಿಯಿಂದ ಕೇಳ್ತೇವೆ, ನಾಲಿಗೆಗೆ ಇದು ಒಗರಿದೆ, ಇದು ಕಹಿ ಇದೆ, ಇದು ಸಿಹಿ ಇದೆ ಅನ್ನುವ ಜ್ಞಾನ ಆಗತ್ತೆ. ಶುಭ ಕರ್ಮಗಳನ್ನು ನಾನು ಯಾರಿಗೋ ದಾನ ಕೊಟ್ಟೆ, ಪ್ರದಕ್ಷಿಣೆ ಹಾಕಿದೆ, ಅಭಿಷೇಕ ಮಾಡಿದೆ, ಮಂಗಳಾರತಿ ಮಾಡಿದೆ. ನಾನು ಹಲಗೆಯಾರತಿಯಿಂದ ಮಂಗಳಾರತಿ ಮಾಡಬೇಕಾದ್ರೆ ನನ್ನ ಕೈಯೊಳಗೆ ದಕ್ಷ ಪ್ರಜಾಪತಿಯಲ್ಲಿ ಪರಮಾತ್ಮ ಇದ್ದು ನನ್ನಿಂದ ಹಲಗೆಯಾರತಿ ಎತ್ತಿ ಆ ಮಂಗಳಾರತಿ ಮಾಡಿಸಿದ. ನಾನು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೆ ನನ್ನಲ್ಲಿ, ನನ್ನ ಮುಖದಲ್ಲಿ, ಅಗ್ನಿಯಲ್ಲಿ ಪರಮಾತ್ಮ ಇದ್ದು ಈ ಸ್ತೋತ್ರ ಹೇಳಿಸಿದ. ಹೇಗೆ ಶುಭ ಕರ್ಮಗಳನ್ನು ಮಾಡಿದಾಗ ಅದನ್ನು ಪರಮಾತ್ಮ ಒಳಗಿದ್ದು ಮಾಡಿಸಿದ ಅಂತೇವೆ, ಹಾಗೆ ನಮ್ಮಿಂದ ಏನಾದರೂ ಪಾಪ ಕರ್ಮಗಳು ನಡೆದರೆ ಅದು ಮಾಡಿಸೋದು ಯಾರು? ಪಾಪಕರ್ಮಗಳಿಗೆ ನಿಯಾಮಕರು, ಪ್ರೇರಕರು ಯಾರು? ಅದಕ್ಕೂ ಪರಮಾತ್ಮನೇ, ಅದಕ್ಕೂ ವಾಯುದೇವರೇ. ತತ್ವಾಭಿಮಾನಿ ದೇವತೆಗಳ ಇರೋ ಹಾಗೆ ತತ್ವಾಭಿಮಾನಿ ಅಸುರರಿದ್ದಾರೆ ಎಲ್ಲ ಇಂದ್ರಿಯಗಳಿಗೂ. ಇದನ್ನು ನಾನು ಮಧ್ವ ಸಂಘದಲ್ಲೂ ಹೇಳಿದ್ದೇನೆ. ನಮ್ಮ ಕಣ್ಣಿನಲ್ಲಿ, ಬಲಗಣ್ಣಿನಲ್ಲಿ ಸೂರ್ಯ, ಎಡಗಣ್ಣಿನಲ್ಲಿ ಚಂದ್ರ, ಇವರಿಬ್ಬರ ಕೆಲಸ ಏನು? ಎರಡು ಕಣ್ಣುಗಳಿಂದ ಪರಮಾತ್ಮನಿಗೆ ಸಂಬಂಧಪಟ್ಟ ರೂಪಗಳು, ದೇವರ ರೂಪ, ಭಗವಂತನ ಕ್ಷೇತ್ರಗಳ ದರ್ಶನ ಇದಾಗಬೇಕು. ಆದರೆ ನಮ್ಮ ಕಣ್ಣು ಯಾವಾಗಲೂ ಒಳ್ಳೆಯದನ್ನೇ ನೋಡತ್ತೆ ಅಂತಿಲ್ಲ. ನೋಡಬಾರದ ಕೆಟ್ಟ ದೃಶ್ಯಗಳು ಕಣ್ಣಿಗೆ ಬೀಳುತ್ತವೆ. ಯಾಕೆ? ನಮ್ಮ ಕಣ್ಣಿಗೆ ಅಭಿಮಾನಿಗಳಾದ ಸೂರ್ಯ ಚಂದ್ರರಲ್ಲಿ ಅಸುರರು ಪ್ರವೇಶ ಮಾಡ್ತಾರೆ. ಯಾವ ದೇವತೆಗಳಲ್ಲಿ ಅಸುರರ ಆವೇಶ ಆಗತ್ತೋ ನೋಡಿ, ಆ ಇಂದ್ರಿಯಗಳು ಕೆಟ್ಟ ಕೆಲಸ ಮಾಡೋದಕ್ಕೆ ಶುರುವಾಗತ್ತೆ. ಅಸುರಾವೇಶ ಆದದ್ದರಿಂದಲೇನೆ ಕಣ್ಣು ನೋಡಬಾರದ್ದು ನೋಡುತ್ತದೆ. ಅಸುರಾವೇಶ ಆದದ್ದರಿಂದಲೇನೆ ಕಿವಿಗೆ ಅಭಿಮಾನಿ ದೇವತೆ ಯಾವಾಗಲೂ ನಮ್ಮಿಂದ ಒಳ್ಳೆಯ ಶಬ್ದಗಳನ್ನೇ ಕೇಳಿಸೋದಿಲ್ಲ, ಕೆಟ್ಟ ಶಬ್ದಗಳು ನಮ್ಮ ಕಿವಿಗೆ ಬೀಳುತ್ತದೆ. ಕಾರಣ, ಕಿವಿಗೆ ಅಭಿಮಾನಿ ದೇವತೆಯಲ್ಲಿ ಅಸುರಾವೇಶ, ಮೂಗಿಗೆ ಅಭಿಮಾನಿ ದೇವತೆಯಲ್ಲಿ ಅಸುರಾವೇಶ ಆದದ್ದಕ್ಕೇನೆ ಸುಗಂಧದ ಜೊತೆಗೆ ದುರ್ಗಂಧನೂ ನಮಗೆ ಬರ್ತದೆ. ನಾಲಿಗೆ ಅಭಿಮಾನಿ ದೇವತೆಯಲ್ಲಿ ವರುಣ ದೇವರಲ್ಲಿ ಅಸುರಾವೇಶ ಆದದ್ದಕ್ಕೇನೆ ನಿಷಿದ್ಧವಾದದ್ದು ತಿಂತಾನೆ. ಹಾಗಾದರೆ ನಮ್ಮ ಇಂದ್ರಿಯಗಳು ಒಳ್ಳೆಯ ಕೆಲಸ ಮಾಡುವ ಹಾಗೆ ಕೆಟ್ಟ ಕೆಲಸನೂ ಇಂದ್ರಿಯಗಳು ಮಾಡ್ತವೆ. ಆ ಪಾಪಕರ್ಮಗಳು, ನಿಷಿದ್ಧ ಕರ್ಮಗಳು ಇಂದ್ರಿಯಗಳ ಮಾಡಬೇಕಾದರೆ ಅದಕ್ಕೂ ವಾಯುದೇವರ ಪ್ರೇರಣೆ, ಭಗವಂತನ ಪ್ರೇರಣೆ ಬೇಕು. ನಿಮಗನ್ಸುತ್ತೆ, ದೇವರು ನಮ್ಮಿಂದ ಪಾಪಕರ್ಮ ಯಾಕೆ ಮಾಡಿಸ್ಬೇಕು? ಪಾಪ ಮಾಡಿದ್ದಕ್ಕೆ ನರಕಕ್ಕೆ ಹಾಕ್ತಾನೆ, ಯಮಲೋಕದಲ್ಲಿ ಹಾಕ್ತಾನೆ, ಶಿಕ್ಷೆ ಕೊಡ್ತಾನೆ. ಅದರ ಬದಲಾಗಿ ನಮ್ಮಿಂದ ಪಾಪಕರ್ಮನೇ ಮಾಡಿಸದೇ ಇದ್ರೆ, ಯಾವಾಗಲೂ ನಮ್ಮಿಂದ ಒಳ್ಳೆಯ ಕರ್ಮಗಳನ್ನೇ ದೇವರು ಮಾಡಿಸಿಬಿಟ್ಟ ಅಂದರೆ ಯಮಲೋಕಕ್ಕೆ, ನರಕಕ್ಕೆ ಹೋಗೋ ಪ್ರಸಂಗ ಬರೋದೇ ಇಲ್ಲಲ್ಲ. ನಾವು ದೇವರ ಭಕ್ತರಲ್ವಾ? ದೇವರು ಸ್ವಾಮಿ, ನಾವು ಭಕ್ತರಾದ ಮೇಲೆ ಭಕ್ತರಾದ ನಮ್ಮಿಂದ ಯಾವತ್ತೂ ಒಳ್ಳೆಯ ಕರ್ಮ ಮಾಡುವುದನ್ನು ಬಿಡಿಸಿ ಯಾಕೆ ಆಗಾಗ ನಮ್ಮಿಂದ ಪಾಪಕರ್ಮ ಮಾಡಿಸ್ಬೇಕು?
ಇದು ಹೆಂಗಿದೆ ಅಂದರೆ, ನಮಗೆ ಇಚ್ಛೆ ಇಲ್ಲದಿದ್ದರೂ ನಮ್ಮಿಂದ ಬಲವಂತವಾಗಿ ದೇವರು ಪಾಪ ಮಾಡಿಸ್ತಾನೆ. ಆ ಪಾಪ ಕರ್ಮ ಮಾಡಿದ್ದಕ್ಕೆ ನೀನು ನರಕದಲ್ಲೂ ಯಮಲೋಕದಲ್ಲಿ ಶಿಕ್ಷೆ ಅನುಭವಿಸು ಅಂತಾನೆ. ನಮಗಂತೂ ಪಾಪ ಮಾಡಲಿಕ್ಕೆ ಇಷ್ಟ ಇಲ್ಲ, ದೇವರ ಪ್ರೇರಣೆಯಿಂದಲೇ ಮಾಡುತ್ತೇವೆ. ಹಾಗಾದರೆ ಪರಮಾತ್ಮನ, ವಾಯುದೇವರ, ತತ್ವಾಭಿಮಾನಿ ದೇವತೆಗಳ ಪ್ರೇರಣೆಯಿಂದ ಪಾಪ ಮಾಡಿದ್ದೇನೆ ಅಂದ ಮಾತ್ರಕ್ಕೆ ನಾನು ಮಾಡಿದ ಪಾಪದಲ್ಲಿ ಒಂದಂಶ, ಒಂದು ಭಾಗ ದೇವತೆಗಳಿಗೆ ಉಂಟಾ? ತತ್ವಾಭಿಮಾನಿ ದೇವತೆಗಳಿಗೆ ನಮ್ಮಲ್ಲಿ ನಿಂತು ಪಾಪಕರ್ಮಗಳ ಮಾಡುವುದಕ್ಕೆ ಪ್ರೇರಣೆ ಮಾಡಿದ್ದಕ್ಕೆ ಅವರಿಗೆ ಪಾಪ ಪುಣ್ಯ ಉಂಟೋ ಇಲ್ಲೋ? ಒಂದು ಬೆಳ್ಳಿ ಪದಾರ್ಥ, ಬೆಳ್ಳಿ ಲೋಟ ಇಲ್ಲಿಟ್ಟಿದ್ದಾರೆ, ಯಾರೋ ಊಟ ಮಾಡಿ ಅವರು ಮರೆತು ಹೋಗಿದ್ದಾರೆ. ನಾನು ನಿಮ್ಮನ್ನು ಕರೆದು ತಗೊಂಡು ಹೋಗ್ರಿ, ನಿಮ್ಮ ಬ್ಯಾಗಲ್ಲಿ ಹಾಕೊಳ್ರಿ ಅಂತ ಹೇಳ್ತೇನೆ. ಅಯ್ಯೋ ಯಾರ್ದೋ ಗೊತ್ತಿಲ್ಲ ಆಚಾರ್ಯ, ಪರವಾಗಿಲ್ಲ ತಗೊಂಡು ಹೋಗ್ರಿ. ಆ ಬೆಳ್ಳಿ ಲೋಟ ಕಳ್ಳತನ ಮಾಡಿದ್ದಕ್ಕೆ ಆ ಪಾಪ ಕರ್ಮದಲ್ಲಿ ಭಾಗಿಗಳು ಯಾರ್ಯಾರಾಗ್ತಾರೆ? ತಗೊಂಡು ಹೋದ ವ್ಯಕ್ತಿ, ಅವನಿಗೆ ತಗೊಂಡು ಹೋಗು ಅಂತ ಹೇಳಿದ ವ್ಯಕ್ತಿ ನಾನು. ಅವನಿಗೆ ಸ್ವಂತ ಬುದ್ಧಿ ಇರಲಿಲ್ಲ ಲೋಟ ಒಯ್ಯೋದಕ್ಕೆ. ನಾನು ಹೇಳಿದ್ದಕ್ಕೆ ಅವನು ಬೆಳ್ಳಿ ಲೋಟ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ತಾನೆ. ಹಾಗಾದರೆ ಮಾಡಿದ ವ್ಯಕ್ತಿ, ಮಾಡಿಸಿದ ವ್ಯಕ್ತಿ ಅಲ್ವಾ? ಕಳ್ಳತನ ಮಾಡಿದವನು, ಕಳ್ಳತನ ಮಾಡಿಸಿದವ, ಇಬ್ಬರೂ ಪಾಪಕ್ಕೆ ಗುರಿಯಾಗುವಂತೆ ಕರ್ಮ ಮಾಡಿದ್ದಕ್ಕೆ ನಾವು, ಮಾಡಿಸಿದ್ದಕ್ಕೆ ದೇವತೆಗಳು. ಹಾಗಾದರೆ ದೇವತೆಗಳಿಗೂ ಯಾಕೆ ಪಾಪ ಬರಬಾರದು? ನಾನು ಕಣ್ಣಿನಿಂದ ಒಂದು ಕೆಟ್ಟ ಪದಾರ್ಥ ನೋಡಿದರೆ ಆ ಪಾಪ ನಮ್ಮ ಕಣ್ಣಲ್ಲಿ ನಿಂತು ಪ್ರೇರಣೆ ಮಾಡುವ ದೇವತೆಗಳಿಗೂ ಬರಲಿ, ದೇವತೆಗಳಿಗೂ ಬರಲಿ, ವಾಯುದೇವರಿಗೂ ಬರಲಿ. ಆ ಪಾಪ ಕರ್ಮ ನನ್ನಿಂದ ಒಂದು ಆಕಳು ಹೊರಟಿದೆ, ಜೋರಾಗಿ ನಾನು ಕಾಲಿನಿಂದ ಒದಿತೇನೆ. ನಾನು ಕಾಲಿನಿಂದ ಆಕಳನ್ನು ಒದಿಬೇಕಾದರೆ ನನ್ನ ಕಾಲಲ್ಲಿ ಒಬ್ಬ ತತ್ವಾಭಿಮಾನಿ ದೇವತೆ, ಇಂದ್ರನ ಮಗ ಜಯಂತ ಇದ್ದಾನೆ. ಆ ಜಯಂತನಲ್ಲಿ ವಾಯುದೇವರು, ವಾಯುದೇವರಲ್ಲಿ ಪರಮಾತ್ಮ. ಆ ದೇವರು ಪ್ರೇರಣೆ ಮಾಡಿದ್ದಕ್ಕೇನೆ ಕಾಲು ಎತ್ತಿ ಆಕಳನ್ನು ನಾನು ಒದ್ದಿದ್ದೇನೆ. ಹಾಗಾದರೆ ಆಕಳನ್ನು ನಾನು ಒದ್ದದ್ದಕ್ಕೆ ಬರುವ ಪಾಪದಲ್ಲಿ ನಾನು ಒಬ್ಬನೇ, ನಾನು ಅಂದರೆ ಜೀವ ಒಬ್ಬನೇ ಯಾಕೆ ಭಾಗಿಯಾಗಬೇಕು? ಜೀವನಿಗೆ ಪ್ರೇರಣೆ ಮಾಡಿದ್ದಕ್ಕೆ ದೇವತೆಗಳು, ದೇವತೆಗಳಿಗೆ ಪ್ರೇರಣೆ ಮಾಡಿದ್ದಕ್ಕೆ ವಾಯುದೇವರು, ವಾಯುದೇವರಿಗೆ ಪ್ರೇರಣೆ ಮಾಡಿದ್ದಕ್ಕೆ ಪರಮಾತ್ಮ. ಇವರೆಲ್ಲರೂ ನಾವು ಮಾಡಿದ ಪಾಪದಲ್ಲಿ ಯಾಕೆ ಭಾಗಿಗಳಾಗಬಾರದು ಅನ್ನುವ ಪ್ರಶ್ನೆಯನ್ನ ಶ್ರೀಮದ್ ಆಚಾರ್ಯರು ಈ ಸಂದರ್ಭದಲ್ಲಿ ನಮಗೆ ಉತ್ತರ ಕೊಡ್ತಾರೆ. ಬಹಳ ಸುಂದರವಾಗಿ ಹೇಳ್ತಾರೆ. ಹರ್ಯಾಜ್ಞ ಕಾರಣಾದೇವ ಪುಣ್ಯಮೇವ ಅವಾಪ್ನಯುಹು. ಮೊದಲನೇದಾಗಿ ತತ್ವಾಭಿಮಾನಿ ದೇವತೆಗಳು ನಮ್ಮ ಇಂದ್ರಿಯಗಳಲ್ಲಿ ಇದ್ದು ಏನೇ ಮಾಡಲಿ, ನಿಷಿದ್ಧವಾದದ್ದನ್ನು ನೋಡೋದು ಮಾಡಲಿ, ಕೆಟ್ಟದ್ದನ್ನು ಕೇಳಿದರೆ, ಮಾತಾಡಬಾರದನ್ನು ನಾಲಿಗೆಯಿಂದ ಮಾತಾಡಿದರೆ, ಯಾವುದೇ ಇಂದ್ರಿಯದಿಂದ ನಮ್ಮಿಂದ ತಪ್ಪು ಪಾಪಕರ್ಮಗಳ ನಡೆದರೆ ಆ ಪಾಪಕರ್ಮಗಳು ನಮ್ಮಿಂದ ಮಾಡಿಸೋದಕ್ಕೆ ತತ್ವಾಭಿಮಾನಿ ದೇವತೆಗಳಿಗೆ ದೇವರೇ ಆಜ್ಞೆ ಮಾಡಿರ್ತಾನಂತೆ. ಈ ವ್ಯಕ್ತಿಯ ಕಣ್ಣುಗಳಿಂದ ಇಂಥ ದೃಶ್ಯ ಇವತ್ತು ನೀನು ನೋಡಿಸ್ಬೇಕು, ಇವನ ನಾಲಿಗೆಯಲ್ಲಿದ್ದು ನಿಷಿದ್ಧವಾದ ಅನ್ನವನ್ನು ನೀನು ತಿನ್ನುವಂತೆ ಪ್ರೇರಣೆ ಮಾಡುವಂತ ವರುಣದೇವನಿಗೆ ದೇವರಾಜ್ಞೆ ಮಾಡ್ತಾನೆ. ಭಗವಂತನ ಆಜ್ಞೆಯಿಂದ ದೇವತೆಗಳು ನಮ್ಮಿಂದ ಪಾಪಕರ್ಮ ಮಾಡಿಸ್ತಾರೆ, ಅವರಿಗೆ ಪಾಪ ಇಲ್ಲ. ತತ್ವಾಭಿಮಾನಿ ದೇವತೆಗಳಿಗೆ ಪಾಪಕರ್ಮಗಳ ಲೇಪ ಇಲ್ಲ. ಯಾಕೆ ಇಲ್ಲ ಅಂದರೆ, ತತ್ವಾಭಿಮಾನಿ ದೇವತೆಗಳು ನಮ್ಮಿಂದ ಮಾಡಿಸಿದ ಯಾವುದೇ ಪಾಪಕರ್ಮ ಅದು ದೇವರ ಆಜ್ಞೆಯಿಂದ ಮಾಡಿಸಿದ್ದಕ್ಕೆ, ಭಗವಂತನ ಆಜ್ಞೆ ಪಾಲನ ಮಾಡಿದ್ದಕ್ಕೆ ಅವರಿಗೆ ಪುಣ್ಯನೇ ಬರ್ತದೆ ಹೊರತು ಪಾಪ ಬರೋದಿಲ್ಲ. ದೇವತೆಗಳಿಗೆ ಪಾಪ ಇಲ್ಲ ಅಂದರೆ ಇನ್ನು ವಾಯುದೇವರಿಗೆ, ಪರಮಾತ್ಮನಿಗೆ ಸರ್ವಥಾ ಪಾಪಗಳ ಲೇಪ ಇಲ್ಲ. ಹಾಗಾಗಿ ನಾವು ಕರ್ಮಗಳ ಮಾಡುವಾಗ ತುಂಬ ಎಚ್ಚರದಿಂದ ಭಗವಂತನಲ್ಲಿ ಮನಸ್ಸನ್ನು ಇಟ್ಟು, ದೇವರಲ್ಲಿ ಬುದ್ಧಿಯನ್ನು ಇಟ್ಟು, ಪರಮಾತ್ಮನ ಪ್ರೀತಿಗಾಗಿ ಯಾವುದೇ ಕರ್ಮ ಮಾಡಲಿ, ಕಾಯೇನ ವಾಚ ಮನಸ ಇಂದ್ರಿಯ ಯಾವುದರಿಂದಲೇ ಕರ್ಮ ಮಾಡಲಿ, ನಮ್ಮ ಕರ್ಮಗಳಿಗೆ ಉದ್ದೇಶ ಏನು? ಒಂದೇ ಇರಬೇಕು. ಪ್ರಾತಃ ಕಾಲ ಎದ್ದು ರಾತ್ರಿ ಮಲಗುವವರೆಗೆ ಯಾವುದೇ ಕರ್ಮ ಮಾಡಿ, ಎಲ್ಲ ಕರ್ಮಗಳ ಹಿನ್ನೆಲೆ ಏನು? ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಶ್ರೀಮದಾಚಾರ್ಯ ಅಂತಾರೆ, ನಾವು ಮಾಡುವ ಎಲ್ಲ ಕರ್ಮಗಳಿಗೆ ಒಂದೇ ಒಂದು ಗುರಿ ಅಂದರೆ, ನಾನು ಮಾಡುವ ಕರ್ಮದಿಂದ ದೇವರು ಪ್ರೀತನಾಗಲಿ ಸಾಕು.
ಸ್ನಾನ ಮಾಡಿದಿರಿ, ದೇವರು ಪ್ರೀತನಾಗಲಿ. ಚಕ್ರತೀರ್ಥದಲ್ಲಿ ಪ್ರದಕ್ಷಿಣೆ ಹಾಕಿದ್ರಿ, ದೇವರು ಪ್ರೀತನಾಗಲಿ. ಪ್ರವಚನ ಕೇಳಿದ್ರಿ, ದೇವರು ಪ್ರೀತನಾಗಲಿ. ನೈವೇದ್ಯದ ಅನ್ನ ಊಟ ಮಾಡಿದ್ರೆ ದೇವರು ಪ್ರೀತನಾಗಲಿ. ಇನ್ನೊಂದು ಅಪೇಕ್ಷೆ ಬೇಡ. ಪ್ರೀಣಯಾಮ ಅಂದ್ರೇನು? ಸಂತೋಷ ಪಡಿಸೋಣ. ಅವನೊಬ್ಬ ಸಂತೋಷ ಪಟ್ಟರೆ ಏನು ಕಡಿಮಿದೆ? ಹಾಗಾಗಿ ಎಲ್ಲಿಯವರೆಗೆ ದೇವರ ಪ್ರೀತಿಗಾಗಿ ನಮ್ಮ ಕರ್ಮಗಳು ಇರೋದಿಲ್ಲ ನೋಡಿ, ಅಲ್ಲಿಯವರೆಗೆ ಸಂಸಾರದಿಂದ ಬಿಡುಗಡೆ ಇಲ್ಲ. ನಮ್ಮ ಮನೆಗೆ ಯಾರೋ ಅತಿಥಿಗಳು ಬರ್ತಾರೆ, ಒಂದು ದಿನ ಇರ್ತಾರೋ, 2 ದಿನ ಇರ್ತಾರೋ, 1 ಗಂಟೆ ಇರ್ತಾರೋ, ನಮ್ಮ ತಲೆಯೊಳಗೆ ಏನಿರ್ತದೆ, ಆ ಬಂದ ಅತಿಥಿಗಳಿಗೆ ಎಲ್ಲ ವ್ಯವಸ್ಥೆ ಮಾಡಬೇಕು, ಅವರು ಸಂತೋಷದಿಂದ ಹೋಗಬೇಕು. ಅವರಿಗೆ ಆಸನ ಕೊಡ್ತೀರಿ, ಅವ್ರ ಜೊತೆಗೆ ಚೆನ್ನಾಗಿ ಮಾತಾಡ್ತೀರಿ, ಊಟಕ್ಕೆ ಏನು ಬೇಕು ಅವರಿಗೇನು ಸೇರತ್ತೋ ಅಡುಗೆ ಮಾಡಿ ಊಟಕ್ಕೆ ಹಾಕ್ತೀರಿ. ಬೇಡ ಅಂತಿಲ್ಲ. ಮನೆಗೆ ಬರುವ ಆ ಅತಿಥಿಗಳಲ್ಲಿ ಎಷ್ಟು ಪ್ರೀತಿ ಮಾಡ್ತೀವ ನೋಡಿ, ಅದಕ್ಕೂ ಕೋಟಿ ಪಟ್ಟು ಅಲ್ಲ, ಅದಕ್ಕೂ ಅನಂತ ಪಟ್ಟು ಪ್ರೀತಿ ನಮಗೆ ದೇವರಲ್ಲಿ ಎಂದು ಬರುತ್ತೆ ನೋಡಿ. ಆಗ ನಾವು ದೇವರ ಭಕ್ತರು ಅಂತಾಗ್ತೇವೆ. ಬರಬೇಕು. ಶ್ರೀಮದಾಚಾರ್ಯರು ಮಹಾಭಾರತ ತತ್ವನಿರ್ಣಯದಲ್ಲಿ ಹೇಳ್ತಾರೆ, ಇಡೀ ಪ್ರಪಂಚದಲ್ಲಿ ನೋಡಿ, ಯಾರು ಯಾರ ಮೇಲೆ ಪ್ರೀತಿ ಮಾಡಬೇಕಾದರೂ ರೀಸನ್, ಕಾರಣ ಇಲ್ಲದೆ ಮಾಡಲ್ಲ. 10 ಜನ ವಿದ್ಯಾರ್ಥಿಗಳೆಲ್ಲ ಓದ್ತಿದ್ದಾರೆ, ಬೆಳಗಿಂದ ಅವರನ್ನು ನೋಡಿದ್ದೀರಿ. ಒಬ್ರಿಗಾದ್ರೂ ಅವ್ರ ಮೇಲೆ ಪ್ರೀತಿ ಬಂತ? ಹೋಗಿ ಕೇಳಿ, ಬರಪ್ಪ ನಿನ್ ಮೇಲೆ ತುಂಬಾ ಪ್ರೀತಿ ಬಂದಿದೆ, ನನ್ನ ಆಸ್ತಿಯೊಳಗೆ ಅರ್ಧ ನಿನ್ನ ಹೆಸರಲ್ಲೇ ಮಾಡ್ತೇನೆ ಅಂತ ಹೇಳ್ರಿ ನೋಡೋಣ. ಪಕ್ಕದಲ್ಲಿ ಎಲೆ ಬಿಟ್ಕೊಳ್ಳಿಕ್ಕೆ ರೆಡಿ ಇಲ್ಲ, ನಾವು ಆಸ್ತಿಯಲ್ಲಿಂದ ಕೊಡೋಣ. ಹಾಗಾದ್ರೆ ನಾವು ಪ್ರೀತಿ ಮಾಡೋದು 2. ಒಂದು, ನಮ್ಮ ಸಂಬಂಧಿಕರು, ರಕ್ತ ಸಂಬಂಧಿಕರು ಒಂದು ಪ್ರೀತಿ ಮಾಡ್ತೀವಿ. 2ನೇದ್ದು, ಒಬ್ಬ ವ್ಯಕ್ತಿಯಿಂದ ನಮಗೆ ಉಪಕಾರ ಆಗಿದ್ರೆ. ಯಾರು ಊಟಕ್ಕೆ ಎಲೆ ಹಿಡಿದಿದ್ರೆ ಪ್ರೀತಿ ಬರ್ತದೆ, ಯಾರು ಊಟಕ್ಕೆ ಪಂಚೆ ಕೊಟ್ಟಿದ್ರೆ ಪ್ರೀತಿ ಬರ್ತದೆ, ತಂಗಿ ಕೊಟ್ಟರೆ ಪ್ರೀತಿ ಬರ್ತದೆ, ಒಂದರ ಬದಲು 2 ಉಂಡಿ ಹಾಕಿದ್ರೆ ಪ್ರೀತಿ ಬರ್ತದೆ. ಹೌದೋ ಇಲ್ಲ ಹೇಳಿ? ಒಬ್ಬ ವ್ಯಕ್ತಿಯಿಂದ ಉಪಕಾರ ಪಡೆದಿದ್ರೆ ಆಗ ಆ ವ್ಯಕ್ತಿ ಮೇಲೆ ಪ್ರೀತಿ ಬರುತ್ತಲ್ಲ. ವಿಚಾರ ಮಾಡಿ, ಎಷ್ಟು ಉಪಕಾರ ದೇವರಿಂದ ಪಡೆದಿದ್ದೆ. ಒಂದು ಬಾರಿ ನೆನಪು ಮಾಡ್ಕೊಳ್ಳಿ ಸಾಕು, ತಿರುಗಿ ಮಾಡೋದು ಬೇಡ. 84 ಲಕ್ಷ ಯೋನಿಗಳಲ್ಲಿ ಅದೆಷ್ಟು ಬಾರಿ ನಾವು ನೀವೆಲ್ಲರೂ ಹಂದಿ, ಎಮ್ಮೆ, ಸೊಳ್ಳೆ, ಮೊಸಳೆ, ಮೀನ, ತಿಮಿಂಗ್ ಎಲ್ಲ ತಿರುಗಿ ಬಂದಿದ್ದೇವೆ ನೋಡಿ. ಯಾವಾಗಲೂ ಹೇಳ್ತೀವಲ್ಲ, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿ ದಾಟಿ ಬಂದ ಶರೀರ. 84 ಲಕ್ಷ ಯೋನಿಗಳಲ್ಲಿ ಮಾನವ ಶರೀರ ಪಡೆಯುವ ಜೀವರು 4 ಲಕ್ಷ ಅಷ್ಟೇ. 30 ಶರೀರ ಪಶುಗಳಾಗಿ, 20 ಶರೀರ ಕ್ರಿಮಿಯಾಗಿ, 10 ಜನ್ಮಗಳು ಕೀಟಾಗಿ, 84 ಲಕ್ಷ ಒಳಗೆ 80 ಲಕ್ಷ ಬರೀ ಕ್ರಿಮಿ ಕೀಟನೇ ಇದೆ. ಮಾನವ ಜನ್ಮಕ್ಕೆ ಬರೋದೇ 4 ಲಕ್ಷ ಜೀವರು. ಅದರಲ್ಲೂ ಅದೆಷ್ಟು ಬಾರಿ ತಿರುಗಿರ್ತೇವೆ, ಅದೆಷ್ಟು ಬಾರಿ ಗರ್ಭದಲ್ಲೇ ಸತ್ತೋಗಿರ್ತೇವೆ, ಅದೆಷ್ಟು ಬಾರಿ ಸಣ್ಣ ವಯಸ್ಸಲ್ಲೇ ಬಂದಿರ್ತದೆ ಮರಣ. ಈ ರೀತಿ 60-70 ವರ್ಷ ಗಟ್ಟಿಯಾಗಿ ಇದ್ದು ಭಗವಂತನ ಸೇವೆ ಮಾಡೋ ಅವಕಾಶ ಎಷ್ಟು ಜನರಿಗೆ ಸಿಗತ್ತೆ? ಒಂದು ಬಾರಿ. ನಾಳೆ ಇಲ್ಲಿಂದ ನೀವೆಲ್ಲ ನಿಮ್ಮ ಮನೆಗೆ ಹೋಗ್ತೀರಲ್ಲ, ಯಾತ್ರೆ ಮುಗಿಸ್ಕೊಂಡು ಹೋದ ಮೇಲೆ ಇಲ್ಲಿಂದ ಹೋದದ್ದಕ್ಕೆ ಒಂದು ಬದಲಾವಣೆ ಆಗಲಿ. ಪ್ರವಚನ ಕೇಳೋ ಉದ್ದೇಶನೇ ಅದು. ಏನೋ ನಮ್ಮಲ್ಲಿ ಬದಲಾವಣೆ ಆದರೆ ಅದು ಸಾರ್ಥಕವಾಗತ್ತೆ. ಏನು ಬೇಡ, ನಿಮ್ಮನ್ನೇನು ಒದ್ದಿ ಉಟ್ಕೊಂಡು ಕೂಡೋನಲ್ಲ ಅಥವಾ ಇನ್ನೇನು ಮಾಡೋನಲ್ಲ. ಪ್ರತಿನಿತ್ಯದಲ್ಲಿ ಊಟ ಮಾಡಿ ನಿತ್ಯದಲ್ಲಿ ಮಲಗೋದಕ್ಕೆ ನೀವು ಹೋಗ್ತೀರಲ್ಲ ಹಾಸಿಗೆಗೆ, ಹೋಗೋದಕ್ಕೆ ಮೊದಲು 1 ನಿಮಿಷ ದೇವರ ಮುಂದೆ ಕೂತ್ಕೊಳ್ಳಿ. 1 ನಿಮಿಷ ಕೂತ್ಕೊಳ್ಳಿ. ಇವತ್ತಿನವರೆಗೆ ಏನೇನು ಪಡೆದಿದ್ದೇನೆ ಅಂತ ಒಂದು ಬಾರಿ ನೆನಪು ಮಾಡಿಕೊಳ್ಳಿ. 1 ನಮಸ್ಕಾರ ಮಾಡಿ ಮಲಗೋದಕ್ಕೆ ಹೋಗಿ ಸಾಕು. ಆಗ ನಾವು ನಿಜವಾಗಿ ದೇವರ ಭಕ್ತರಾಗ್ತೇವೆ. ಬೆಲೆನೇ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಮಾನವ ಶರೀರ. ಒಬ್ಬ ಮನುಷ್ಯನ ಶರೀರದಲ್ಲಿದ್ದ ನರಗಳನ್ನು ಹೊರಗೆ ತೆಗೆದರೆ ಇಡೀ ಪೃಥ್ವಿಗೆ 3 ಪ್ರದಕ್ಷಿಣೆ ಹಾಕಬಹುದಂತೆ. ಇವಾಗ ಕಾಫಿ ಕುಡಿಯೋದಕ್ಕೆ ಮೇಲೆ ಹೋಗ್ತಿರಲ್ಲ ಅಡುಗೆ ಮನೆಯಲ್ಲಿ, ಬೆಳಗ್ಗೆ ಮಾಡಿದ್ದು ಸಾರು ಇದೆ, ಹುಳಿ ಇದೆ, ಅನ್ನ ಇದೆ, ಚಿತ್ರಾನ್ನನೂ ಏನೋ ಇದೆ, ಮಿಕ್ಕಿದ ಅಡುಗೆ ಎಲ್ಲ ಇದೆ. ಅದನ್ನೆಲ್ಲ ನಿಮ್ಮ ಕೈ ಕೊಡ್ತೇನೆ. ಅದನ್ನು ಇವತ್ತೋ ಅಥವಾ ನಾಳೆ
ಅಥವಾ ನಾಡಿದ್ದು ಒಂದು 2-3 ದಿನದಲ್ಲಿ ಆ ಅನ್ನ ಸಾರನ್ನ ಮಿಕ್ಸಿಗೆ ಹಾಕ್ತಿರೋ, ಗ್ರೈಂಡ್ ಮಾಡ್ತಿರೋ, ಏನು ಮಾಡ್ತಿರೋ, 1 ಲೋಟ ರಕ್ತ ಮಾಡ್ಕೊಂಡು ಬರಬೇಕು ಆ ಅನ್ನದಿಂದ. ನಾಳೆ ಮಾಡಿ, ನಾಡ್ದು ಮಾಡಿ, ಮಂಗಳ ಆಗೋದ್ರೊಳಗೆ ಮಾಡಿ. ಅನ್ನ ಹುಳಿ ಸಾರು ಮಿಕ್ಕಿದ್ದು ಅದರಿಂದ 1 ಲೋಟ ರಕ್ತ ಮಾಡಿ, ಆಗತ್ತಾ? ಮತ್ತು ಅದೇ ಅನ್ನ ತಾನೇ ಹೊಟ್ಟೆಗೆ ಹೋದ್ಮೇಲೆ ರಕ್ತ ಆಗೋದು. ಅದೇ ಅನ್ನದಿಂದಲೇ ಪರಮಾತ್ಮ ರಕ್ತ ಮಾಡ್ತಾನೆ, ಅದೇ ಅನ್ನದಿಂದಲೇ ಮಾಂಸ, ಅದೇ ಅನ್ನದಿಂದಲೇ ಎಲುಬುಗಳು, ಅದೇ ಅನ್ನದಿಂದಲೇ ನರನಾಡಿಗಳು. ಇಡೀ ವರ್ಲ್ಡ್ ಟೂರ್ ಮಾಡ್ಕೊಂಡ್ಬಂದು ಎಲ್ಲ ಫ್ಯಾಕ್ಟ್ರಿಗಳು ಸಿಗ್ತವೆ. ಸೋಪ್ ತಯಾರು ಮಾಡೋ ಫ್ಯಾಕ್ಟ್ರಿ ಇದೆ, ಬಟ್ಟೆ ತಯಾರು ಮಾಡೋ ಫ್ಯಾಕ್ಟ್ರಿ ಇದೆ, ಬ್ಲಡ್ ತಯಾರು ಮಾಡೋ ಫ್ಯಾಕ್ಟ್ರಿ ಇಲ್ಲ. ಆ ಫ್ಯಾಕ್ಟ್ರಿ ಅಂದ್ರೆ ನಮ್ಮ ಹೊಟ್ಟೆ, ಅದನ್ನು ಮಾಡೋ ಓನರು ಅಂದ್ರೆ ದೇವರೊಬ್ಬನೇ. ಆ ಉಪಕಾರ ನೆನಪಾಗಲಿ ಒಂದ್ಸಲ. ಕಣ್ಣೊಳಗೆ ನೀರು ಬರದೇ ಇರಲ್ಲ. ನಮ್ಮ ಸ್ವಾಮಿಗಳು ಸತ್ಯಾತ್ಮ ತೀರ್ಥರು ಒಂದು ಕತೆ ಹೇಳ್ತಿದ್ರು. ಒಂದು ಊರಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ, ತುಂಬ ಬಡವ, ಪೂಜೆ ಮಾಡಿಕೊಂಡು ಬದುಕ್ತಿದ್ದ. ಪೂಜೆ ಮಾಡಿದರೆ ಏನು ದಕ್ಷಿಣೆ ಕೊಡ್ತಿದ್ರು ಅದರಲ್ಲಿ ಜೀವನ ಮಾಡಬೇಕು. ಏನೋ ಸುದೈವಕ್ಕೆ ಜನ್ಮಾಂತರ ಪುಣ್ಯ ಅವನ ಮದುವೆ ಆಯಿತು. ಯಾಕಂದರೆ ಒಲ್ಲೇನೋ ವೈದಿಕ ಗಡ್ಡಾರ ಯಾರು ಮಾಡ್ಕೋತಾರೆ ಹೇಳಿ? ಅದರಲ್ಲೂ ಅರ್ಚಕರಿಗೆ, ಆಚಾರಗಳಿಗೆ ಮದುವೆ ಅಂದರೆ ತುಂಬ ಕಷ್ಟ. ಏನೋ ದೇವರ ಅನುಗ್ರಹ, ಜನ್ಮಾಂತರ ಪುಣ್ಯ, ಆ ಬಡ ಬ್ರಾಹ್ಮಣನಿಗೆ ಮದುವೆ ಆಯಿತು. ಮದುವೆ ಆದ ಮೇಲೆ ಮೊದಲನೇ ವರ್ಷಕ್ಕೆ ಹೆಂಡತಿ ನನಗೊಂದು ಮೂಗುತಿ ಬೇಕು ಅಂತ ಬೇಡಿದ್ಲಂತೆ. ಗೊತ್ತವಳಿಗೆ ಗಂಡನಿಗೆ ಸಂಬಳ ಎಷ್ಟು ಬರ್ತದೆ, ಮನೆ ನಡೆಯೋದು ಹೇಗೆ ಎಲ್ಲ ಗೊತ್ತಿದ್ದು 1 ವರ್ಷ ಕೇಳಿರಲಿಲ್ಲ. ಮೊದಲನೇ ವರ್ಷ ಆನಿವರ್ಸರಿಗೆ ಒಂದು ಮೂಗುತಿ ಬೇಕು ಅಂತ ಹೆಂಡತಿ ಬೇಡ್ತಾಳೆ. ತುಂಬ ಕಣ್ಣಲ್ಲಿ ನೀರು ಬಂತು. ಗಂಡ ಅಂತಾನೆ, 1 ವರ್ಷ ನೀನೇನು ಬೇಡಿಲ್ಲ, ಅದರ ಒಂದು ಮೂಗುತಿ ಕೊಡಿಸುವಷ್ಟು ನನ್ನ ಹತ್ರ ಇಲ್ಲ. ಬಂದದ್ದೆಲ್ಲ ಪ್ರತಿನಿತ್ಯ ಜೀವನದ ಹೊಟ್ಟೆಪಾಡಿಗಾಗತ್ತೆ. ಇವತ್ತಿಲ್ಲ ನಾಳೆ 2ನೇ ವರ್ಷ 3ನೇ ವರ್ಷ ಆನಿವರ್ಸರಿ ನಾನು ಕೊಡಿಸ್ತೇನೆ ಅಂತ ಮಾತು ಕೊಟ್ಟ. ಹೆಂಡತಿನೂ ಒಳ್ಳೆ ತಿಳಿದವಳು, ಆಯಿತು ಗಂಡನಿಗೆ ತೊಂದರೆ ಕೊಡೋದು ಬೇಡ ಅಂತ ಅವತ್ತಿನಿಂದ ತನಗೆ ಬರುವ ದಕ್ಷಿಣೆಯೊಳಗೆ 2 ರೂಪಾಯಿಯನ್ನು ತೆಗೆದಿಟ್ಟು 5ನೇ ವರ್ಷಕ್ಕೆ ಮದುವೆ ಮಾಡಿಕೊಂಡ 5ನೇ ವರ್ಷಕ್ಕೆ ಆನಿವರ್ಸರಿಗೆ ಒಂದು ಮೂಗುತಿ ಮಾಡಿಸಿ ಆನಿವರ್ಸರಿ ದಿನ ಆ ವಿವಾಹ ವಾರ್ಷಿಕ ಉತ್ಸವ ದಿನ ಕೊಟ್ಟಂತೆ. ಅವಳು ಹಾಕೋದನ್ನು ಬಿಟ್ಟು ಮೂಗುತಿಯನ್ನು ಕೈಯಲ್ಲಿ ತಗೊಂಡು ಎಲ್ಲರ ಮನೆ ಹೊರಟ್ಲಂತೆ. ಮಧ್ಯಾಹ್ನ 2:30-3 ಗಂಟೆ ಎಲ್ಲರೂ ಊಟ ಮಾಡಿ ಮಲಗಿರ್ತಾರೆ. ಎಲ್ಲರ ಮನೆ ಬಾಗಿಲು ಬಾರಿಸ್ಬೇಕು. ನನ್ನ ಗಂಡ 5 ವರ್ಷ ಆದ್ಮೇಲೆ ಮೂಗುತಿ ಮಾಡಿಸಿದ್ದಾನೆ ನೋಡಿ. ಸಂಭ್ರಮ ಅವಳಿಗೆ ಆನಂದ ಎಷ್ಟಾಗಿತ್ತಂದ್ರೆ ಅದನ್ನು 10 ಜನರ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಎಲ್ಲರ ಮನೆಗೆ ಹೋಗಿ ಬಾಗಿಲ ಬಾರಿಸಿ, ಗಂಡ ಮೂಗುತಿ ಮಾಡಿಸಿದ್ದಾನೆ. ನೋಡಿದವರೆಲ್ಲ ಅಪ್ಪ ಚೆನ್ನಾಗಿರೋ, ಹೀಗೆ ಇರೋ, ಆನಂದವಾಗಿರೋ ಅಂತ ಪಾಪ ಎಲ್ಲರೂ ಆಶೀರ್ವಾದ ಮಾಡಬೇಕು. ಎಲ್ಲರ ಮನೆಗೆ ಹೇಳ್ತಾ ಒಂದು ಮನೆಗೆ ಬರ್ತಾಳೆ. 80 ವರ್ಷದ ಒಬ್ಬ ಅಜ್ಜಿ ಮಂಚದ ಮೇಲೆ ಮಲಗಿದ್ಲು. ಬಂದವಳೆ ಬಂದು ಅಜ್ಜಿಯನ್ನು ಎಬ್ಬಿಸ್ತಾಳೆ. ಏನಾಯ್ತಮ್ಮ ಅಂತಾಳೆ. ನಮ್ಮ ಗಂಡ ಮೂಗುತಿ ಕೊಡಿಸಿದ್ದಾನೆ ಅಂತ ಅಜ್ಜಿ ಅಂತಾಳೆ. ದಡ್ಡಿ, ಗಂಡ ಮೂಗುತಿ ಕೊಟ್ಟ ಅಂತ ಊರು ತುಂಬ ಡಂಗ ಸಾರ್ತಿದ್ಯಲ್ಲ, ಈ ಮೂಗುತಿ ಹಾಕೋದಕ್ಕೆ ಮೂಗು ಕೊಟ್ಟ ದೇವರ ನೆನಪಾಯ್ತಾ ನಿನಗೆ ಅಂತ ಕೇಳಿದ್ಲ. ದೇವರು ಮೂಗು ಕೊಟ್ಟ ಅಂತ ಒಬ್ಬರ ಹತ್ರ ಆದ್ರೆ ಹೋಗಿ ಹೇಳಿದೀಯಾ? ಅವ್ನು ಮೂಗೆ ಕೊಳ್ಳಿಲ್ಲ, ತಲೆಗೆ ಹಾಕೋತಿದ್ದೆ ಅದನ್ನ. ಪ್ರಪಂಚದೊಳಗೆ ಒಂದು ಧೋತ್ರ ಕೊಟ್ಟ ವ್ಯಕ್ತಿಯನ್ನು ನೆನೆಸ್ಕೊಳ್ತೇವೆ. ಉಡೋದಕ್ಕೆ ಧೋತ್ರ ಇವರು ಕೊಟ್ಟರು ಅಂತ. ಆ ಧೋತ್ರ ಉಡೋದಕ್ಕೆ ಶರೀರ ಕೊಟ್ಟ ದೇವರ ನೆನಪಾಗಬೇಕು. ಕಿವಿಯಲ್ಲಿ ಓಲೆ ಮಾಡಿಸ್ಕೊಳ್ತಾರೆ, ಕೊರಳಲ್ಲಿ ಸರಗಳ ಮಾಡಿಸ್ಕೊಳ್ತಾರೆ, ಕೈಯಲ್ಲಿ ಬಳೆ ಮಾಡಿಸ್ಕೊಳ್ತಾರೆ ಬಂಗಾರದ್ದು. ಆ ಬಳೆಗಳಿಗೆ 10 ಲಕ್ಷ, 5-6 ಲಕ್ಷ ಈಗ ಬಂಗಾರ ಆಗಿದೆ. 1 ಲಕ್ಷದ ಮೇಲೆ 2 ತೊಲೆ ಅಂದರೆ 2 ಲಕ್ಷ. ವಿಚಾರ ಮಾಡಿ. ಆ ಬಳೆಗಳಿಗೆ 2 ಲಕ್ಷ. ಆ ಬಳಿ ಹಾಕೊಳ್ಳೋದಕ್ಕೆ ಕೈ ಕೊಟ್ಟ ದೇವರಿಗೆ ಕೈ ಕೊಡದೇ ಇದ್ರೆ ಸಾಕು. ನಾವು ಬಹಳ ಸುಂದರವಾಗಿ ಹೇಳ್ತಾರೆ, ಯಾವಾಗ ನಮ್ಮ ಮನಸ್ಸು ದೇವರಲ್ಲಿ ನೆಲೆಗೊಳ್ಳುತ್ತದೆ, ಯಾವಾಗ ನಮ್ಮ ಮನಸ್ಸು ದೇವರನ್ನ ಸಂತೋಷ ಪಡಿಸೋಣ ಅಂತ ಅನಿಸ್ತದೆ ನೋಡಿ, ನಿಜವಾಗಿ ನಮ್ಮ ಮನುಷ್ಯ ಜನ್ಮದ ಸಾರ್ಥಕತೆ. ಒಬ್ಬ ವ್ಯಕ್ತಿ ಕೆಸರಿನಲ್ಲಿ ಬಿದ್ದಿದ್ದಾನೆ. ಕೆಸರಿನಲ್ಲಿ ಬಿದ್ದವನನ್ನ ಎತ್ತಬೇಕಾದರೆ ಎತ್ತುವ ವ್ಯಕ್ತಿನೂ ದಂಡೆಗೆ ಇರಬೇಕಲ್ವಾ? ಇಲ್ಲಾಂದ್ರೆ ಏನಾಗತ್ತೆ? ಪ್ರಯಾಗದಲ್ಲಿ ಏನಾಯ್ತು?
ಮೇಲೆ ಎತ್ತುವ ವ್ಯಕ್ತಿನೂ ಕೆಸರಲ್ಲೇ ಇದ್ದ ಅಂದ್ರೆ ಇವನನ್ನು ಹೆಂಗೆ ಎತ್ತಾನೆ? ಯಾಕಂದ್ರೆ ಇವನನ್ನು ಎತ್ತೋದ್ರೊಳಗೆ ಅವನು ಕೆಸರಲ್ಲಿ ಬಿದ್ದಿರ್ತಾನೆ. ಹಾಗೆ ಇಡೀ ಜಗತ್ತಲ್ಲಿ ಎಲ್ಲರೂ ಸಂಸಾರದ ಕೆಸರಿನಲ್ಲಿ ಬಿದ್ದವರೇ. ಹಾಗಾದ್ರೆ ಎತ್ತವರು ಹೇಗಿರಬೇಕು? ಸಂಸಾರದ ಕೆಸರಿನಲ್ಲಿ ಬೀಳದೇ ಇರುವ ವ್ಯಕ್ತಿ. ಅಂಥವ್ರು ಯಾರಿದ್ದಾರೆ? ದೇವರೊಬ್ಬನೇ. ಆದ್ದರಿಂದ ಭಗವಂತನಿಗೆ ಪ್ರಿಯವಾಗುವ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಿ ಇಷ್ಟಂ ದತ್ತಂ ತಪೋಜಪ್ತಂ ಪೂರ್ತಂ ಯಜ್ಜಾತ್ಮನ ಪ್ರಿಯಂ ದಾರಾನ್ ಸುತಾನ್ ಗ್ರಹಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇತ್ ಏವಂ ಕೃಷ್ಣಾರ್ಥನಾಥೇಷು ಮನುಷ್ಯೇಷು ಚ ಸೌರದಂ ಪರಿಚರ್ಯಾಂ ಚ ಉಭಯತ್ರ ಮಹತ್ಸು ನೃಷು ಸಾಧುಷು. ಚೆನ್ನಾಗಿ ಹೇಳ್ತಾರೆ ನೋಡಿ. ನಮ್ಮ ಮನೆಯಲ್ಲಿರುವ ಬೆಳ್ಳಿ ಬಂಗಾರ ರತ್ನ ಮುತ್ತು ಹೆಂಡತಿ ಮಕ್ಕಳು ಎಲ್ಲನೂ ಕೃಷ್ಣಾರ್ಪಣ ಅನ್ನಿಯಂತೆ. ಕೃಷ್ಣಾರ್ಪಣ ಅಂದ್ರೆ ಯಾರಿಗೂ ಕೊಡೋದಲ್ಲ, ನಮ್ಮ ಮನೆಯಲ್ಲಿರುವ ಸಂಪತ್ತು ದೇವರು ರಕ್ಷಣೆ ಮಾಡುತ್ತಾನೆ ಅನ್ನೋ ವಿಶ್ವಾಸ ಬರಲಿ, ಎಲ್ಲವೂ ಸಮರ್ಪಣೆ ಮಾಡಿ. ಇದೇ ಭಾಗವತದ ಸಪ್ತಮ ಸ್ಕಂದ ನರಸಿಂಹದೇವರ ಚರಿತ್ರೆ ಹೇಳುವಾಗ ನಾನು ಹೇಳಿದ್ದೆ, ನೆನಪಿರಬೇಕು ನಿಮಗೆ. ಒಂದು ಕತೆ ಹೇಳಿದ್ದೆ. ಯಮದೇವರು ಯಮಲೋಕದಿಂದ ಒಂದು ಬಾರಿ ಬ್ರಹ್ಮಚಾರಿಯ ವೇಷದಲ್ಲಿ ಕೆಳಗೆ ಬರ್ತಾರೆ. ಯಮದೇವರು ಉಪದೇಶ ಮಾಡುತ್ತಾರೆ ಒಬ್ಬ ಬ್ರಹ್ಮಚಾರಿಯ ವೇಷ ಹಾಕಿಕೊಂಡು. ಪಥಿಚ್ಯುತಂ ತಿಷ್ಠತಿ ದಿಷ್ಟ ರಕ್ಷಿತಂ ಗ್ರಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ. ಯಾರೋ ಸಣ್ಣವ್ರು ಹೋಗಿದ್ರೆ ಅಯ್ಯೋ ಪಾಪ ಎಷ್ಟು ಚಿಕ್ಕ ವಯಸ್ಸಲ್ಲಿ ಹೋಗಿದ್ದಾನೆ, ಇನ್ನೊಂದೆರಡು ವರ್ಷ ಇರಬೇಕು ಅಂತ ನಾವಂತೀವಿ. ನಾವಲ್ಲ, ಈ ಮಾತು ದೇವರನ್ಬೇಕಾಗಿತ್ತು, ಇರ್ತಿದ್ದವನು. ಯಾವ ವಸ್ತು ಎಷ್ಟೊತ್ತಿರಬೇಕು, ಹೇಗಿರಬೇಕು, ಎಲ್ಲಿರಬೇಕು, ದೇವರು ಅದನ್ನ ರಕ್ಷಣೆ ಮಾಡ್ತಿದ್ದ ಅಂತ ಇಟ್ಕೊಳ್ಳಿ. 100 ವರ್ಷ ಆದ್ರೂ ಅಲ್ಲೇ ಇರತ್ತೆ. 2 ತೊಲಿ ಬಂಗಾರ ಇದೆ, ನಿಮ್ಮ ಮನೆಯಲ್ಲಿ ಬೀಗ ಹಾಕಿ ಇಟ್ಟಿದ್ದೀರಾ, ಭದ್ರವಾಗಿ ಇಟ್ಟಿದ್ದೀರಾ. ಪದೇ ಪದೇ ತೆಗೆದು ನೋಡ್ತೀರಾ, ಅಲ್ಲಿ ಅದನ್ನೋ ಇಲ್ಲೋ. 2 ಗಂಟೆಗೆ 3 ಗಂಟೆಗೆ. ಯಾಕಂದ್ರೆ ಒಳಗೆ ಭಯ ಇದೆ, ದೇವರು ರಕ್ಷಣೆ ಮಾಡ್ತಾನೆ ಅಂತ ವಿಶ್ವಾಸ ಇಲ್ಲ. ಅದನ್ನು ತೆಗೆದು ನೋಡ್ತೀರಾ, 3-4 ದಿವಸಕ್ಕೆ ಅಲ್ಲಿದ್ದಲ್ಲೇ ಮಾಯಾಗಿ ಹೋಗುತ್ತದು. ಪ್ರಾಮಾಣಿಕವಾಗಿ ದೇವರನ್ನ ನಂಬಿದ್ರೆ ಅದು ನಡುದಾರಿಯಲ್ಲಿ ಬಿದ್ದಿರಲಿ. ಇವತ್ತೆಲ್ಲ ನಾಳೆ ಎಲ್ಲ 1 ವಾರ ಆದ್ಮೇಲೆ ಹೋಗಿ ನೋಡಿ, ಅಲ್ಲೇ ಇರುತ್ತೆ. ಬೆಂಗಳೂರಲ್ಲಿ ಒಂದು ಮದುವೆಗೆ ಹೋಗಿದ್ದೆ ನಾನು, ಮಾಡಿಸೋದಕ್ಕಲ್ಲ, ಅಕ್ಷತೆಗೆ. ಆ ಮದುವೆಗೆ ನಾನು ಹೋಗಬೇಕಾದ್ರೆ ನಾನು ಕಲ್ಯಾಣ ಮಂಟಪಕ್ಕೆ ಸೇರಿಕೊಂಡೆ. ಇನ್ನೊಂದು ಹಿಂದಿನಿಂದ ಒಂದು ಕಾರು ಬಂತು, ತಾಯಿ ಮಗಳು ಆ ಕಾರಲ್ಲಿ. ಆ ಮದುಮಗಳ ಗೆಳತಿಯವಳು, ಮದುಮಗಳ ಗೆಳತಿ ಅವ್ರ ತಾಯಿ ಬಂದರು. ವಿಚಿತ್ರ ಅಂದರೆ ಆ ಮದುಮಗಳೇ ಒಂದು ಸರ ಒಂದು ಓಲೆ ಹಾಕ್ಕೊಂಡಿದ್ದಾಳೆ. ಮದುಮಗಳ ಆ ಗೆಳತಿ ಸುಮಾರು 1.5 kg ಬಂಗಾರದಷ್ಟು ಆಭರಣ ತಂದಿದ್ದಾಳೆ, ಅಲಂಕಾರ ಮಾಡ್ಕೊಳ್ಳಿಕ್ಕೆ. ಮದುವೆ ಅವಳದು ಇವಳದು ಅಂತ ಸಂದೇಹ ಆಗಬೇಕು. ಒಳ್ಳೆ ಬಂಗಾರದೆಲ್ಲ ಮನೆಯಿಂದ ತಗೊಂಡ್ಬಂದಿದ್ದಾರೆ. ಈ ನಕ್ಷತಾ ಮಂಟಪಕ್ಕೆ ಬರಬೇಕು, ಬೇಗ ಬೇಗ ರೆಡಿಯಾಗಿ. ಮದುವೆ ಇವಳದಲ್ಲ, ತಾನು ಹಾಕ್ಕೊಳ್ಬೇಕು, 4 ಜನ ನೋಡ್ಲಿ ಅಂತ. ಪಾಪ ಮನೆಯಲ್ಲಿ ಇದ್ದು ತಂದಿದ್ದಾಳೆ. ಮದುವೆ ಕಲ್ಯಾಣ ಮಂಟಪಕ್ಕೆ ಬಂದಿದ್ದಾರೆ. ಆ ಮದುಮಗಳನ್ನ ನೋಡಿ ಅವಸರದೊಳಗೆ ತಾಯಿ ಮಗಳು ಬ್ಯಾಗ್ ಅಲ್ಲೇ ಇಟ್ಟು ಹಿಡಿದು ಬಿಟ್ಟಿದ್ದಾರೆ. ಅವನು ಹೇಳ್ದ, ಟ್ಯಾಕ್ಸಿ ಡ್ರೈವರ್, ಟ್ಯಾಕ್ಸಿ ಇತ್ತದು, ನೋಡ್ಕೊಡ್ರಮ್ಮ ಅಂದ್ರೆ ಎಲ್ಲ ತಗೊಂಡಿನಿ ಅಂದ್ರು. ಆ ಗಡಿಬಿಡಿಯಲ್ಲಿ ಮರೆತು ಬಿಟ್ಟಿದ್ದಾರೆ, ಹೋಗ್ಬಿಟ್ರು ಅವರು. ಅವ್ನು ಟ್ಯಾಕ್ಸಿ ತಗೊಂಡು ಮನೆಗೆ ಹೋಗ್ತಾನೆ, ಒಳಗೆ ಬರ್ತಾರೆ, ಭೇಟಿ ಆಯಿತು. ಆಯ್ತು, ನಕ್ಷತಾ ಮಂಟಪಕ್ಕೆ ಬರಬೇಕು, ಬೇಗ ಬೇಗ ರೆಡಿ ಆಗ್ರಿ ಅಂದಾಗ ನೆನಪಾಯ್ತು, ರೆಡಿ ಆಗಬೇಕು ಅಂದಾಗ ಬ್ಯಾಗ್ ಎಲ್ಲಿದೆ. ತಾಯಿ ಮಗಳಿಗೆ ಕೇಳ್ತಾಳೆ, ಮಗಳ ತಾಯಿ ಕೇಳ್ತಾಳೆ, ನಿನ್ನ ಕೈಯಲ್ಲಿ ಕೊಟ್ಟಲ್ಲ. ಅದು ಯಾವುದೋ ಟ್ಯಾಕ್ಸಿ ಮಾಡ್ಕೊಂಡು ಬಂದಿದ್ರೆ ಅದ್ರ ನಂಬರ್ ಇಲ್ಲ, ಅತ್ತ ಇಲ್ಲ, ಪತ್ತ ಇಲ್ಲ. 1/4 kg ಬಂಗಾರ, ಇಡೀ ಆಯುಷ್ಯದ ಸಂಪಾದನೆ ಅದು. ಮದುವೆ ಮನೆಗೆ ಬಂದು ಮೂಲೆಯಲ್ಲಿ ಅಳತಾ ಕೂತಿದ್ದಾರೆ. ಹೋಯ್ತು ಅಂದ್ಕೊಂಡ್ರವರು. ಏನು ದೇವರು ಹೇಗಿರ್ತದೆ ನೋಡಿ, ಭಗವಂತನ ಸಂಕಲ್ಪ. ಆ ಟ್ಯಾಕ್ಸಿ ಡ್ರೈವರ್ ಮನೆಗೆ ಬಂದು ಇವರಿಗೆ ಕಲ್ಯಾಣ ಮಂಟಪಲ್ಲಿ ಡ್ರಾಪ್ ಮಾಡಿ ಮನೆಗೆ ಬಂದು ಸ್ನಾನ ಮಾಡಿ ಇನ್ನೊಂದು ಪ್ಯಾಸೆಂಜರ್ ತಗೊಂಡು ಹೋಗಬೇಕು. ಹಿಂದೊಂದ್ಸಲ ಝಾಡಿಸ್ತಾರೆ ಅವರೆಲ್ಲ. ಹಿಂದೆ ಬಂದು ನೋಡಿದರೆ ಸಂಧಿಯೊಳಗೆ ಇದೊಂದೇನೋ ಬ್ಯಾಗ್ ಬಿದ್ದಿತ್ತು. ಯಾರ್ದಿರಬೇಕು, ಏನು ಅದಕ್ಕೊಂದು ಸಣ್ಣ ಜಿಪ್ ತೆಗಿಲಿಲ್ಲ. ನೆನಪಾಯಿತು, ಇದಕ್ಕಿಂತ ಮೊದಲು ಮದುವೆ ಮಂಟಪಲ್ಲಿ ಬಿಟ್ಟು ಬಂದಿದ್ದೆ ಅಂತ. ಮತ್ತೆ ಅದೇ ಕಲ್ಯಾಣ ಮಂಟಪಕ್ಕೆ ಹುಡುಕಿ ಬರ್ತಾನೆ.
ಬಂದು ಆ ತಾಯಿ ಮಗಳು ಅಳ್ತಾ ಕೂತ ನೋಡಿ, ಇದು ನಿಮ್ಮ ಬ್ಯಾಗೇನು ಮರ್ತಿತ್ತು, ತಂದು ಕೊಡ್ತಾನು. ಪತಿಚ್ಯುತಂ ತಿಷ್ಠತಿ ತಿಷ್ಠ ರಕ್ಷಿತಂ. ದೇವರು ರಕ್ಷಣೆ ಮಾಡ್ತಿದ್ದ ಅಂದರೆ ಅದು ಎಷ್ಟೇ ಕಾಲ ಆಗಲಿ, ಪ್ರಾಮಾಣಿಕವಾಗಿ ನಾವು ಸಂಪಾದನೆ ಮಾಡಿದ್ದಿದ್ರೆ ಅದು ದೇವರು ಎಲ್ಲಾದರೂ ಕೊಡಿಸ್ತಾನೆ. ಮೋಸ ಮಾಡಿ ವಂಚನೆ ಮಾಡಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಸಂಪಾದನೆ ಮಾಡಿದ ದುಡ್ಡು ಅದೆಷ್ಟು ಭದ್ರವಾಗಿಟ್ಟರೂ ದಕ್ಕೋದಿಲ್ಲ, ನಮ್ಮ ಹತ್ರ ಉಳಿಯೋದಿಲ್ಲ. ಹಾಗಾಗಿ ಭಗವಂತನ ರಕ್ಷಣೆ ಬಹಳ ಮಹತ್ವದ್ದು, ಅದಾಗಬೇಕು. ಪರಿಪೂರ್ಣವಾದ ವಿಶ್ವಾಸ ದೇವರಲ್ಲಿ ಇಡಬೇಕು. ಆಗ ಮಾತ್ರ ನಮ್ಮನ್ನು ದೇವರು ಸಂಸಾರದಿಂದ ಬಿಡುಗಡೆ ಮಾಡ್ತಾನೆ. ಬಹಳ ಸುಂದರವಾಗಿ ಈ ಜಾಯಂತಿ ಉಪಾಖ್ಯಾನದಲ್ಲಿ 9 ಜನ ಜ್ಞಾನಿಗಳು ಉಪದೇಶ ಮಾಡ್ತಾರೆ. ದೇವರಲ್ಲಿ ಮಾತ್ರ ಭಕ್ತಿ ಮಾಡಿದರೆ ಸಾಕ, ದೇವತೆಗಳಲ್ಲಿ ಮಾಡುವ ಅವಶ್ಯಕತೆ ಇದೆಯಾ? ಮೋಕ್ಷ ಕೊಡೋನು ಪರಮಾತ್ಮ, ಸಂಸಾರದಿಂದ ಬಿಡುಗಡೆ ಮಾಡೋನು ದೇವರು, ಅವನಲ್ಲಿ ಭಕ್ತಿ ಮಾಡಿದರೆ ಸಾಕಲ್ಲ. ಯಾರು ನಮ್ಮನ್ನು ಸಂಸಾರದಿಂದ ಮೋಚನೆ ಮಾಡುತ್ತಾರೆ ಅವನಲ್ಲಿ ಮಾತ್ರ ಮಾಡಿದರೆ ಸಾಕು. ಲಕ್ಷ್ಮೀ, ಬ್ರಹ್ಮ, ವಾಯು, ಗರುಡ, ಶೇಷ, ರುದ್ರ, ಇಂದ್ರ, ಚಂದ್ರ, ಕಾಮ, ಗಣಪತಿ, ಕುಬೇರ ಇವರೆಲ್ಲ ದೇವತೆಗಳಲ್ಲಿ ಭಕ್ತಿ ಮಾಡುವ, ಪೂಜೆ ಮಾಡುವ ಅವಶ್ಯಕತೆ ಉಂಟಾ? ಅದಕ್ಕೆ ಬಹಳ ಸುಂದರವಾಗಿ ಉತ್ತರ ಕೊಡ್ತಾರೆ. ಪರಿವಾರತಯ ಗ್ರಾಹ್ಯ ಅಭಿಷೇಯ ಪ್ರಧಾನತಃ. ಕೇವಲ ಪರಮಾತ್ಮನ ಆರಾಧನೆ ಮಾಡಿ, ದೇವರ ಪೂಜೆ ಮಾಡಿ, ತತ್ವಾಭಿಮಾನಿ ದೇವತೆಗಳ ಪೂಜೆ ಮಾಡದಿದ್ರೆ ಆ ಪೂಜೆಯನ್ನ ದೇವರು ಸ್ವೀಕಾರ ಮಾಡೋದಿಲ್ಲ. ದೇವರನ್ನ, ಪರಮಾತ್ಮನನ್ನ ಸರ್ವೋತ್ತಮ ಅಂತ ಪೂಜಾ ಮಾಡಿ, ಉಳಿದವರೆಲ್ಲರೂ ದೇವರ ಪರಿವಾರದವರು ಅಂತ ಪೂಜಾ ಮಾಡಿ. ರಮಾ ಬ್ರಹ್ಮಾದಿ ದೇವತೆಗಳೆಲ್ಲ ಭಗವಂತನ ಪರಿವಾರದವರು. ಅದನ್ನು ತಿಳಿದುಕೊಂಡು ಪರಮಾತ್ಮನ ಪೂಜೆಯನ್ನು ಮಾಡಬೇಕು. ಇದಾದ ಮೇಲೆ ಇನ್ನೊಂದು ಪ್ರಶ್ನೆಯನ್ನ ಜ್ಞಾನಿಗಳಾದ ವಿದೇಹರಾಜ ಜ್ಞಾನಿಗಳಿಗೆ ಕೇಳ್ತಾನೆ. ಸಂಚಿತ, ಆಗಾಮಿ, ಪ್ರಾರಬ್ಧ ಅಂತ 3 ಕರ್ಮಗಳಿವೆ. ಈ 3 ಕರ್ಮಗಳ ಬಿಡುಗಡೆ ಯಾವಾಗ? ಕರ್ಮಗಳಿಂದ ನಾವು ಬಿಡುಗಡೆಯನ್ನು ಹೊಂದೋದು ಯಾವಾಗ? ಅದಕ್ಕೇನಾದರೂ ಉಪಾಯ ಉಂಟಾ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಬಹಳ ಸುಂದರ ಉತ್ತರ ಕೊಡ್ತಾರೆ. ಮೊದಲನೇದಾಗಿ ಈ 3 ಕರ್ಮಗಳ ಬಗ್ಗೆ ಒಂದೆರಡು ಮಾತನ್ನು ನಾವು ತಿಳಿಯೋಣ. ಸಂಚಿತ ಕರ್ಮ ಅಂದರೆ ಏನು? ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ, ಈ 3 ಶಬ್ದಗಳ ಅರ್ಥ ಏನು? ಯಾಕೆಂದ್ರೆ ಇವಾಗ ಈ ಪ್ರಾರಬ್ಧ ಕರ್ಮದ ಬಗ್ಗೆ ತುಂಬ ಗೊಂದಲ ನಾವು ಮಾಡಿಕೊಂಡಿದ್ದೇವೆ. ಪ್ರಾರಬ್ಧ ಅನ್ನುವ ಶಬ್ದಕ್ಕೆ ಇವತ್ತು ನಾವು ಎಷ್ಟು ಬಳಸ್ತೇವೆ ಗೊತ್ತಾ? ಆ ಶಬ್ದವನ್ನು ಎಲ್ಲೆಲ್ಲಿ ಬಳಕೆ ಮಾಡ್ತೇವೆ ನಾವು, ನಿಮ್ಗೆಲ್ಲರಿಗೂ ಗೊತ್ತಿದೆ. ಆ ಕಾಫಿ ಮಾಡೋ ಬಾಕ್ಸ್ ಇದೆಯಲ್ಲ, ಅದ್ರ ತುಂಬ ಕಾಫಿ ಮಾಡಿರ್ತಾರೆ. ಎಲ್ಲರೂ ಕಾಫಿ ಕುಡಿಯೋದಕ್ಕೆ ಹೋಗ್ತಾರೆ. ನೀವು ಲಾಸ್ಟಿಗೆ ಹೋಗ್ತೀರಿ, ಹೋಗೋದಕ್ಕೆ ಇರಲ್ಲ. ಯಾಕ್ರಿ ಕಾಫಿ ಸಿಗಲಿಲ್ವಾ? ಎಲ್ಲ ನಮ್ಮ ಪ್ರಾರಬ್ಧರಿ ಸಿಗಲಿಲ್ಲ. ಅದಕ್ಕೆ ಪ್ರಾರಬ್ಧ ಅನ್ನಬಾರದಲ್ಲೆಲ್ಲ. ನೀನು ತಡ ಮಾಡಿ ಹೋದದ್ದು ಅಥವಾ ಅದರೊಳಗೆ ಕಾಫಿ ಕಡಿಮೆ ಇದ್ದದ್ದಕ್ಕೆ ನೀನು ಸಿಕ್ಕಿಲ್ಲ, ಅಥವಾ ನೀನು ತಡ ಮಾಡಿ ಹೋದದಕ್ಕೆ ಸಿಕ್ಕಿಲ್ಲ, ಅಥವಾ ಮೊದಲು ಹೋದವರು 2 ಸಲ ಕುಡಿದದಕ್ಕೆ ನಿಮ್ಗೆ ಸಿಕ್ಕಿರ್ಲಿಕ್ಕಿಲ್ಲ. ಮೊದಲು ಹೋದವರು 2 ಲೋಟ ಕುಡಿದದಕ್ಕೆ ನಿಮ್ಗೆ ಸಿಕ್ಕಿಲ್ಲ ಹೊರತು ನನ್ನ ಪ್ರಾರಬ್ಧ ಇದ್ದದಕ್ಕೆ ಕಾಫಿ ಸಿಕ್ಕಿಲ್ಲ ಅನ್ನಬಾರದು. ಹಾಗೆ ಎಲ್ಲೋ ಬಳಸ್ತೇವೆ ನಾವು. 2 ಗಂಟೆ ಫ್ಲೈಟ್ ಇದೆ ಅಂದರೆ 12 ಗಂಟೆ ಏರ್ಪೋರ್ಟಲ್ಲಿ ಇರ್ಬೇಕು ನೀವು. ಫ್ಲೈಟ್ ಮಿಸ್ ಆದರೆ ನಮ್ಮ ಪ್ರಾರಬ್ಧರಿ ಅಂದರೆ ಸೋಮೇರ್ತನ ಅಂತಾರೆ, ಪ್ರಾರಬ್ಧ ಅಲ್ಲ. ಹಾಗಾದರೆ ಸಂಚಿತ, ಆಗಾಮಿ, ಪ್ರಾರಬ್ಧ ಅಂತ 3 ಕರ್ಮಗಳು. ಅದರಲ್ಲಿ ಸಂಚಿತ ಅಂದರೆ ಸಂಗ್ರಹ ಮಾಡಿದ್ದು. ಈ ಜನ್ಮದಲ್ಲಿ ಏನು ಕರ್ಮಗಳನ್ನು ಮಾಡಿ ಸಂಗ್ರಹ ಮಾಡಿದ್ದೇವೆ ಅದನ್ನು ಸಂಚಿತ ಕರ್ಮ ಅಂತ ಕರೀತಾರೆ. ಇದೇ ಜನ್ಮದಲ್ಲಿ ಇನ್ನು ಮುಂದೆ ಮಾಡಬಹುದಾದ ಕರ್ಮಗಳನ್ನು ಆಗಾಮಿ ಕರ್ಮ ಅಂತಾರೆ. ಪ್ರಾರಬ್ಧ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಪ್ರಾರಬ್ಧ ಅನ್ನೋದು ಕನ್ನಡದಲ್ಲಿ ಪ್ರಾರಂಭ. ಈಗ ನೋಡಿ, ಈ ಬುಟ್ಟಿಯೊಳಗೆ 3 ಮುಷ್ಟಿ ಮಂತ್ರಾಕ್ಷತೆ ಇದೆ. 3 ಮುಷ್ಟಿ ಇದೆ. ಇದರಲ್ಲಿ 1 ಮುಷ್ಟಿ ನಾನು ತೆಗೆದರೆ ಎಷ್ಟು ಉಳಿತು? 2 ಉಳಿತು. ಇನ್ನೊಂದು ತೆಗೆದರೆ, ಇನ್ನೊಂದು ತೆಗೆದರೆ, ಹೌದಾ? ಹಾಗೇನೆ ಈ 1 ಬುಟ್ಟಿಯೊಳಗೆ ನಮ್ದು 5 ಮುಷ್ಟಿ ಪ್ರಾರಬ್ಧ ಇದೆ ಅಂತ ಇಟ್ಕೊಳ್ಳಿ. 5 ಮುಷ್ಟಿ ನಮ್ಮ ಪ್ರಾರಬ್ಧ ಕರ್ಮ ಇದೆ.
ಅದರಲ್ಲಿ ದೇವರೇನು ಮಾಡ್ತಾನೆ, 2 ಮುಷ್ಟಿಯನ್ನು ಕೊಡ್ತಾನೆ. ಅದಕ್ಕೆ ಭೋಗ ಮಾಡಲಿಕ್ಕೆ. ಪ್ರಾರಬ್ಧ ಯಾವಾಗಲೂ ಭೋಗದಿಂದಲೇ ಹೋಗಬೇಕು. ಪ್ರಾರಬ್ಧ ಕರ್ಮಣೋನ್ಯಸ್ಯ ಭೋಗೇನೈವ ಪರೀಕ್ಷೆ. 2 ಮುಷ್ಟಿ ಪ್ರಾರಬ್ಧವನ್ನ ನಮಗೆ ಭೋಗ ಮಾಡೋದಕ್ಕೆ ದೇವರು ಕೊಡ್ತಾನೆ. ಆಗ ಬುಟ್ಟಿಯಲ್ಲಿ ಎಷ್ಟು ಉಳಿಬೇಕು? 3 ಉಳಿಬೇಕು. ಇನ್ನೊಂದು ಮುಷ್ಟಿ ಕೊಟ್ರೆ 2 ಉಳಿಬೇಕು. ಇನ್ನು 2 ಕೊಟ್ರೆ, ಹಾಗಾದ್ರೆ ಯಾವತ್ತಾದರೂ ಒಂದಿನ ಪ್ರಾರಬ್ಧ ಮುಗೀತು ಅಂತ ಆಗತ್ತೇನು? ನೀವೇ ಹೇಳಿದ್ರಲ್ಲ, ಈಗ 5 ಮುಷ್ಟಿಯೊಳಗೆ ಒಂದೊಂದು ಬಾರಿ 2 ಮುಷ್ಟಿ ಭೋಗ ಮಾಡ್ಲಿಕ್ಕೆ ದೇವರು ಕೊಟ್ಟ ಅಂದ್ರೆ ಯಾವತ್ತೋ ಒಂದಿನ ಖಾಲಿ ಆಗತ್ತಲ್ಲ, ಆಗಲ್ವಾ? ಮಂತ್ರಾಕ್ಷತೆಯನ್ನ ಒಂದೊಂದು ಮುಷ್ಟಿ ಕೊಟ್ಟಾಗ ಬುಟ್ಟಿ ಖಾಲಿ ಆಗೋ ಹಾಗೆ ಒಂದು 5 ಮುಷ್ಟಿ ನಮ್ಮ ಪ್ರಾರಬ್ಧ ಇದೆ ಅಂತ ಇಟ್ಕೊಳ್ಳಿ. 2 ಮುಷ್ಟಿ ಭೋಗ ಮಾಡ್ಲಿಕ್ಕೆ ಕೊಡ್ತಾರೆ ದೇವರು. ಖಾಲಿ ಆಗತ್ತಲ್ಲ? ಆಗಲ್ಲ. ಯಾಕಾಗಲ್ಲ ಅಂದ್ರೆ ಆ 2 ಮುಷ್ಟಿಯನ್ನ ಭೋಗ ಮಾಡುವಾಗ ನೀವು ಕರ್ಮ ಮಾಡಲ್ವಾ? 2 ಮುಷ್ಟಿ ಪ್ರಾರಬ್ಧವನ್ನ ಭೋಗ ಮಾಡುವಾಗ 10 ಮುಷ್ಟಿ ಡಿಪಾಸಿಟ್ ಮಾಡಿರ್ತೀರಿ. ಮತ್ತೆ ಡಿಪಾಸಿಟ್ ಆಗಿರ್ತದೆ. ಮೊದಲನೇದು 3, ಈಗ 10, 13 ಆಯ್ತು. ಅದರೊಳಗಿಂದ 2 ಮುಷ್ಟಿ ಕೊಡಬೇಕಾದ್ರೆ ಇನ್ನು 10 ಡಿಪಾಸಿಟ್ ಆಯ್ತು. ವಿಚಾರ ಮಾಡಿ, ಒಂದು ದಿನಕ್ಕೆ ನಾವು ಕರ್ಮ ಎಷ್ಟು ಮಾಡ್ತೇವೆ ಗೊತ್ತಾ? ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ತಯಂ. ಒಂದು ದಿನಕ್ಕೆ ಪ್ರಾತಃ ಕಾಲ ಎದ್ದು ರಾತ್ರಿ ಮಲಗುವವರೆಗೆ ನಾವು ಮಾಡುವ ಕರ್ಮಗಳನ್ನು ಎಣಿಸಿದರೆ 10 ಮಾನವ ಜನ್ಮಗಳು ಎತ್ತಿ ಭೋಗ ಮಾಡುವುದಕ್ಕೆ ಬೇಕಾಗುವಷ್ಟು ಕರ್ಮ ಪರ್ ಡೇ ಮಾಡ್ತೀವಂತೆ ನಾವು. ಶ್ರೀಮದಾಚಾರ್ಯ ಪರ್ ಡೇ. ನಾವು ಬದುಕಿದ 60-70 ವರ್ಷದಲ್ಲಿ ಎಷ್ಟು ಕರ್ಮ ಆಗಬೇಕು? ಹಾಗಾದರೆ ಆ ಹಿಂದಿನ ಅನಂತ ಜನ್ಮಗಳಲ್ಲಿ ಮಾಡಿದ ಕರ್ಮದಲ್ಲಿ ಯಾವ ಕರ್ಮ ಇವತ್ತು ನಮಗೆ ಫಲ ಕೊಡೋದಕ್ಕೆ ಪ್ರಾರಂಭ ಮಾಡಿದೆಯೋ ಅದು ಪ್ರಾರಬ್ಧ. ಗೊಂದಲ ಮಾಡ್ಕೋಬೇಡಿ. ಕರ್ಮಣ್ಯಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯ. ಗೊಂದಲಾಗಿ ಬಿಡತ್ತೆ. ಕರ್ಮ, ಅಕರ್ಮ, ವಿಕರ್ಮ ಅಂತ 3 ಕೃಷ್ಣ ಹೇಳ್ತಾರೆ ಗೀತೆಯಲ್ಲಿ. ವಿಶ್ವಾವಸು ನಾಮ ಸಂವತ್ಸರ ನಡೀತಿದೆ. ಅದಕ್ಕೂ ಮೊದಲು ಒಂದು 10 ಸಂವತ್ಸರಗಳ ಹಿಂದೆ ಹೋಗಿ. 10 ಸಂವತ್ಸರಗಳ ಹಿಂದೆ ಯಾವತ್ತೋ ಒಂದು ದಿನ ಒಂದು ಪವಮಾನ ಹೋಮ ಮಾಡಿದ್ರಿ. ಅವತ್ತು ಪವಮಾನ ಹೋಮ ಮಾಡಿದರೆ ಆ ಪುಣ್ಯವನ್ನ ಅವತ್ತು ದೇವರು ನಿಮ್ಗೆ ಕೊಡಲಿಲ್ಲ. ಯಾವ ಸಂವತ್ಸರದಲ್ಲಿ ಹೋಮ ಮಾಡಿರಿ ಅದಾದ ಮೇಲೆ 10 ವರ್ಷ ಆದ ಮೇಲೆ ಒಂದು ದಿನ ಮನೆಯಲ್ಲಿ ಕೂತ್ಕೊಂಡಿದ್ರೆ ಯಾರೋ ಬಂದು ಒಂದು 10 ಲಕ್ಷ ರೂಪಾಯಿ ಕೊಟ್ಟು ಹೋಗ್ತಾರೆ. ಅಯ್ಯೋ, ನಾನು ಈ 10 ಲಕ್ಷ ಬರೋದಕ್ಕೆ ಲಕ್ಷ್ಮೀ ಪೂಜಾನು ಮಾಡಿಲ್ಲ, ಕುಬೇರ ಪೂಜಾನು ಮಾಡಿಲ್ಲ, ಹೇಗೆ ಬಂತಿದ್ದು? ಇವತ್ತು ನಿನಗೆ 10 ಲಕ್ಷ ಬಂದದ್ದು, ನೀನು ಇವತ್ತು ಏನು ಮಾಡದಿದ್ರು 10 ವರ್ಷದ ಹಿಂದೆ ಪವಮಾನ ಹೋಮ ಮಾಡಿದ್ದೆಲ್ಲ ಆ ಕರ್ಮದಿಂದ ಇವತ್ತು ಕೊಟ್ಟ ದೇವರು. ವಿಚಾರ ಮಾಡಿ. ನಿಮ್ಮ ರೂಮ್ಗಳು ನಿಮಗೆ ಮಾತ್ರ ಗೊತ್ತಿದೆ. ಯಾರು ಯಾವ ರೂಮಲ್ಲಿದ್ದಾರೆ ಅಂತ ಗೊತ್ತಿದೆಯಾ? ಭಾಳ ಆದರೆ ಅಕ್ಕಪಕ್ಕದ 1-2 ರೂಮ್ ಗೊತ್ತಿರ್ತವೆ ನಿಮಗಷ್ಟೇ. ಇರೋ 40 ರೂಮ್ಗಳಲ್ಲಿ ಯಾರು ಯಾವ ರೂಮಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ. 40 ರೂಮ್ಗಳಲ್ಲ, 40 ಮನೆಗಳಲ್ಲ, 40 ಊರುಗಳಲ್ಲ, ಇಡೀ ಬ್ರಹ್ಮಾಂಡದಲ್ಲಿರುವ ಅನಂತ ಜೀವರು, ಇರುವೆಯನ್ನಾರಂಭ ಮಾಡಿ ಅನಂತ ಜೀವರಾಶಿಗಳ ಹಿಂದೆ ಮಾಡಿದ ಕರ್ಮ, ಈಗ ಮಾಡ್ತಾ ಇರುವ ಕರ್ಮ, ಮುಂದೆ ಮಾಡಬಹುದಾದ ಕರ್ಮ ಎಲ್ಲ ನೆನಪಿದ ದೇವರಿಗೆ. ಎಷ್ಟು ಬುದ್ಧಿವಂತ ಇರಬೇಕು ಪರಮಾತ್ಮ. ವಿಚಾರ ಮಾಡಿ. ಇವರಿಗೆ ಯಾಕೆ ಮಾನವ ಜನ್ಮ, ಇದಕ್ಕೆ ಆನೆ ಜನ್ಮ ಯಾಕೆ, ಇದಕ್ಕೆ ಕೋತಿ ಜನ್ಮ ಯಾಕೆ? ಪ್ರತ್ಯೇಕವಾಗಿ ಯಾರ ಕರ್ಮ ಏನಿದೆ, ಯಾವ ಜನ್ಮದ ಕರ್ಮ, ಇವತ್ತು ಇವನಿಗೆ ರೋಗ ಬರೋದಕ್ಕೆ ಕರ್ಮ ಯಾವುದು, ಇವನಿಗೆ ದುಃಖ ಬರೋದಕ್ಕೆ ಕರ್ಮ ಯಾವುದು? ನಾನು ಅನ್ಕೊಳ್ತೇನೆ, ನಾನೇನು ಮಾಡಿಲ್ಲ, ನನಗೆ ಯಾಕೆ ರೋಗ ಬಂತು? ಇವತ್ತು ನಾವು ಅನುಭವಿಸುವ ಸುಖ ದುಃಖಗಳಿಗೆ ಇವತ್ತಿನ ಜನ್ಮದ ಕರ್ಮ ಅಲ್ಲ, ಹಿಂದಿಂದು ಅಂತಲ್ಲ, ಅದರ ಹಿಂದಿನ ಯಾವುದೋ ಒಂದು ಜನ್ಮದ್ದು. ಅದು ಯಾವ ಜನ್ಮದ್ದು ಅಂತ ಗೊತ್ತಿಲ್ಲ. ಹಾಗಾದರೆ ಯಾವುದೇ ಹಿಂದಿನ ಜನ್ಮದಲ್ಲಿ ಮಾಡಿದ ಒಂದು ಕರ್ಮ ಇವತ್ತು ನನಗೆ ಸುಖನೋ ದುಃಖನೋ ಕೊಡತ್ತೆ ಅಂದರೆ ಅದನ್ನೇ ಪ್ರಾರಬ್ಧ ಅಂತ ಕರೀತಾರೆ. ನಿಜವಾಗಿಯೂ ಇದರ ಬಗ್ಗೆ ನಾವು ತುಂಬ ಗಹನವಾಗಿ ತಿಳಿಬೇಕು. ಏನ್ರಿ ಭಗವಂತನ ಅದ್ಭುತ ಶಕ್ತಿ. ಏಕಕಾಲಕ್ಕೆ ಎಲ್ಲರೂ ಊಟಕ್ಕೆ ಕೂತಿದ್ದೀರಿ. ಊಟ ಮಾಡುವ ನಮ್ಮಲ್ಲೇ ನೋಡಿ, ಒಬ್ಬರಿಗೆ ಹುಳಿ ಸೇರ್ತದೆ, ಇನ್ನೊಬ್ಬರಿಗೆ ಸಾರು ಸೇರ್ತದೆ, ಇನ್ನೊಬ್ಬರಿಗೆ ಪಲ್ಯ ಸೇರ್ತದೆ.
ಕೆಲವರಿಗೆ ಹುಳಿಯಲ್ಲಿದ್ದು ಹೋಳು ಸೇರ್ತದೆ, ಬರೀ ಹೋಳು ಹಾಕಂತಾರೆ. ಕೆಲವರಿಗೆ ಹೋಳು ಬೇಡ, ಬರೀ ತಿಳಿ ಹಾಕಂತಾರೆ. ಒಂದೇ ಪಂಕ್ತಿಯಲ್ಲಿ ಊಟ ಮಾಡುವ 8-10 ಜನರಲ್ಲಿ ವಿಭಿನ್ನತೆ ಇಲ್ವಾ? ಒಬ್ಬರಿಗೆ ಇಷ್ಟ ಅನ್ನ ಸಾಕು, ಒಬ್ಬರಿಗೆ ಇಷ್ಟ ಅನ್ನ ಬೇಕು, ಒಬ್ಬರಿಗೆ 2 ಸಲ ಬೇಕು, ಒಬ್ಬರಿಗೆ 1 ಸಲ ಬೇಕು. ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರಮಃ. ದೇವರಂತೆ ಸೃಷ್ಟಿ ಮಾಡುವ ವ್ಯಕ್ತಿ, ಪರಮಾತ್ಮನಂತೆ ಜಗತ್ತು ನಿರ್ಮಾಣ ಮಾಡುವ ವ್ಯಕ್ತಿ ಇನ್ನೊಬ್ಬರಿಲ್ಲ. ಒಂದೇ ಮಣ್ಣು ಜೋರಾಗಿ ಬಿದ್ದರೆ ಒಂದೇ ಮಳೆ, ಆದರೂ ಗಿಡಗಳಲ್ಲಿ ವಿಭಿನ್ನತೆ ಇದೆ. ಮಾವಿನ ಹಣ್ಣಿನ ವಾಸನೆ ಬಾಳೆಹಣ್ಣಿಗಿಲ್ಲ, ಬಾಳೆಹಣ್ಣಿಗಿದ್ದದ್ದು ಹಲಸಿನ ಹಣ್ಣಿಗಿಲ್ಲ. ಏನು ವಿಭಿನ್ನತೆ ದೇವರಿಟ್ಟಿದ್ದಾನೆ ನೋಡಿ. ಮಲ್ಲಿಗೆ, ಸಂಪಿಗೆ, ಜಾಜಿ, ಪಾರಿಜಾತ 10 ಗಿಡಗಳ ಹಾಕಿ, ನೀರು ಹಾಕಿ, ಗೊಬ್ಬರ ಹಾಕಿ ಗಿಡಗಳಾದರೆ ಆ ಗಿಡಗಳಲ್ಲಿ ಪರಿಮಳ ಬಂತು ಹೇಗೆ? ನೀರು ಹಾಕುವಾಗಿನ ಸೆಂಟ್ ಹಾಕಿದ್ರ? ಮಣ್ಣು ಒಂದೇ, ನೀರು ಹಾಕೋ ವ್ಯಕ್ತಿನೂ ಒಬ್ಬನೇ, ಆದರೂ ಗಿಡಗಳಲ್ಲಿ ವಿಭಿನ್ನತೆ ಇಲ್ವಾ? ಮಲ್ಲಿಗೆ ಹೂವನ್ನು ಹೇಗೆ ಮಾಡ್ತಾರೆ ಬೆಂಗಳೂರಲ್ಲಿ, ಅದೇ ರೀತಿ ಶಾವಂತಿಗೆ ಕೊಡ್ತಾರೆ. ಅದರ ರೇಟ್ ಬೇರೆ, ಇದರ ರೇಟ್ ಬೇರೆ ಅಲ್ವಾ? ಒಂದು ಬಾರಿ ದೇವರು ಮಾಡಿದ ಈ ಜಗತ್ತನ್ನ ನೋಡ್ರೆ ಹೇಗಿದೆ. ಒಬ್ಬ ವ್ಯಕ್ತಿಯ ಕೈಯಲ್ಲಿರುವ ಗೆರೆಗಳು ನೋಡಿ, ಇಷ್ಟು ಜನ ಕೂತಿದ್ದೇವೆ, ಎಲ್ಲರಿಗೂ ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಎಲ್ಲರಿಗಿದೆ. ಆದ್ರೆ ಒಬ್ಬರು ಇದ್ದಂತೆ ಇನ್ನೊಬ್ಬರಿಗಿಲ್ಲ. ದೇಹದಲ್ಲಿ ನೋಡಿ, ಇಂದ್ರಿಯಗಳಲ್ಲಿ ನೋಡಿ, ಮನಸ್ಸಿನಲ್ಲಿ ನೋಡಿ, ಮನಸ್ಸಿನಲ್ಲಿ ಬರುವ ವಿಚಾರಗಳಲ್ಲಿ ನೋಡಿ, ಒಬ್ಬರಿಗಿದ್ದ ಹಾಗೆ ಇನ್ನೊಬ್ಬರಿಗಿಲ್ಲ. ಒಂದೇ ಆಕಾರದಲ್ಲಿ 10 ಮಣ್ಣಿನ ಮಡಿಕೆ ಕುಂಬಾರ ಮಾಡಬಹುದು. ಒಂದು ದೊಡ್ಡದು, ಒಂದು ಚಿಕ್ಕದು ಮಾಡಬಹುದು. ಆದರೆ ಈ ಕುಂಬಾರ ಇದ್ದಾನಲ್ಲ, ದೇವರ ಭಗವಂತನೆಂಬ ಕುಂಬಾರ, ಭಕ್ತ ಕುಂಬಾರ ಇವ. ಕುಂಬಾರ ಮಾಡಿದ ಮಡಿಕೆ ಅಥವಾ ಕುಂಬಾರ ಮಾಡಿದ ಮಣ್ಣಿನ ಗೊಂಬೆಗಳು ಕೂತಲ್ಲೇ ಕೂತಿರ್ತವೆ. ದೇವರು ಮಾಡಿದ ಗೊಂಬೆಗಳು ನೋಡಿ ಓಡಾಡ್ತೇವೆ, ತಿರುಗಾಡ್ತೇವೆ, ಮಲಗುತ್ತೇವೆ. ಸುಖ, ದುಃಖ, ಮಾನ, ಅವಮಾನ, ಸಿಟ್ಟು, ದ್ವೇಷ, ಬೇಕು, ಬೇಡ, ಸಿಕ್ಕರೆ ಆನಂದ, ಸಿಗದೇ ಇದ್ದರೆ ದುಃಖ. ಒಂದು ಸಣ್ಣ ಚಿಪ್ಪು ಒಳಗೆ ತುರುಕಿ ಬಿಟ್ಟೆ ಕಳಿಸಿದ್ದಾರೆ. ಈ ಮೊಬೈಲ್ಗಳಲ್ಲಿ ಸಿಮ್ ಕಾರ್ಡ್ ಇಲ್ಲದೆ ಇದ್ರೆ ಏನಾಗತ್ತೆ ಹೇಳಿ? ಮೇಲಿನ ಮೊಬೈಲು ನೀವು 10 ಲಕ್ಷ ಅಲ್ಲ 20 ಲಕ್ಷ ತಗೊಳ್ಳಿ, ನೀವು ಮಾತಾಡೋದು ಯಾವಾಗ ಅದು ಒಳಗಿರೋದು ಇಷ್ಟೇ ಇರುತ್ತೆ. ಹಾಗೆ ನಮ್ಮ ಶರೀರ ಇದು ಒಂಥರ ಫೋನ್ ಇದ್ದಾಗೆ, ಒಳಗೆ ಮೆದುಳು, ಬುದ್ಧಿ ಅಂತ ಒಂದು ಸಿಮ್ ಕಾರ್ಡ್ ಒಳಗೆ ತುರುಕಿದ್ದಾನೆ ಅನ್ನೋದಕ್ಕಾಗಿ ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಮಾಡಬೇಕು, ಇದು ಮಾಡಬಾರದು, ಇದು ನೈಮಿಷಾರಣ್ಯ, ಅಲ್ಲಿ ಹೋಗೋಣ, ಪ್ರವಚನಕ್ಕೆ ಹೋಗೋಣ ಅನ್ನೋ ಜ್ಞಾನ ಕೊಟ್ಟ ಇಲ್ಲಿವರೆಗೆ ಬಂದಿದ್ದೇವೆ ನಾವು. ಇಷ್ಟು ವಿಭಿನ್ನವಾಗಿ ಭಗವಂತ ಮಾಡ್ತಾನೆ. ಆದರೆ ಒಂದು ಮಾತು ಮರಿಬೇಡಿ, ಇವತ್ಯಾರೋ ಬಹಳ ದುಃಖದಲ್ಲಿದ್ದಾರೆ, ದೇವರಿಗೆ ಅವನ ಮೇಲೆ ಕೋಪ ಇದೆ, ಅದಕ್ಕೆ ಅವರಿಗೆ ದುಃಖ ಕೊಟ್ಟ. ಇವನು ಯಾರು ಬೇಕಾದವನು ಇವನಿಗೆ ಆನಂದವಾಗಿಟ್ಟ. ಹೀಗೆ ಬೇಕು ಬೇಡಗಳು ದೇವರಿಗಿಲ್ಲ. ಒಬ್ಬ ವ್ಯಕ್ತಿ ಆನಂದದಲ್ಲಿ ಸುಖದಲ್ಲಿದ್ದಾನೆ, ಒಬ್ಬ ವ್ಯಕ್ತಿ ದುಃಖದಲ್ಲಿದ್ದಾನೆ. ಇವತ್ತು ಅನುಭವಿಸುವ ಸುಖ ದುಃಖಗಳಿಗೆ ಅವರದ್ದೇ ಹಿಂದಿನ ಜನ್ಮ ಕರ್ಮಗಳು ಕಾರಣವೇ ಹೊರತು ಪರಮಾತ್ಮ ಕಾರಣನಲ್ಲ, ಅವನು ನಿಮಿತ್ತ ಅಷ್ಟೇ. ಇಲ್ಲ ಅಂದಿದ್ರೆ ಒಬ್ಬರಿಗೆ ಹೆಚ್ಚು, ಇನ್ನೊಬ್ಬರಿಗೆ ಕಡಿಮೆ, ಒಬ್ಬರಿಗೆ ಅತಿ ಸುಖ, ಇನ್ನೊಬ್ಬರಿಗೆ ಕಡಿಮೆ ಸುಖ, ಹೀಗೆ ವೈಲಕ್ಷಣ್ಯ ದೇವರು ಮಾಡುತ್ತಿದ್ದ ಅಂದ್ರೆ ಅವನಲ್ಲಿ ದೋಷ ಬರ್ತದೆ. ವೈಷಮ್ಯ, ನೈರ್ಘಣ್ಯ ಅನ್ನುವ ದೋಷ ಬರ್ತದೆ. ಏನ್ ಮೇಂಟೈನ್ ಮಾಡ್ತಾನೆ? ಮನೆಯಲ್ಲಿ ಒಂದು 4 ಜನ ಇರ್ತಾರೆ, ಅವರನ್ನೇ ಮೇಂಟೈನ್ ಮಾಡ್ಲಿಕ್ಕಾಗಲ್ಲ. ಏನ್ ವಿಭಿನ್ನತೆ ಭಗವಂತನದು. ಸಣ್ಣದಾದ ಇರುವೆಯನ್ನು ಆರಂಭ ಮಾಡಿ ಆ ಇರುವೆಗೂ ಸಕ್ಕರೆ ಕೊಡ್ತಾನೆ, ಮೊಸಳೆ ಮೀನುಗಳಿಗೂ ಆಹಾರ ಕೊಡ್ತಾನೆ, ಕಲ್ಲಿನಲ್ಲಿ ಬಂಡೆಕಲ್ಲಲ್ಲಿನ ಕಪ್ಪೆಗೂ ಆಹಾರ ಕೊಡ್ತಾನೆ. ವಿಶ್ವ ಕುಟುಂಬಿಯವನು. ದ್ವಾರಕಾದಲ್ಲಿ ಒಂದು ಸಲ ಕೃಷ್ಣ ಪರಮಾತ್ಮ ಊಟಕ್ಕೆ ಕೂತಿದ್ದಾನೆ, ರುಕ್ಮಿಣಿ ಬಡಿಸ್ತಾ ಇದ್ದಾಳೆ. ಎಲ್ಲ ಪದಾರ್ಥ ಬಡಿಸಿ ಆಗಿದೆ, ಪರಿಶೇಚನ ಮಾಡಿ ಚಿತ್ರಾವತಿ ಇಟ್ಟಿದ್ದಾನೆ. ಇನ್ನೇನು ಆಪೋಷಣ ತಗೊಂಡು ಕೃಷ್ಣ ಊಟಕ್ಕೆ ಕೂಡಬೇಕು, ಎದ್ದು ಬಿಟ್ಟ ಅಂತೆ. ಕೈಯಲ್ಲಿ ಆಪೋಷಣ ತಗೊಂಡು ಎಲೆ ಮೇಲಿಂದ ಎದ್ದಾಕ್ಷಣ ರುಕ್ಮಿಣಿ ಸತ್ಯಭಾಮ ಕೇಳ್ತಾರೆ, ಯಾಕೆ ಸ್ವಾಮಿ ಊಟ ಮಾಡದೆ ಎದ್ದು ಬಿಟ್ರಲ್ಲ? ಕೃಷ್ಣ ಅಂತಾನೆ, ಅಲ್ಲಿ ದೂರದಲ್ಲಿ ಗೋಡೆ ಮೇಲೆ ಒಂದು ಇರುವೆ ಬೆಳಗ್ಗಿನಿಂದ ಸಕ್ಕರೆ ಇಲ್ಲದೆ ಒದ್ದಾಡ್ತಿದೆ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಆಮೇಲೆ ಬಂದು ನಾನು ಊಟ ಕೂಡ್ತೇನೆ ಎಂದ. ಈ ಭಾವನೆ ಎಂದಾದ್ರೂ ಬಂದಿದೆಯಾ ನಮಗೆ? ನಾವು ಹಾಕೋದು ಬಿಡಿ, ಅಕಸ್ಮಾತ್ ಸಕ್ಕರೆ ಚೆಲ್ಲಿದ್ರೆ ಬೇಗ ಬಳಿ ಇರುವೆ ಆಗತ್ತೆ ಅನ್ನೋರು ನಾವು.
ಕೈ ಜಾರಿ ಸಕ್ಕರೆ ಬೀಳಿದ್ರೆ ಬೇಗ ಬೇಗ ಬಳದಾಕು ಇರುವೆ ಆಗುತ್ತೆ ಅನ್ನೋರು ಹೊರತು ಇರುವೆಗ ಹಾಕಬೇಕು. ಏನು ಭಗವಂತನ ವಿಚಿತ್ರ ದೃಷ್ಟಿ ನೋಡಿ. ತಲ್ಲಣಿಸದಿರು ಕಂಡೆ ತಾಳು ಮನವೇ, ಎಲ್ಲರನ್ನ ಸಲಹು. ಎಷ್ಟು ಜವಾಬ್ದಾರಿ ದೇವರಿಗೆ. ಯಾರೋ ಮಲಗಿರ್ತಾರೆ, ಯಾರೋ ಹೇಳ್ತಾರೆ, ಯಾರೋ ಕೂಡುತ್ತಾರೆ, ಯಾರೋ ನಗುತ್ತಾರೆ, ಯಾರೋ ಆಟ ಆಡ್ತಾರೆ, ಯಾರು ಪ್ರತಿನಿತ್ಯ ಪೂಜೆ ಮಾಡೋರಿದ್ದಾರೆ, ವರ್ಷಕ್ಕೊಂದಿನ ಪೂಜೆ ಮಾಡೋರಿದ್ದಾರೆ, 6 ತಿಂಗಳಿಗೊಂದಿನ ಪೂಜೆ ಮಾಡೋರಿದ್ದಾರೆ. ಭಕ್ತರಲ್ಲಿ ವಿಭಿನ್ನತೆ ಇದೆ, ಆದರೆ ಅವರ ಮೇಲೆ ಅನುಗ್ರಹ ಮಾಡುವ ದೇವರು ಒಂದೇ ರೀತಿ ಮಾಡ್ತಾರೆ. ಆದ್ದರಿಂದ ಪರಮಾತ್ಮ ನಮ್ಮ ನಮ್ಮ ಕರ್ಮಗಳಿಗೆ ತಕ್ಕಂತೆ, ಸಂಚಿತ ಆಗಾಮಿ ಪ್ರಾರಬ್ಧ ಕರ್ಮಗಳಿಗೆ ತಕ್ಕಂತೆ ಒಂದು ಪ್ರಶ್ನೆ ನಿಮಗೆ ಬಂದಿರಬಹುದು. ನಾವು ಮಾಡಿದ ಕರ್ಮಗಳನ್ನು ನೋಡಿನೇ ದೇವರ ಫಲ ಕೊಡ್ತಾರಂದ್ರೆ ಸ್ವತಂತ್ರ ಎಲ್ಲಾದ ಅವನು? ಸ್ವತಂತ್ರ ಅಂತ ಯಾರನ್ನು ಕರಿಬೇಕು? ಯಾವುದರ ಅಪೇಕ್ಷೆ ಇಲ್ಲದೆ ತನ್ನ ಮನಸ್ಸಿನಿಂದ ಕೊಡ್ತಿದ್ರೆ ಸ್ವತಂತ್ರ ಅನ್ನಬೇಕು. ದೇವರು ನಮಗೆ ಸುಖವೋ ದುಃಖವೋ ಕೊಡಬೇಕಾದರೆ ನಮ್ಮದೇ ಕರ್ಮಗಳನ್ನು ನೋಡಿ ಕೊಡ್ತಾನಂದ ಮೇಲೆ ಇದರಲ್ಲಿ ದೇವರ ಸ್ವಾತಂತ್ರ್ಯ ಎಲ್ಲಿಗೆ ಬಂತು ಅಂತ ನಿಮಗೆ ಪ್ರಶ್ನೆ ಬರಬಹುದು. ಅದಕ್ಕೂ ಉತ್ತರವನ್ನು ಕೊಡ್ತಾರೆ. ವಾಸ್ತವಿಕವಾಗಿ ನಮ್ಮ ಕರ್ಮಗಳನ್ನೇ ನೋಡಿ ಕೊಡುವ ಅನಿವಾರ್ಯತೆಯೂ ದೇವರಿಗಿಲ್ಲ, ಅವಶ್ಯಕತೆಯೂ ದೇವರಿಗಿಲ್ಲ. ಮನಸ್ಸಿಗೆ ಬಂದಾಗ ಕೊಡಬಹುದವನು, ಹಾಗೆ ಮಾಡೋದಿಲ್ಲ. ತನ್ನ ಮನಸ್ಸಿಗೆ ಬಂದವರಿಗೆ ಮನಸ್ಸಿಗೆ ಬಂದ ಹಾಗೆ ಮಾಡುವ ಶಕ್ತಿ ಸಾಮರ್ಥ್ಯ ಇದೆ. ಆದರೂ ಆಯಾ ಜೀವರಾಶಿಗಳ ಅವರ ಅನಾದಿ ಯೋಗ್ಯತೆ, ಅನಾದಿ ಕರ್ಮ, ಅವರ ಸ್ವಭಾವ ಇದನ್ನು ನೋಡಿನೇ ದೇವರು ಕೊಡ್ತಾನೆ. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪನಿರ್ಣಯದ 22ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನಾವು ದೇವರಿಂದ ಏನೇ ಬೇಡಬೇಕಾದರೂ ಇದನ್ನು ಕೊಡುವಂತ ದೇವರಲ್ಲಿ ಯಾಚನೆ ಮಾಡಬೇಕಾದರೆ ನಮ್ಮಲ್ಲಿ 3 ಇರಬೇಕಂತ. ದೇವರಿಂದ ಬೇಡೋದಕ್ಕೆ 1 ಯೋಗ್ಯತೆ, 2ನೇದ್ದು ಪುಣ್ಯ, 3ನೇದ್ದು ಇವತ್ತಿನ ಪ್ರಯತ್ನ. ಇದು 3ರಲ್ಲಿ 1 ಮೈನಸ್ ಇದ್ರೂ ಕೊಡಲ್ಲ ದೇವರು. ನೋಡಿಬೇಕಾದ್ರೆ ಬೇಕಾದಷ್ಟು ಜಪ ತಪಸ್ಸು ಮಾಡಿ, ಬೆಳಗ್ಗೆ ಸ್ನಾನ ಮಾಡಿ, ಪೂಜೆ ಮಾಡಿ, ನಮ್ಮನ್ನ ವಸಿಷ್ಠ ಮಾಡು, ವಿಶ್ವಾಮಿತ್ರ ಮಾಡು ಅಂದ್ರೆ ಮಾಡ್ತಾನ? ಯಾಕೆ? ಯೋಗ್ಯತೆ ಇಲ್ಲ. ಯೋಗ್ಯತೆಗೆ ಮೀರಿದ್ದನ್ನ ದೇವರಿಂದ ಬೇಡಿದ್ರೆ ಕೊಡಲ್ಲ. ಮೊದಲನೇ, ಕೆಲವೊಂದನ್ನ ಪಡೆಯೋದಕ್ಕೆ ಯೋಗ್ಯತೆ ಇರತ್ತೆ, ಪುಣ್ಯ ಇರಲ್ಲ. ಯೋಗ್ಯತೆ ಇಲ್ಲ, ಪುಣ್ಯ ಇದ್ರೂ ಸಿಗಲ್ಲ. ಕೆಲವು ಬಾರಿ ಯೋಗ್ಯತೆ ಇರತ್ತೆ, ಆ ಪದಾರ್ಥ ಪಡೆಯೋದಕ್ಕೆ ಯೋಗ್ಯತೆ ಇದ್ರೂ ನಮ್ಮ ಅಕೌಂಟಲ್ಲಿ ಪುಣ್ಯ ಇರಲಿಲ್ಲ ಅಂದ್ರೆ ಆಗಲೂ ಸಿಗಲ್ಲ. ಕೆಲವು ಬಾರಿ ಯೋಗ್ಯತೆನೂ ಇರ್ತದೆ, ಪುಣ್ಯನೂ ಇರ್ತದೆ, ನಾವು ಪ್ರಯತ್ನ ಮಾಡಿರಲ್ಲ. 3 ಅವಶ್ಯಕ. ಬಹಳ ಸುಂದರವಾಗಿ ಧರ್ಮರಾಜನಿಗೆ ಭೀಮಸೇನ ದೇವರು ಮಹಾಭಾರತದಲ್ಲಿ ಉಪದೇಶ ಮಾಡ್ತಾರೆ. ಏನಾಗತ್ತೋ ಏನೋ, ಯುದ್ಧದಲ್ಲಿ ನಮಗೆ ಜಯ ಸಿಗತ್ತೋ ಇಲ್ಲೋ, ಯಾಕೆ ಯುದ್ಧ ಮಾಡೋದು? ಈ ಧರ್ಮರಾಜನ ಮಾತುಗಳನ್ನು ಕೇಳಿ ಭೀಮಸೇನ ದೇವರು ಹೇಳ್ತಾರೆ, ಪ್ರಪಂಚದಲ್ಲಿ ಸ್ಥಿರೋನುಭಾವಮೇವ ಮೇ ಮಹಾನ್ ಅನುಗ್ರಹೋ ಹರೇಹೇ ಮಹಾಪ್ರಯತ್ನ ವರ್ಜಿತಾ ಜನಾನ ಜಗ್ಮುರುನ್ನತಿಂ ಪ್ರಯತ್ನಮೇಕಮಗ್ರತೋ ನಿಧಾಯ ಭೂತಿಮಪ್ನುಮಃ. ಪ್ರಯತ್ನ ಒಂದಿದ್ರೆ ಎಂಥ ಗುರಿಯಾದರೂ ಮುಟ್ಟಬಹುದಂತೆ, ಭೀಮಸೇನ ದೇವರ ಮಾತು. ಹಾಗಾಗಿ ಪ್ರಯತ್ನ, ಯೋಗ್ಯತೆ, ಸ್ವಭಾವ, ಪುಣ್ಯ ಎಲ್ಲವನ್ನೂ ಇಟ್ಟುಕೊಂಡು ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಅದನ್ನು ತಿಳಿಸಿ ಅದಾದ ಮೇಲೆ ಮತ್ತೊಂದು ಪ್ರಶ್ನೆ ಕೇಳ್ತಾರೆ. ಈಗ ಕುಂಬಾರ ಒಂದು ಮಡಿಕೆ ಮಾಡಬೇಕಾದರೆ ಅವನಿಗೆ ಲಾಭ ಇದೆ ಒಳಗೆ. ಈ ಮಡಿಕೆಯನ್ನ ಮಾರಿದರೆ ದುಡ್ಡು ಬರುತ್ತೆ ಅಂತ ಲಾಭ ಇದೆ. ಹಾಗೆ ಜಗತ್ತಿನ ಸೃಷ್ಟಿಯನ್ನ ಮಾಡುವ ದೇವರಿಗೆ ಲಾಭ ಏನಾದರೂ ಇದೆಯಾ? ಸೃಷ್ಟಿ, ಸ್ಥಿತಿ, ಲಯ ಇದನ್ನೆಲ್ಲ ಮಾಡುವ ಪರಮಾತ್ಮನಿಗೆ ಪ್ರಪಂಚದಿಂದ ಲಾಭ ಇದೆಯಾ? ಇಲ್ಲ ಅಂದ್ರೆ ಮಾಡ್ತಾನೆ ಯಾಕೆ? ಇಲ್ಲ ಅಂದ್ರೆ ಮಾಡ್ತಾನೆ ಯಾಕೆ ಅಂತ ಪ್ರಶ್ನೆ. ಲಾಭ ಇದೆ ಅಂತಾದರೆ ಹಾಗಾದ್ರೆ ನಮ್ಮಂತೆ ದೇವರಿಗೂ ಏನು ಅಪೇಕ್ಷೆ ಇದೆ? ಪ್ರಪಂಚದಲ್ಲಿ ಸಂಬಳ ಬರಲಿ ಅಂತ ಮಾಡ್ತಾರೆ, ಅಥವಾ ಕೀರ್ತಿ ಬರಲಿ ಅಂತ ಮಾಡ್ತಾರೆ. ಅಪೇಕ್ಷೆ ಇಟ್ಟುಕೊಂಡು ನಾವು ನೀವು ಮನುಷ್ಯರ ಮಾಡೋ ಹಾಗೆ ದೇವರು ಒಂದು ಅಪೇಕ್ಷೆ ಇಟ್ಟುಕೊಂಡೇ ಸೃಷ್ಟಿ, ಸ್ಥಿತಿ, ಲಯ ಮಾಡ್ತಾನಂದ ಮೇಲೆ ಅವನಿಗೂ ಮನುಷ್ಯನಿಗೂ ವ್ಯತ್ಯಾಸ ಇಲ್ಲ ಅಂತಾಯ್ತಲ್ಲ ಅನ್ನೋ ಪ್ರಶ್ನೆಯನ್ನ ಜ್ಞಾನಿಗಳು ಕೇಳ್ತಾರೆ. ಅದಕ್ಕೂ ಉತ್ತರ ಕೊಡ್ತಾರೆ. ಪರಮಾತ್ಮನಿಗೆ ಸೃಷ್ಟಿ, ಸ್ಥಿತಿ, ಲಯಗಳಿಂದ ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲದೆ ಇದ್ರೂ ಯಾಕೆ ಮಾಡ್ತಾನೆ?
ಇದು ಭಗವಂತನ ಸ್ವಭಾವ. ಆಪ್ತ ಕಾಮಸ್ಯ ಕಾಸ್ಪ್ರಹ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮಾಡೋದು, ಜೀವರಾಶಿಗಳಿಗೆ ದೇಹ ಕೊಡೋದು, ಅವರಿಗೆ ಸುಖ ದುಃಖ ಕೊಡೋದು, ಅವರಿಗೆ ಸಂಸಾರದಲ್ಲಿ ತಿರುಗಿಸೋದು, ಅನ್ನ ಕೊಡೋದು, ನೀರು ಕೊಡೋದು, ಇದೇನು ಪರಮಾತ್ಮ ಮಾಡ್ತಾರೆ? ಪ್ರಯೋಜನ ಇಲ್ಲ. ನಮ್ಮಿಂದ ಯಾವ ಪ್ರಯೋಜನ ಇಲ್ಲದೆ ಇದ್ರೂ ಇವರೆಲ್ಲ ನನ್ನವರು ಅನ್ನುವ ಕಾರಣಕ್ಕೆ ದೇವರು ಮಾಡ್ತಾರೆ. ಒಬ್ಬ ವ್ಯಕ್ತಿಗೆ ಬಹಳ ಆನಂದ ಆದರೆ ಏನು ಮಾಡ್ತಾನೆ? ತನ್ನಗೆ ಆದ ಆನಂದವನ್ನು ಹೊರಗೆ ಹಾಕೋದಕ್ಕೆ ಕುಣಿತಾನೆ, ಹಾಡ್ತಾನೆ. ಹಾಗೆ ದೇವರಿಗೆ ಯಾವಾಗ ಆನಂದ ಆಗುತ್ತೋ ನೋಡಿ, ಆಗ ದೇವರು ಜಗತ್ತಿನ ಸೃಷ್ಟಿ ಮಾಡ್ತಾನೆ. ಯಾವ ಪ್ರಯೋಜನ ಇಲ್ಲದೆ ಭಗವಂತನಿಗೆ ಎಂತಹ ಅದ್ಭುತವಾದ ಪ್ರಪಂಚವನ್ನು ನಿರ್ಮಾಣ ಮಾಡಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನಿಗೂ ಶರೀರ ಕೊಟ್ಟಿದ್ದಾನೆ. ಇದೊಂದು ಮೇಲ್ಗಡೆ ಚರ್ಮ ಕೊಟ್ಟಿದ್ದಕ್ಕೆ ಒಳಗೇನಿದೆ ಅಂತ ಗೊತ್ತಾಗ್ತಿಲ್ಲ. ಒಂದು ಬಾರಿ ಮೇಲಿನ ಚರ್ಮ ತೆಗೆದ್ರೆ ಒಳಗೆ ನೋಡಿ ಏನು ಹೊಲಸಿದೆ, ರಕ್ತ, ಮಾಂಸ, ಮಜ್ಜ. ಎಷ್ಟು ಭದ್ರವಾಗಿ ಸುರಕ್ಷಿತ ಓಡಾಡ್ತೇವೆ, ತಿರುಗಾಡ್ತೇವೆ, ಮಲಗುತ್ತೇವೆ, ಏಳುತ್ತೇವೆ, ಕೂಡುತ್ತೇವೆ. ಹಾಗಾಗಿ ಪರಮಾತ್ಮನ ದಿವ್ಯವಾದ ಎಲ್ಲ ಮಾನವರಿಗೆ ದೇವರು ಕೊಟ್ಟ ಗಿಫ್ಟು ಈ ಮಾನವ ಶರೀರ. ಅದರ ಬಗ್ಗೆ ಬಹಳ ಸುಂದರವಾಗಿ ಹೇಳ್ತಾರೆ. ಒಟ್ಟಾರೆ 9 ಜನ, ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರಹೋತ್ರ, ದ್ರುಮಿಲ, ಚಮಸ, ಕರಭಾಜನ ಅನ್ನುವ ಜಯಂತಿಯ 9 ಜನರಿಗೆ 9 ಪ್ರಶ್ನೆಗಳನ್ನು ವಿದೇಹ ದೇಶದಲ್ಲಿ ಆ ರಾಜ ಕೇಳ್ತಾನೆ. ವಿದೇಹ ರಾಜ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಬಹಳ ವಿಸ್ತಾರ ಇದೆ. ಇನ್ನು ಏಕಾದಶ ಸ್ಕಂದ ಮುಂದೆ ಹೋಗಬೇಕಾದದ್ದರಿಂದ ಇಲ್ಲಿಗೆ ಜಯಂತಿ ಉಪಾಖ್ಯಾನವನ್ನು ಮುಗಿಸಿ ಆ 9 ಜನರಿಗೆ ಅನೇಕ ಪ್ರಶ್ನೆಗಳನ್ನು ಕೇಳಿ ಅವರಿಂದ ಉತ್ತರವನ್ನು ಪಡಿತಾನೆ. ಆ ಎಲ್ಲ 9 ಜನ ಜಯಂತಿ ವೃಷಭ ಪರಮಾತ್ಮನ ಮಕ್ಕಳನ್ನು ಕೂಡಿಸಿ ಅರ್ಘ್ಯ ಪಾದ್ಯಗಳಿಂದ ಪೂಜಾ ಮಾಡ್ತಾನೆ. ಪೂಜಾ ಮಾಡಿ ಅವರಿಗೆಲ್ಲ ನಮಸ್ಕಾರ ಮಾಡಿ ಅವರೆಲ್ಲ ಅಲ್ಲಿಂದ ಹೊರಟಿದ್ದಾರೆ. ಸಂಚಾರ ಮಾಡ್ತಾ ವಿದೇಹ ನಗರಕ್ಕೆ ಬಂದರು. ವಿದೇಹ ರಾಜ ಅವರಿಗೆಲ್ಲ ಪ್ರಶ್ನೆಯನ್ನು ಕೇಳಿದ. ಅವನು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕೊಟ್ಟು ಅವನಿಗೆ ಅನುಗ್ರಹವನ್ನು ಮಾಡಿ 9 ಜನ ಅಲ್ಲಿಂದ ಹೊರಟಿದ್ದಾರೆ. ಈ ಕಥೆಯನ್ನ ದ್ವಾರಕಾಪಟ್ಟಣದಲ್ಲಿ ವಸುದೇವನಿಗೆ ನಾರದರು ಹೇಳ್ತಿದ್ದಾರೆ. ಲಿಂಕಲ್ಲಿ ಹೋಗ್ಬೇಕು. ಬೆಳಗ್ಗೆ ಕೇಳಿದ್ದೀರಿ, ನಾರದ ಋಷಿಗಳು ಸಂಚಾರ ಮಾಡ್ತಾ ದ್ವಾರಕಾಕ್ಕೆ ಬಂದಾಗ ವಸುದೇವ ಅವರನ್ನ ಪ್ರಾರ್ಥನೆಯನ್ನ ಮಾಡಿ ಭಾಗವತ ಧರ್ಮಗಳ ಬಗ್ಗೆ ಉಪದೇಶ ಮಾಡಿ ಅಂತ ನಾರದನಿಗೆ ವಸುದೇವ ಕೇಳ್ತಾನೆ. ನೋಡು ವಸುದೇವ, ನೀ ನನಗೆ ಮಾಡಿದ ಇದೇ ಪ್ರಶ್ನೆಯನ್ನ ವಿದೇಹ ನಗರದಲ್ಲಿ ವಿದೇಹ ರಾಜ ಜಾಯಂತೇರಿಗೆ ಕೇಳಿದ್ದ. ಅವರು ಏನು ಉತ್ತರ ಕೊಟ್ಟರೋ ಅದನ್ನೇ ನಿನ್ನ ಮುಂದೆ ಹೇಳ್ತೇನೆ ಅಂತ ಕಥೆಯನ್ನ ಪ್ರಾರಂಭ ಮಾಡಿ ಇಷ್ಟು ವ್ಯವಸ್ಥೆಯನ್ನ ಮಾಡಿ ಆ ವಿದೇಹ ರಾಜನಿಗೆ ಜಾಯಂತೆಯರ ಉಪಾಖ್ಯಾನ ಉಪದೇಶದ ಮಾತುಗಳನ್ನು ತಿಳಿಸಿ, ಇದಾದ ಮೇಲೆ ದ್ವಾರಕಾಪಟ್ಟಣದಲ್ಲಿ ಪ್ರಾತಃ ಕಾಲದಲ್ಲಿ ಕೇಳಿದ್ದೀರಿ, ಶ್ರೀಕೃಷ್ಣ ಪರಮಾತ್ಮ 7 ದಿನ ಮೊದಲು ತನ್ನ ಕಾಲಿನಿಂದ ದ್ವಾರಕೆಯನ್ನ ಭೂಮಿಯಲ್ಲಿ ಸಮುದ್ರದ ಮಧ್ಯದಲ್ಲಿ ಕಾಲಿನಿಂದ ಒತ್ತು ಬಿಟ್ಟ. ಎಲ್ಲ ಯಾದವರಿಗೆ ಆಜ್ಞೆ ಮಾಡ್ತಾನೆ, ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ನಿಮ್ಮ ನಿಮ್ಮ ಪಿತೃಗಳಿಗೆ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿ ದೇಹ ಬಿಡಿ. ಎಲ್ಲ ಯಾದವರು ಪ್ರವಾಸಕ್ಕೆ ಹೊರಟಿದ್ದಾರೆ. ಎಲ್ಲರೂ ಪ್ರವಾಸಕ್ಕೆ ಹೊರಡುವಾಗ ಆ ಸಂದರ್ಭದಲ್ಲಿ ಅಲ್ಲಿ ಉದ್ಧವ ಸಾಕ್ಷಾತ್ ಬೃಹಸ್ಪತ್ಯಾಚಾರ್ಯರ ಅವತಾರ, ದೇವಗುರುಗಳು, ಇಂದ್ರಾದಿ ಎಲ್ಲ ದೇವತೆಗಳಿಗೆ ಗುರುಗಳಾದ ಬೃಹಸ್ಪತಿಗಳು ಉದ್ಧವರಾಗಿ ಬಂದಿದ್ದಾರೆ. ಅವನು ಒಬ್ಬ ಯಾದವನೇ. ಸಮಗ್ರ ಯಾದವ ಕುಲಕ್ಕೆ ಶಾಪ ಆಗಿದೆ. ಎಲ್ಲ ಯಾದವರು ಆ ವನಿಕೆಯ ಕುಡಿಯಿಂದ ಸಾಯಬೇಕು. ಎಲ್ಲರೂ ಪ್ರವಾಸಕ್ಕೆ ಹೊರಟಿದ್ದಾರೆ. ಎಲ್ಲರನ್ನ ಪರಮಾತ್ಮ ಕಳಿಸ್ತಾ ಇದ್ದ. ಆದರೆ ನೀನು ಮಾತ್ರ ಹೋಗಬೇಡ ಅಂತಾನೆ. ಉದ್ಧವನನ್ನ ತಡಿತಾನೆ ದೇವರು. ಉದ್ಧವ ಅಂತಾರಲ್ಲ, ಸ್ವಾಮಿ, ಶಾಪ ಆದದ್ದು ಇಡೀ ಯಾದವ ಕುಲಕ್ಕೆ. ನಾನು ಯಾದವರ ಕುಲದಲ್ಲಿ ಒಬ್ಬ ಯಾದವನೇ. ಹಾಗಾದರೆ ಆ ವನಿಕೆಯ ಪುಡಿಯಿಂದ ನಾನೂ ಕೂಡ ಮರಣ ಹೊಂದಬೇಕು. ನಾನು ಪ್ರವಾಸಕ್ಕೆ ಹೋಗ್ತೇನೆ, ಯಾಕೆ ನನ್ನನ್ನು ತಡಿತಾ ಇದ್ದಿ ಅಂತ ಉದ್ಧವ ಕೇಳಿದರೆ ಕೃಷ್ಣ ಅಂತಾನೆ, ನೀನು ಮರಣ ಹೊಂದಬೇಡ ಅಂದ. ಎಲ್ಲ ಯಾದವರು ಆ
ಮೈರೇಯ ಅಂತೂ ಒಂದು ಮದ್ಯ, ಅದನ್ನು ಪಾನ ಮಾಡ್ತಾರೆ. ಮದ್ಯಪಾನ ಮಾಡಿದ್ದಕ್ಕೆ ಅದರ ಅಮಲಿನೊಳಗೆ ಪರಸ್ಪರವಾಗಿ ಜಗಳ ಶುರುವಾಗತ್ತೆ. ಆ ಜಗಳ ಎಲ್ಲಿಗೆ ಕೊನೆಗೊಳ್ಳುತ್ತದೆ? ಆ ವನಿಕೆಯ ಪುಡಿಯಿಂದ ಒಂದು ಹುಲ್ಲು ನಿರ್ಮಾಣ ಆಗಿತ್ತು, ಅದನ್ನು ಕಿತ್ತಿ ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಹೊಡ್ಕೊಳ್ಳುತ್ತಾರೆ. ಅದೇ ವನಿಕೆಯ ಮುಂದೆ ಒಂದು ಕಬ್ಬಿಣದ ಬಳಿ ಇತ್ತಲ್ಲ, ಆ ಬಳಿಯನ್ನೇ ಒಬ್ಬ ಬಾಣ ಮಾಡುವ ವ್ಯಕ್ತಿ ತನ್ನ ಬಾಣಕ್ಕೆ ಹಚ್ಚಿದ್ದ. ಆ ಬಾಣವೇ ಕೃಷ್ಣನ ಪಾದಕ್ಕೆ ತಾಗತ್ತೆ. ಒಬ್ಬ ವ್ಯಾಧ ಹೊಡಿತಾನೆ, ನನಗೂ ಯಾದವರಿಗೆ ಬ್ರಾಹ್ಮಣ ಶಾಪ ತಾಕ್ಲಿ ಅಂತಾನೆ. ಯಾಕೆ? ತಾನು ಯಾದವರ ವಂಶದಲ್ಲೇ ಬಂದವನಲ್ವೇ. ತನ್ನ ಮಕ್ಕಳಿಗೆ ಮಾತ್ರವಲ್ಲ, ಆ ಶಾಪವನ್ನ ಪರಮಾತ್ಮ ತಾನೂ ಸ್ವೀಕಾರ ಮಾಡ್ತಾನೆ. ಆದರೆ ಉದ್ಧವನಿಗೆ ಮಾತ್ರ ಹೇಳ್ತಾನೆ, ನೀನು ಯಾದವ ಕುಲದಲ್ಲಿ ಹುಟ್ಟಿದರೂ ಕೂಡ ಈ ಶಾಪಕ್ಕೆ ನೀನು ಬಲಿಯಾಗಬೇಡ ಅಂದ. ಹೋಗ್ಬೇಡ ನೀನು ಪ್ರವಾಸಕ್ಕೆ. ಎಲ್ಲ ಯಾದವರು ಪ್ರವಾಸಕ್ಕೆ ಹೊರಟಿದ್ದಾರೆ. ಉದ್ಧವ ಅಂತಾನೆ, 7ನೇ ದಿವಸಕ್ಕೆ ದ್ವಾರಕಾ ಭೂಮಿಯಲ್ಲಿ ನೀರಲ್ಲಿ ಮುಳುಗಿ ಹೋಗುತ್ತೆ. ನೀನು ಪರಂಧಾಮಕ್ಕೆ ಹೊರಟಿದ್ದೆ, ಏನ್ ಮಾಡ್ಲಿ ನಾನು? ಏನ್ರಿ ಉದ್ಧವನ ಗೆಳತನ! ಉದ್ಧವನಿಗೂ ಕೃಷ್ಣ ಪರಮಾತ್ಮನಿಗೂ ಈ ಒಂದು ವಾರ ಹಿಂದೆ, ತಿಂಗಳ ಹಿಂದಿನ ಗೆಳತನಲ್ಲ. ಉದ್ಧವನಿಗೆ 5 ವರ್ಷ ಇತ್ತು. 5 ವರ್ಷದ ಮಗುವಿದ್ದಾಗ ತಾಯಿ ಕರೆದಂತೆ ಬಾರೋ ಊಟಕ್ಕೆ ಅಂತ ಕರೆದರೆ, ಆ ವಯಸ್ಸಿನೊಳಗೆ ಪೂಜೆ ಆಗುವವರೆಗೆ, ದೇವರ ನೈವೇದ್ಯ ಆಗುವವರೆಗೆ ನಾನು ಬರಲ್ಲ ಅಂತಿದ್ದ ಅಂತೆ. ವಯಸ್ಸಿನ 5ನೇ ವರ್ಷಕ್ಕೆ ದೇವರಲ್ಲಿ ಭಕ್ತಿ ಮಾಡುತ್ತಿದ್ದ ಉದ್ಧವನಿಗೆ 50 ವರ್ಷ ಆಗಿದೆ. ಅವನ ವಯಸ್ಸು ಬೆಳೆದಂತೆ ದೇವರಲ್ಲಿ ಭಕ್ತಿ ಬೆಳೆದು ನಿಂತಿದೆ. ಉದ್ಧವನ ಕಣ್ಣೊಳಗೆ ದಳ 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 ನೀರು. ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾನೆ, ಏನು ಮಾಡಲಿ ಹೇಳುವಂತಾನೆ. ನೀನು ಕೃಷ್ಣಾವತಾರ ಮುಗಿಸಿ ಪರಂಧಾಮಕ್ಕೆ ಹೊರಟಿದ್ದಿ, ಇವತ್ತಿನವರೆಗೆ ನಿನ್ನ ಬಿಟ್ಟು ಇನ್ನು ಒಂದು ಕೆಲಸ ನಾನು ಮಾಡಿಲ್ಲ. ಯಾವಾಗಲೂ ನಿನ್ನ ಜೊತೆಗೆ ಊಟ, ನಿನ್ನ ಜೊತೆಗೆ ಆಟ, ನಿನ್ನ ಜೊತೆಗೆ ಓಡಾಡೋದು, ತಿರುಗಾಡೋದು. ನೋಡಿ, ಒಬ್ಬ ವ್ಯಕ್ತಿಯ ಜೊತೆಗೆ 8 ದಿನ ಜೊತೆಗಿದ್ದು ನೋಡಿ ಬಾಂಧವ್ಯ ಬೆಳೀತದೆ. ಈಗ ನಿಮ್ಮಲ್ಲಿ ನೋಡಿ, ಇಲ್ಲಿ ಬರೋವರೆಗೂ ಯಾರಿಗೂ ಪರಿಚಯ ಇರಲಿಲ್ಲ. ನಿಮ್ಮ ಬಳಗ ಬಿಟ್ರೆ ಎಷ್ಟೋ ಜನ ನಿಮಗೆ ಇಲ್ಲಿ ಬಂದದ್ದೇ ಏರ್ಪೋರ್ಟ್ ಅಲ್ಲಿ ಪರಿಚಯ ಆಗಿರ್ತದೆ. ಈ 8-10 ದಿನ ಯಾತ್ರೆಗಳಲ್ಲಿ ಒಂದೇ ಪಂಕ್ತಿಯಲ್ಲಿ ಕೂತ್ಕೊಂಡು ಊಟ ಮಾಡಿರ್ತೀರಾ, ಬಸ್ಸಲ್ಲಿ ಅಕ್ಕಪಕ್ಕಗಳಲ್ಲಿ ಕೂತಿರ್ತೀರಾ. ಈಗೆಲ್ಲರ ಬಾಂಧವ್ಯ ಹೇಗೆ ಬೆಳೆದಿರ್ತದೆ ನೋಡಿ. ನಾಳೆ ಒಬ್ಬರು ಬಿಟ್ಟು ಹೋಗಬೇಕಾದ್ರೆ ಅಯ್ಯೋ ಪಾಪ ಯಾತ್ರೆ ಮುಗಿಸ್ಕೊಂಡ್ರೆ ದುಃಖ ಆಗತ್ತೆ. ಯಾವ ವ್ಯಕ್ತಿಯನ್ನ ಏರ್ಪೋರ್ಟಿಗೆ ಬರೋವರೆಗೂ ಅವ್ರು ಎಲ್ಲಿದ್ರು, ಯಾರಿದ್ರು, ಯಾವ ಮನೆಯಲ್ಲಿದ್ರು ಅಂತ ಗೊತ್ತಿಲ್ಲ. ಅಲ್ಲಿ ಬಂದ್ರೆ ಅವ್ರ ಪರಿಚಯ ಆಯಿತು, 8-10 ದಿನ ಜೊತೆಗೆ ಇದ್ದ ಓಡಾಡಿ ಅವ್ರು ಹೋಗುವಾಗ ಕಣ್ಣಲ್ಲಿ ನೀರು ಬರ್ತದೆ. ಅಂಥದ್ರೊಳಗೆ 50 ವರ್ಷ ಕೃಷ್ಣನ ಜೊತೆ ಕಳೆದಿದ್ದಾನ್ರಿ ಉದ್ಧವ. ಹಗಲೂ ರಾತ್ರಿ ದೇವರ ಜೊತೆಗೆ. ರಾತ್ರಿ ಮಲಗಬೇಕು ಅಂದ್ರೆ ಕೃಷ್ಣ ಮಲಗಿದ ಮೇಲೆ ಮಲಗ್ತಿದ್ದ. ಉದ್ಧವರಂತಹ ಭಕ್ತ ಇನ್ನೊಬ್ಬನಿಲ್ಲ. ಕ್ಷಣಾರ್ಥಮಪಿ ಕೇಶವ, ಒಂದು ಕ್ಷಣನೂ ನಿನ್ನ ಬಿಟ್ಟು ನಾನು ಇರೋದಿಲ್ಲ. ಕೃಷ್ಣ ಅಂತ ಹಾಗಾದ್ರೆ ಏನ್ ಮಾಡ್ಲಿ ಈಗ? ಉದ್ಧವ ಅಂತಾನೆ, ನೀನು ಕೃಷ್ಣಾವತಾರ ಮುಗಿಸಿ ಪರಂಧಾಮಕ್ಕೆ ಹೊರಡ್ತಿ ಅಂದ್ರೆ ನನ್ನನ್ನು ನಿನ್ ಜೊತೆ ಕರ್ಕೊಂಡು ಹೋಗು. ನಾನಿಲ್ಲೇ ಇರಬೇಕು ಅಂದ್ರೆ ನೀ ನನ್ನ ಜೊತೆಗೆ ಇಲ್ಲೇ ಇರಬೇಕು, ನಿನ್ನ ಅವತಾರ ಮುಗಿಸ್ಬೇಡ ಅಂತಾನೆ. ನಿನ್ನನ್ನು ಬಿಟ್ಟು ಒಂದು ಕ್ಷಣವೂ ನಾನು ಇರ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಪರಮಾತ್ಮ ಕೃಷ್ಣ ಹೇಳ್ತಾನೆ ಉದ್ಧವನಿಗೆ, ನೋಡು ಉದ್ಧವ, ನಾನು ಅವತಾರ ಮುಗಿಸ್ಲೇಬೇಕಾಗಿದೆ. ಎಲ್ಲಿವರೆಗೆ ನಾನು ಕೃಷ್ಣನಾಗಿ ಭೂಮಿಯಲ್ಲಿರ್ತೇನೆ ಅಲ್ಲಿಯವರೆಗೆ ದುಷ್ಟನಿಗೆ, ಪಾಪಿಗಳಿಗೆ ಅವಕಾಶ ಇಲ್ಲ. ಕಲಿಯುಗ ಅಂತ ಪ್ರಾರಂಭ ಆಗೋದಿಲ್ಲ. ಕಲಿಯುಗ ಪ್ರಾರಂಭ ಆಗಬೇಕು, ನಾನು ಪರಂಧಾಮಕ್ಕೆ ಹೋಗ್ಲೇಬೇಕು. ಸರಿ, ಹಾಗಾದ್ರೆ ನಾನು ಬರ್ತೇನೆ ಜೊತೆಗೆ. ನನ್ನನ್ನು ನಿನ್ ಜೊತೆ ಕರ್ಕೊಂಡು ಹೋಗುವಂತ ಉದ್ಧವಂತಾನೆ. ಇಲ್ಲ ಅಂದ ದೇವರು. ದ್ವಯೋಪಭುಕ್ತ ಸೃದ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜಿನೋ ದಾಸಾಃ ತವ ಮಾಯಾಂ ಜನೇಮಹಿ ಶಯ್ಯಾಸನಾಟನಸ್ತಾನ ನ ಕ್ರೀಡಾ ಶರದಾದಿಷು ಕಥಂ ತ್ವಾಂ ಪ್ರಿಯಮಾತ್ಮಾನಂ ವಯಂ ಭಕ್ತ್ಯಾಸ್ತ್ಯಜೇಮಹಿ. ಏನ್ರಿ ಉದ್ಧವನ ಮಾತುಗಳು! ಕಣ್ಣೊಳಗೆ ದಳದಳ ಆನಂದ ಭಾಷ್ಪಗಳು.
ಒಂದು ಕಡೆಗೆ ದುಃಖ ಆಗ್ತಿದೆ, ಕೃಷ್ಣ ಪರಂಧಾಮಕ್ಕೆ ಹೊರಟಿದ್ದಾನೆ, ಕೃಷ್ಣಾವತಾರ ಮುಗಿಸಿ ತನ್ನನ್ನು ಇಲ್ಲೇ ಇರುವಂತ ಬಿಟ್ಟು ಹೋಗ್ತಿದ್ದಾನೆ. ಎಲ್ಲ ಯಾದವರು ಹೋಗ್ತಿದ್ದಾರೆ, ತಾನೂ ಹೋಗಿ ಪ್ರವಾಸದಲ್ಲಿ ಸ್ನಾನ ಮಾಡಿ ದೇಹ ಬಿಡೋಣ ಅಂದ್ರೆ ಅದಕ್ಕೂ ಅನುಮತಿ ಕೊಡ್ತಿಲ್ಲ, ದೇಹ ಬಿಡೋದಕ್ಕೂ ಅನುಮತಿ ಕೊಡ್ತಿಲ್ಲ, ತನ್ನ ಜೊತೆಗೆ ಪರಂಧಾಮಕ್ಕೂ ಕರ್ಕೊಂಡು ಹೋಗ್ತಿಲ್ಲ, ಬಿಟ್ಟು ಹೋಗ್ತಿದ್ದಾನೆ. ಉದ್ಧವ ಕೇಳ್ತಾನೆ ಪರಮಾತ್ಮನಿಗೆ, ಯಾಕೆ ನನ್ನನ್ನು ಬೇಡ ಅಂತಿದ್ದೆ? ಎಲ್ಲ ಯಾದವರಿಗೆ ಶಾಪ ಆಗಿದೆ, ಬ್ರಾಹ್ಮಣರ ಶಾಪ, ಆ ಶಾಪಕ್ಕೆ ಬಲಿಯಾಗಿ ನಾನು ದೇಹ ಬಿಡ್ತೇನೆ ಅಂದ್ರೆ ಬೇಡ ಅಂತಾರೆ ದೇವರು. ನಾನು ಕೃಷ್ಣನಾಗಿ ಅವತಾರ ಮಾಡಿ ಧರ್ಮ ಸ್ಥಾಪನೆ ಮಾಡಿದ್ದೇನೆ. ಕೃಷ್ಣನ ಅವತಾರ ಎದಕ್ಕಾಗಿದೆ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಅವನು ಅವತಾರ ಮಾಡಿದ್ದೆ ಧರ್ಮ ಸ್ಥಾಪನೆಗೆ. ನಾನು ಪರಂಧಾಮಕ್ಕೆ ಹೋದ ಮೇಲೆ ನನ್ನ ವಿಷಯವನ್ನ ಎಲ್ಲರಿಗೆ ಪಾಠ ಮಾಡುವ, ಪ್ರವಚನ ಮಾಡೋದಕ್ಕೆ ನೀನಿರಬೇಕು ಅಂತ ಉದ್ಧವನಿಗೆ. ನೀ ನನ್ನ ಜೊತೆಗೆ ಪರಂಧಾಮಕ್ಕೂ ಬರೋ ಹಾಗಿಲ್ಲ, ಯಾದವರ ಜೊತೆಗೆ ದೇಹನೂ ಬಿಡೋ ಹಾಗಿಲ್ಲ. ಆಗ ಮಾತ್ರ ಉದ್ಧವನ ಕಣ್ಣಲ್ಲಿ ನೀರು. ಉದ್ಧವ ಅಂತಾನೆ, ಹಾಗಾದರೆ ಒಂದು ಕೆಲಸ ಮಾಡು, ನೀ ನನ್ನನ್ನ ಬಿಟ್ಟು ಪರಂಧಾಮಕ್ಕೆ ಹೋಗೋದೇ ಆದರೆ ಪದೇ ಪದೇ ನಿನ್ನ ನೆನಪಾಗತ್ತಲ್ಲ. ಕೃಷ್ಣನ ಜೊತೆಗೆ ಓಡಾಡ್ತಿದ್ದೆ, ಇಲ್ಲೇ ಮಲಗುತ್ತಿದ್ದೆ, ಇಲ್ಲೇ ಕೂಡ್ತಿದ್ದೆ. ನೋಡಿ, ಒಂದೇ ರೂಮಲ್ಲಿ ಇರ್ತೀರ, ಅವ್ರು ಒಂದು ರೂಮ್, ಯಾರೋ ಒಬ್ರು ಹೋದ್ರೆ ನೀವು ಒಬ್ಬಟ್ಟಿಗರಾದ್ರೆ ದುಃಖ ಆಗತ್ತೋ ಇಲ್ಲೋ? ಅಯ್ಯೋ ನಮ್ಮ ಜೊತೆಗೆ ಅವರಿದ್ರಿ ಪಾಪ, ಸ್ನಾನಕ್ಕೆ ಹೋದ್ರ ಜೊತೆಗೆ ಹೋಗ್ತಿದ್ವಿ, 50 ವರ್ಷ ನಿನ್ನ ಜೊತೆಗೆ ನಾನು ಕಳೆದವನು, ಈಗ ನನ್ನನ್ನು ಬಿಟ್ಟು ಹೋಗ್ತಾ ಇದೆಯಲ್ಲ. ಉದ್ಧವ ಒಂದೇ ಮಾತಂತಾರೆ, ನೀನು ಹೇಳಿದ ಹಾಗೆ ನಿನ್ನ ಜೊತೆಗೆ ಪರಂಧಾಮಕ್ಕೂ ಬರಲ್ಲ, ದೇಹನೂ ಬೇಡ ಬೇಡ ಅಂತ ಅದನ್ನು ಬಿಡೋದಿಲ್ಲ, ಆದರೆ ಪದೇ ಪದೇ ನಿನ್ನ ನೆನಪಾಗತ್ತಲ್ಲ, ನಿನ್ನ ನೆನಪು ಬಂದಾಗೆಲ್ಲ ನನಗೆ ಒಂದೇನಾದ್ರೂ ಗಿಫ್ಟ್ ಕೊಡು. ಈ ನೆನಪಾದಾಗೆಲ್ಲ ಅದನ್ನು ತೆಗೆದು ನೋಡ್ಬೇಕು, ಅದನ್ನು ನೋಡಿದಾಗೆಲ್ಲ ಆನಂದ ಆಗಬೇಕು, ಅಂಥದ್ದೇನಾದ್ರೂ ಕೊಡುವಂತ ಉದ್ಧವ ಬೇಡ್ತಾನೆ. ಆಗ ಭಗವಂತ ಕೃಷ್ಣ ಹೇಳ್ತಾನೆ, ನೋಡು, ನಿನಗೆ ಯಾವಾಗ ನೆನಪಾದರೂ ನಾನು ಕೊಟ್ಟ ಈ ಗಿಫ್ಟ್ ನೋಡು, ನೋಡಿದ ಕ್ಷಣ ಬರೀ ನನ್ನ ನೆನಪು ಮಾತ್ರ ಹೋಗೋದಲ್ಲ, ನನ್ನ ಪಕ್ಕದಲ್ಲೇ ನೀ ಇದ್ದಿ ಅನ್ನೋ ಅನುಭವ ನಿನಗೆ ಬರ್ತದೆ. ಇದನ್ನ ತಗೋವಂತ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋಗುವಾಗ ಉದ್ಧವನಿಗೆ ಕೊಟ್ಟ ಗಿಫ್ಟ್ ಅಂದ್ರೆ ಅದೇ ಏಕಾದಶ ಸ್ಕಂದ ಭಾಗವತ ಉದ್ಧವ ಗೀತಾ ಅಂತ ಕರೀತಾರೆ. ಏನೋ ಪಂಚಪಾತ್ರೆ, ತಮ್ಮಿಗೆ ಗೋಪಿಚಂದನ, ಮುದ್ರೆ, ಒಂದು ಶಾಲು, ಮಂತ್ರಾಕ್ಷತೆ, ಹಣ್ಣು, ಕಾಯಿ, ಕರ್ಪೂರ ಕೊಡಲಿಲ್ಲ. ಕೃಷ್ಣ ಪರಂಧಾಮಕ್ಕೆ ಹೋಗುವಾಗ ಉದ್ಧವನಿಗೆ ಕೊಟ್ಟ ಗಿಫ್ಟು. ಭಾಗವತದ ಅದ್ಭುತವಾದ ವಿಚಾರಗಳು. ಉದ್ಧವ ಅಂದ್ರೆ ಸಾಮಾನ್ಯ ವ್ಯಕ್ತಿಯಲ್ಲ, ದೇವಲೋಕದ ಗುರುಗಳು. ಇವತ್ತು ನಮ್ಮ ನಿಮ್ಮ ಮಕ್ಕಳಿಗೆ ಮುಂಜುವೆ ಮದುವೆ ಮಾಡಬೇಕಾದ್ರೆ ಗುರುಬಲ ನೋಡ್ತೀವಿ. ಯಾವ ಗುರುಬಲ ಇದ್ರೆ ನಮ್ಮ ಮಕ್ಕಳಿಗೆ ಬಲ ಬರತ್ತೆ ಮುಂಜುವೆ ಮಾಡಲಿಕ್ಕೆ, ಅಂತಹ ದೇವಗುರುಗಳಾದ ಬೃಹಸ್ಪತಿಗಳೇ ಉದ್ಧವರಾಗಿ ಬಂದಿದ್ದಾರೆ. ಇಷ್ಟು ಪುಣ್ಯ ಇರಬೇಕ್ರಿ. ಒಂದೇ ದಿನ ಸ್ವಾಮಿಗಳು ನಿಮ್ಮ ಮನೆಗೆ ಬಂದಿರ್ತಾರೆ, ಸುಧಾಪಾಠ ಹೇಳ್ತಿರ್ತಾರೆ ವಿದ್ಯಾರ್ಥಿಗಳಿಗೆ. ಅಲ್ಲ, ಅವ್ರ ಜೊತೆಗೆ ಬಂದ ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಸುಧಾಪಾಠ ಇರತ್ತೆ. ನಿಮ್ಮ ಮನೆಗೆ ಬಂದಾಗ ನೀವು ಅವತ್ತು ಕೂತಿರ್ತಿರಲ್ಲ ಪಾಠಕ್ಕೆ. ಒಂದೇ ದಿನ ನಿಮ್ಮ ಮನೆಯಲ್ಲಿ ರಾಮದೇವರ ಪೂಜೆ ಇರುತ್ತೆ, ಅವತ್ತು ಸ್ವಾಮಿಗಳು ಸುಧಾಪಾಠ ಕೂತಿರ್ತಾರೆ, ಅಷ್ಟರಲ್ಲಿ ಫೋಟೋ ತಕೊಂಡು ಹಾಕ್ಬಿಡ್ತಾರೆ, ಸ್ವಾಮಿಗಳಿಂದ ಸುಧಾಪಾಠ ಆಯ್ತು ಇವತ್ತು. ಅದ್ರ ಹಿಂದಿಂದ ಗೊತ್ತಿಲ್ಲ, ಮುಂದಿಂದ ಗೊತ್ತಿಲ್ಲ, ಅವತ್ತೇನು ಪಾಠ ಆಯಿತು ಅದು ಗೊತ್ತಿಲ್ಲ. ಒಟ್ಟಿಗೆ ನಮ್ಮ ಮನೆಯಲ್ಲಿ ಸ್ವಾಮಿಗಳು ಸುಧಾಪಾಠ ಮಾಡಿದ್ರು ನಾವು ಅಲ್ಲಿ ಕೂತೀವಿ ಅಂತ ಫೋಟೋ ತೆಗೆದು ಹಾಕ್ತೀವಿ. ವಿಚಾರ ಮಾಡಿ, ಜ್ಞಾನಿಗಳಿಂದ 2 ಅಕ್ಷರ ಕೇಳಿದ್ರೆ ಆನಂದ ಆಗುತ್ತೆ. ದೇವಾದಿ ದೇವ, ಯಾವ ಪರಮಾತ್ಮನ ತೊಡೆ ಮೇಲೆ ಕೂತ್ಕೊಂಡು ವರ ಮಹಾಲಕ್ಷ್ಮಿ ಭಗವಂತನ ಮಡದಿ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣ ಮಾನಿ, ಅಂತಹ ಲಕ್ಷ್ಮೀಪತಿಯಾದ ಸ್ವತಂತ್ರನಾದ ಸರ್ವಜ್ಞನಾದ ಆ ದೇವರ ಮುಖದಿಂದ ನೇರವಾಗಿ ಉಪದೇಶ ಪಡಿಬೇಕಾದ್ರೆ ಏನು ಪುಣ್ಯ ಇರಬೇಕು ಉದ್ಧವನದ ಹೇಳಿ? ಯಾರಿಗ್ರಿ ಭಾಗ್ಯ ಸಿಗತ್ತೆ? ಉದ್ಧವ ಪರಮಾತ್ಮನ ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ. ಹಾಗಾದರೆ ನೀನು ನನ್ನನ್ನ ಬಿಟ್ಟು ಪರಂಧಾಮಕ್ಕೆ ಹೋಗೋದೇ ಅಂತ ನಿಶ್ಚಯ ಮಾಡಿದ್ದಿ ಎಂದ ಮೇಲೆ, ನನ್ನನ್ನ ಇಲ್ಲೇ ಬಿಟ್ಟು ಹೋಗೋದು ನಿಶ್ಚಯ ಮಾಡಿದ್ದಿ ಅಂತಾದರೆ, ಹಾಗಾದರೆ ನಾನು ನಿನಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ. ನಾನು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡಬೇಕು ಅಂದ. ಕೃಷ್ಣ ಅಂತಾನೆ,
ಈಗಾಗಲೇ ಬ್ರಹ್ಮದೇವರು ಬಂದು ಕೃಷ್ಣಾವತಾರ ಮುಗಿಸಿ ಪರಂಧಾಮಕ್ಕೆ ಬಾ ಅಂತ ಕರೆದಿದ್ದಾರೆ. ಇನ್ನೂ 2 ವರ್ಷ ಇರ್ತೇನೆ ಅಂತ ಬ್ರಹ್ಮದೇವರಿಗೆ ಹೇಳಿದ್ದೆ ನಿನ್ನ ಸಲುವಾಗಿ ಎಂದ. ಇಲ್ಲ, ಇಷ್ಟೊತ್ತಿಗಾಗಲೇ ನಾನು ಕೃಷ್ಣಾವತಾರ ಮುಗಿಸಿ ಹೋಗಬೇಕಾಗಿತ್ತು. ನಿನಗೆ ಉಪದೇಶ ಮಾಡಿ ನೀನು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ನಿನಗೆ ತತ್ವಜ್ಞಾನದ ಉಪದೇಶ ಮಾಡೇ ನಾನು ಪರಂಧಾಮಕ್ಕೆ ಹೋಗ್ತೇನೆ. ಏನಾಯ್ತು ವಿಚಿತ್ರ ನೋಡಿ. ಆಲ್ರೆಡಿ ಎಲ್ಲ ಯಾದವರು ಪ್ರಭಾಸಕ್ಕೆ ಹೋಗಿಬಿಟ್ಟಿದ್ದಾರೆ. ಕಳೆದ ಯಾತ್ರೆಯಲ್ಲಿ ನೀವೆಲ್ಲ ಪ್ರಭಾಸಕ್ಕೆ ಬಂದಿದ್ದೀರಿ. ದ್ವಾರಕೆಯಿಂದ ಸುಮಾರು 200 ಕಿಲೋಮೀಟರ್ ದೂರದಲ್ಲಿದೆ ಪ್ರಭಾಸ. ಅಲ್ಲಿ ಇವತ್ತಿಗೂ ಕೃಷ್ಣ ಪರಮಾತ್ಮ ಯಾವ ಗಿಡದ ಕೆಳಗೆ ಬಾಣವನ್ನು ಹೊಡೆಸಿಕೊಂಡು ತಾನು ಪರಂಧಾಮಕ್ಕೆ ಪ್ರಯಾಣ ಮಾಡುತ್ತಾನೆ, ಆ ಸ್ಥಳ ಇವತ್ತಿಗೂ ಇದೆ. ದೊಡ್ಡ ಕ್ಷೇತ್ರ, ವಿಶೇಷವಾಗಿ ಸಮುದ್ರ ದಂಡೆ. ಅಲ್ಲಿಗೆ ಯಾದವರೆಲ್ಲ ಹೊರಟಿದ್ದಾರೆ. ಎಲ್ಲ ಯಾದವರು ಪ್ರಭಾಸಕ್ಕೆ ಬಂದ ಮೇಲೆ ದ್ವಾರಕಾಪಟ್ಟಣದಲ್ಲಿ ಕೃಷ್ಣ, ಉದ್ಧವ, ವಸುದೇವ, ದೇವಕಿ, ನಂದ, ಯಶೋದೆಯರು ಮಾತ್ರ. ಏಕಾಂತದಲ್ಲಿ ಒಂದು ದಿನ ಉದ್ಧವ ಕೃಷ್ಣ ಪರಮಾತ್ಮನಿಗೆ ಪ್ರಶ್ನೆ ಕೇಳ್ತಾನೆ. ಇಲ್ಲಿಂದ ಉದ್ಧವ ಗೀತೆ ಪ್ರಾರಂಭವಾಗುತ್ತೆ. ಇಲ್ಲಿಯವರೆಗೆ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ವೃಷಭ ಪರಮಾತ್ಮನ ಮಕ್ಕಳಾದ ಜಾಯಂತೆಯರ ಉಪಾಖ್ಯಾನವನ್ನು ತಿಳಿಸಿ ಈಗ ಉದ್ಧವನಿಗೆ ಕೃಷ್ಣ ಉಪದೇಶ ಮಾಡಿದ್ದನ್ನು ಹೇಳ್ತಾರೆ. ಉದ್ಧವ ಉವಾಚ ಯೋಗೇಶ ಯೋಗ ವಿನ್ಯಾಸ ಯೋಗಾತ್ಮನ್ ಯೋಗ ಸಂಭವ ನಿಶ್ರೇಯಸಾಯ ಮೇ ಪ್ರೋಕ್ತಃ ತ್ಯಾಗಃ ಸನ್ಯಾಸ ಲಕ್ಷಣ. ಕೃಷ್ಣ ಪರಮಾತ್ಮನಿಗೆ ಉದ್ಧವ ಪ್ರಶ್ನೆ ಕೇಳ್ತಾನೆ. ಹೇ ಭಗವಂತ, ಇಡೀ ಜಗತ್ತಿನೊಳಗೆ ಅನಂತ ಜೀವರಾಶಿಗಳಿಗೆ ಬಂಧು ನೀನು. ನಿಮ್ಮ ಬಳಗ ಬಂಧು ಯಾರು ಎಂದಾಗಿ ಮಾ ಚಿಕ್ಕಪ್ಪ ದೊಡ್ಡಪ್ಪ ಅಂತ 4 ಜನ ತೋರಿಸ್ತೀವಿ ಅಷ್ಟೇ ನಾವು. ಬಂಧು ಬಳಗ. ಬಂಧು ಅಂದರೆ ತಂದೆ ಕಡೆಯಿದ್ದವರು, ತಾಯಿ ಕಡೆಗಿದ್ದವರನ್ನೆಲ್ಲ ಬಳಗ ಅಂತೇವೆ. ನಮಗೆ ನಿಮಗೆ ಬಂಧು ಬಳಗ ಅಂದರೆ 10-20 ಜನ. ದೇವರಿಗೆ ನೋಡಿ ಇರುವೆಯನ್ನು ಆರಂಭ ಮಾಡಿ ಎಲ್ಲರೂ ದೇವರ ಬಂಧು ಬಳಗನೇ. ಇರುವೆನೂ ದೇವರಿಗೆ ಬಳಗ ಆಗಬೇಕು, ಸೊಳ್ಳೆನೂ ದೇವರಿಗೆ ಬಳಗ ಆಗಬೇಕು. ಎಲ್ಲರೂ ಪರಮಾತ್ಮನಿಗೆ ಬಂಧು ಮಿತ್ರರು. ಅಂತಹ ಜಗತ್ತಿಗೆ ಅನಿಮಿತ್ತ ಬಂಧುವಾದ ಎಲ್ಲರಿಗೆ ಯೋಗಕ್ಷೇಮವನ್ನು ಕೊಡುವಂತಹ ಹೇ ಪರಮಾತ್ಮ, ನಿನ್ನಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಉದ್ಧವ ಕೇಳ್ತಾನೆ. ಜ್ಞಾನ, ಭಕ್ತಿ, ವೈರಾಗ್ಯ ಅಂತ 3 ಇದೆ. ನಾವೆಲ್ಲ ಯಾವುದೇ ಪುಣ್ಯ ಕರ್ಮಗಳ ಮಾಡುವಾಗ ಸಂಕಲ್ಪ ಮಾಡ್ತೀವಲ್ಲ, ಪಂಚಾಮೃತ ಮಾಡುವಾಗ ಪ್ರಾಯ ಯಾವ ಸಂಕಲ್ಪದಲ್ಲೂ ಇದು 3 ಸೇರಿರ್ತದೆ. ಅದು ಸ್ನಾನ ಸಂಕಲ್ಪ ಇರಲಿ, ದಾನ ಸಂಕಲ್ಪ ಇರಲಿ, ಬೇಕಾದಿರಲಿ, ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಾರ್ಥಂ, ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಾರ್ಥಂ. ಸಂಕಲ್ಪ ಮಾಡ್ಕೋತೆ 30 ವರ್ಷ ಆಯ್ತು, ವೈರಾಗ್ಯ ಇವತ್ತಿನವರೆಗೆ ಬಂದಿಲ್ಲ. ಪ್ರತಿ ಸಂಕಲ್ಪದಲ್ಲಿ ಹೇಳಿರ್ತೇವೆ ಜ್ಞಾನ ಭಕ್ತಿ ವೈರಾಗ್ಯ. ಏನಿದು ಜ್ಞಾನ ಭಕ್ತಿ ವೈರಾಗ್ಯ? ಇದು 3 ಶಬ್ದಗಳಿಗೆ ಅರ್ಥ ಏನು? ಸಂಕಲ್ಪ ಮಾಡುವಾಗೆಲ್ಲ ಪ್ರತಿ ಸಲ ಹೇಳ್ತೀವಿ ಜ್ಞಾನ ಅಂದ್ರೆ ಏನು? ಜ್ಞಾನ ಅಂದ್ರೆ ಇದು ಘಂಟಿ, ಇದು ಜ್ಞಾನವೇ ಅಲ್ವಾ? ಗಂಟಿಯನ್ನ ನೋಡಿ ಘಂಟಿ ಅಂತ ತಿಳ್ಕೊಂಡ್ರೆ ಜ್ಞಾನವೇ. ಇದು ಮೈಕು, ಅದು ಜ್ಞಾನ, ಅದು ಫ್ಯಾನು ಅನ್ನುವ ಜ್ಞಾನ. ಹಾಗಾದರೆ ಜ್ಞಾನ ಶಬ್ದಕ್ಕೆ ತಿಳುವಳಿಕೆ 2 ಇದೆ. ಪ್ರಪಂಚದ ವಸ್ತುಗಳ ತಿಳಿಯೋದು ಒಂದು. ಇದು ಗಿಡ, ಮರ, ಪಕ್ಷಿ, ಪ್ರಾಣಿ, ಕ್ರಿಮಿ, ಕೀಟ, ಹುಳ, ಗಂಟೆ, ಇದು ಮಾವಿನ ಮರ, ಬೇವಿನ ಮರ, ಇದೆಲ್ಲ ಈ ಜ್ಞಾನ ಮೋಕ್ಷಕ್ಕೆ ಕಾರಣ ಅಲ್ಲ. ಪ್ರಪಂಚದ ವಸ್ತುಗಳ ಜ್ಞಾನ ಇಲ್ಲಿರೋದಕ್ಕೆ, ಬದುಕೋದಕ್ಕೆ ಮಾತ್ರ. ಸಂಸಾರದಿಂದ ಬಿಡುಗಡೆಯಾಗೋದಕ್ಕೆ ಜ್ಞಾನ ಅಂದ್ರೆ ಅದು ಭಗವಂತನ ಜ್ಞಾನ. ಯಾಕೆ ದೇವರು ಸರ್ವೋತ್ತಮ, ದೇವರು ಅನಂತ ಗುಣಪೂರ್ಣ ಯಾಕೆ, ಅವನು ಸ್ವಾಮಿ, ನಾನು ದಾಸ ಯಾಕೆ, ನಾನು ಯಾಕೆ ದೇವರ ಪೂಜೆ ಮಾಡಬೇಕು, ನಾನು ಯಾಕೆ ಪ್ರವಚನಕ್ಕೆ ಹೋಗಬೇಕು, ನಾನು ಯಾಕೆ ಪಾಠಕ್ಕೆ ಹೋಗಬೇಕು, ಏನು ನನಗೂ ದೇವರಿಗೂ ಮಧ್ಯದಲ್ಲಿ ಇರುವ ಸಂಬಂಧ ಏನು? ಇದನ್ನ ಶಾಸ್ತ್ರಗಳು ತಿಳಿಸ್ತವಲ್ಲ. ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ ನಮಗೂ ದೇವರಿಗೂ ಮಧ್ಯದಲ್ಲಿ ಏನು ಸಂಬಂಧ ಇದೆ ಅದನ್ನು ತಿಳಿದುಕೊಳ್ಳೋದೇ ಜ್ಞಾನ ಅಂತ ಕರೀತಾರೆ. ಜ್ಞಾನ ಬಂದ ಮೇಲೆ ದೇವರಲ್ಲಿ ಏನು ಸ್ನೇಹ ಬರುತ್ತಲ್ಲ, ಪ್ರೀತಿ, ಅದನ್ನೇ ಭಕ್ತಿ ಅಂತ ಕರೆಯೋದು. ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ
ತಯಾ ಮುಕ್ತಿರ್ನ ಚಾನ್ಯಥಾ ಶ್ರೀಮದಾಚಾರ್ಯ ಅಂತಾರೆ. ನೋಡಿಬೇಕಾದ್ರೆ ಇಡೀ ಜಗತ್ತಿನೊಳಗೆ ಎಲ್ಲರೂ ಎಲ್ಲರ ಮೇಲೆ ಪ್ರೀತಿ ಮಾಡ್ತಾರೆ. ಆದರೆ ಪ್ರೀತಿ ಮಾಡೋದರಲ್ಲಿ ತಾರತಮ್ಯ ಇದೆ. ಹಾಕೊಳ್ಳೋ ಚಪ್ಪಲಿ ಮೇಲೂ ಪ್ರೀತಿ ಮಾಡ್ತೇವೆ, ಹೊದ್ಕೊಳ್ಳೋ ಹಾಸಿಗೆ ಮೇಲೂ ಪ್ರೀತಿ ಮಾಡ್ತೇವೆ, ಉಟ್ಕೊಳ್ಳೋ ಪಂಚೆ ಮೇಲೂ ಪ್ರೀತಿ ಮಾಡ್ತೇವೆ, ಬಂಗಾರ ಬೆಳ್ಳಿ ಮೇಲೂ ಪ್ರೀತಿ ಮಾಡ್ತೇವೆ. 2 ತೊಲಿ ಬಂಗಾರದ ಮೇಲೆ ಇರುವಷ್ಟೇ ಪ್ರೀತಿ ಚಪ್ಪಲಿ ಮೇಲಿದೆಯಾ? ಚಪ್ಪಲಿಯನ್ನು ಎಲ್ಲೋ ಬಿಟ್ಟಿರ್ತೀರಿ, ಇದರರ್ಥ ಪ್ರೀತಿ ಇಲ್ಲ ಅಂತಿಲ್ಲ. ಚಪ್ಪಲಿ ಮೇಲೂ ಪ್ರೀತಿ ಇದೆ, ಅದಕ್ಕಾಗಿ ಅದನ್ನು ಯಾರು ತಗೊಳ್ಬಾರ್ದು ಅಂತ ಒಂದಲ್ಲಿ ಒಂದಿಲ್ಲಿ ಅಥವಾ ತಂದು 2 ರೂಮಲ್ಲಿ ಬಿಟ್ಕೊಂಡಿರ್ತೀವಿ. ವಿಚಾರ ಮಾಡಿ, ವಸ್ತುಗಳ ಬೆಲೆ ತಕ್ಕಂತೆ ಅದರ ಮೇಲೆ ಪ್ರೀತಿ ಬರುತ್ತೆ. ಒಂದು ತಾಮ್ರದ ಲೋಟ ಸಂಧ್ಯಾ ವಂದನೆಗೆ ಇಟ್ಕೊಂಡಿದ್ರಿ, ಸಂಧ್ಯಾ ವಂದನೆ ಮಾಡಿ ಏನೋ ಅಲ್ಲೇ ಮರ್ತು ಹೋದ್ರಿ, ಅದನ್ನು ಯಾರೋ ತಗೊಂಡ್ರು, ಎಷ್ಟೊತ್ತು ದುಃಖ ಆಗತ್ತೆ? ಅಲ್ಲ, ದುಃಖ ಆಗತ್ತೆ. ಯಾಕಂದ್ರೆ ಇಲ್ಲಿ ಬೇರೆ ಸಿಗಲ್ಲ. ಊರಲ್ಲಾದ್ರೆ ಇನ್ನೊಂದು ಸಿಗ್ತಿತ್ತು ವಾಟರ್ ಸಂಧ್ಯಾ ವಂದನಕ್ಕೆ, ಅಲ್ಲಿ ಬಿಟ್ಟು ಕಳೆದು ಒಳ್ಳೇದೇ ಆಯ್ತು. ಸಂಧ್ಯಾವನೆ ಯಾಕೆ ಮಾಡಿ, ವಾಟಗನೆ ಕಳೆದು ಇದಾಚರಿ ಎಲ್ಲಿಂದ ಮಾಡೋಣ ಒಂದು ನೆಪ ಸಿಕ್ತಲ್ಲ, ನಿಶ್ಚಿಂತಿ. 1 ವಾರ ಸಂಧ್ಯಾ ವಂದನವೇ ಇಲ್ಲ, ವಾಟಗ ಕಳೆದು ಹೋಗಿದೆ ಅಂತ ಹೇಳ್ಕೊತ ಹೋದ್ರಾಯ್ತು. ವಿಚಾರ ಮಾಡಿ, ಒಂದು ತಾಮ್ರದ ಲೋಟ ಕಳೆದೋದು ದುಃಖ ಆಗತ್ತೆ. ಅದೇ ತಾಮ್ರ ಲೋಟ ಜಾಗದಲ್ಲಿ ಬೆಳ್ಳಿ ಲೋಟ ಕಳೆದ್ರೆ ಅಷ್ಟೊತ್ತೇ ದುಃಖ ಆಗತ್ತಾ? ಇಡೀ ಯಾತ್ರೆ ಮುಗಿಯುವವರೆಗೂ ನೀವು ನೋಡಿದ್ರಾ ನೋಡ್ರಿ, ಎಲ್ಲಿದೆ ಬೆಳ್ಳಿ ವಾಟಕ ಇದೆ, ಮನ್ಮನೆ ತಗೊಂಡದ್ದು ಬೆಳ್ಳಿ ಬೇರೆ ತುಟ್ಟಿ ಆಗಿದೆ ಈಗ ಅಲ್ವಾ? ತಾಮ್ರ ಲೋಟದ ಮೇಲಿರೋ ಪ್ರೀತಿನೇ ಬೇರೆ, ಬೆಳ್ಳಿ ಲೋಟದ ಮೇಲಿರೋ ಪ್ರೀತಿ ಬೇರೆ, ಬಂಗಾರದ ಮೇಲೆ ಇನ್ನೂ ಬೇರೆ. ಹೇಗೆ ವಸ್ತುಗಳಿಗೆ ತಕ್ಕಂತೆ ಬೆಲೆಗಳು, ಆ ಬೆಲೆಗೆ ತಕ್ಕಂತೆ ನಾವು ಪ್ರೀತಿ. ಹಾಗಾದರೆ ನಮ್ಮ ಜೀವನದಲ್ಲಿ ಹೆಂಡತಿ, ಮಕ್ಕಳು, ಮನೆ, ಹಣ, ಕಾಸು ಇದರ ಮೇಲೆ ಏನು ಪ್ರೀತಿ ಮಾಡ್ತೇವೆ ಅದಕ್ಕಿಂತ ಕೋಟಿ ಪಟ್ಟು ಪ್ರೀತಿ ದೇವರಲ್ಲಿ ಬರಬೇಕು. ಆಗ ಅದನ್ನು ಭಕ್ತಿ ಅಂತ ಕರೆಸ್ಕೊಳ್ತದೆ. ಮೊದಲನೇದ್ದು ಜ್ಞಾನ, 2ನೇದ್ದು ಭಕ್ತಿ, 3ನೇದ್ದಿದೆ ನೋಡಿ. ಏನದು? ವೈರಾಗ್ಯ ಅಂದ್ರೆ ಏನು? ವೈರಾಗ್ಯ ಶಬ್ದಕ್ಕೆ ಅರ್ಥ ಏನು? ವೈರಾಗ್ಯ ಅಂದ್ರೆ ಬಿಡೋದು ಅಂತ ಅರ್ಥನಾ? ಯಾಕ್ರಿ ಪ್ರವಚನಕ್ಕೆ ಬರಲ್ಲ ನೀವು? ಅಲ್ಲ, ಆಚಾರ್ಯ ಹೇಳಿದ್ದಾರೆ ವೈರಾಗ್ಯದಿಂದ ಇರುವಂತ ಪ್ರವಚನಕ್ಕೆ ಹೋಗಲ್ಲ, ದೇವರ ಪೂಜೆ ಮಾಡಲ್ಲ, ತುಳಸಿ ಎಲ್ಲದಕ್ಕೂ ವೈರಾಗ್ಯ. ದೇವರ ಜ್ಞಾನ, ದೇವರಲ್ಲಿ ಭಕ್ತಿ, ವೈರಾಗ್ಯ ಅದು ದೇವರಲ್ಲೇನೆ. ಹಾಗಾಗಿ ದೇವರಲ್ಲಿ ವೈರಾಗ್ಯ ಬಂದದ್ದಕ್ಕೆ ಜಪಾಪ, ಪೂಜೆ, ಪಾರಣ ಏನಿಲ್ಲ. ಇಲ್ಲಿ ಉದ್ಧವನ ಪ್ರಶ್ನೆ ನೋಡಿ. ಉದ್ಧವ ಗೀತೆಯಲ್ಲಿ ಮೊದಲಿಗೆ ಉದ್ಧವ ಕೇಳಿದ್ದು ಎಲ್ಲ ಜೀವರಾಶಿಗಳಿಗೆ, ಇಡೀ ಜಗತ್ತಿನೊಳಗೆ ಪ್ರತಿಯೊಬ್ಬರು ಜ್ಞಾನ, ಭಕ್ತಿ, ವೈರಾಗ್ಯ ಬೇಕು ಅಂತ ಇಚ್ಛೆ ಪಡ್ತಾರೆ. ಆದ್ರೆ ವೈರಾಗ್ಯ ಬರೋದು ಹೇಗೆ ಅಂತ ಕೇಳ್ತಾರೆ. ಬರತ್ತಾ? ವೈರಾಗ್ಯ ಅಷ್ಟು ಸುಲಭವಾಗಿ ಬರಲ್ಲ. ಎಷ್ಟು ಅಭಿಮಾನ, ಎಷ್ಟು ಮೋಹ, ಎಷ್ಟು ಪ್ರೀತಿ, ಅತ್ಯಂತ ಕೊಳೆಯಾಗಿ ಹೊಲಸಾಗಿ ರಾಡಿಯಾಗಿ ಪಂಜಲಿರ್ತದೆ. ಆದರೂ ನದಿಯಲ್ಲಿ ಕಳೆದ್ರು ಹೋಯ್ತು ಅಂತ ದುಃಖ ಆಗುತ್ತೋ ಇಲ್ಲೋ? ಹೋದ್ರೆ ಹೋಗಲಿ ಅಂತ ಬಿಡ್ತೀವಾ? ವಿಚಿತ್ರ ಮೋಹ ನೋಡಿ. ಕೆಲವರಿಗೆ ಅದೇನೋ ಅಭಿಮಾನ ಇರ್ತದೆ. ತಮ್ಮ ಮನೆಗಳಲ್ಲಿ ಹಳೆ ಬಟ್ಟೆಗಳೆಲ್ಲ ಇರ್ತವೆ, ತೂತು ಬಿದ್ದಿರ್ತದೆ, ತಾವು ಹಾಕೊಳ್ಳಲ್ಲ. ಆದರೂ ಎತ್ತಿ ಕೊಡೋದಕ್ಕೆ ಮನಸ್ಸು ಬರಲ್ಲ. ತಮ್ಮ ಉಪಯೋಗಕ್ಕೂ ಇಲ್ಲ, ಬಟ್ಟೆ ಇಲ್ಲದೆ ಇದ್ದವರಿಗೂ ಕೊಡಲ್ಲ, ಅದನ್ನು ಹಾಗೇ ಇಟ್ಟಿರ್ತಾನೆ. ವೈರಾಗ್ಯ ಬರೋದು ತುಂಬಾ ಕಷ್ಟ, ತುಂಬಾನೇ ಕಷ್ಟ. ಒಂದು ಈ ಊಟಕ್ಕೆ ಕೂಡ್ಬೇಕು ಅಂತ ಒಂದು ಎಲೆ ಹಿಡ್ಕೊಂಡಿರ್ತೇವೆ, ಚೆನ್ನಾಗಿರುವ ದೊಡ್ಡ ಎಲೆ, ಇಲ್ಲೇ ತಾವು ಕೂಡ್ಬೇಕು ಅಂತ ಒಂದು ಲೋಟ ಇಟ್ಟು ಹೋಗಿರ್ತೀರಿ. ಲೋಟ ಇಟ್ಟು ಇನ್ನೆಲ್ಲೋ ಒಂದು ರೌಂಡ್ ಹೊಡೆದು ಬರೋದ್ರಲ್ಲಿ ಆ ಲೋಟ ಪಕ್ಕಕ್ಕೆ ಸರಿಸಿ ಅಲ್ಲಿ ಯಾರೋ ಕೂತ್ರೆ ಜಗಳ. ಓ, ನಾನು ಹಿಡಿದದ್ದು ಎಲೆ ಅದು, ಅಲ್ಲೇ ಯಾಕೆ ಕೂತ್ರೆ? ಅಯ್ಯೋ ಮಾರೆ, ಪಕ್ಕದಲ್ಲಿ ಎಲೆ ಕೂತ್ಕೊಳ್ಳೋ, ಎಲ್ಲ ಇದೇ ಎಲೆ ಬೇಕು, ತಿನ್ನೋದಿಷ್ಟೇ. ಮತ್ತೆ ಉದ್ಧವ ಕೇಳ್ತಾನೆ, ವೈರಾಗ್ಯ ಹೇಗೆ ಬರೋದು ಸ್ವಾಮಿ? ಸಂಸಾರದ ವಾಸನಾನೇ ಮುಗುತ್ತಿಲ್ಲ. ಇದಾದ ಮೇಲೆ ಅದು ಬೇಕು, ಅದಾದ್ಮೇಲೆ ಅದು ಬೇಕು, ಅದಾದ್ಮೇಲೆ ಮತ್ತಷ್ಟು ಬೇಕು. 100 ಬಂದ್ರೆ 1000 ಬರಲಿ, 1000 ಬಂದ್ರೆ ಲಕ್ಷ ಬರಲಿ, ಲಕ್ಷ ಬಂದ್ರೆ ಕೋಟಿ ಬರಲಿ. ಆಸೆಗೆ ಕೊನೆ ಇದೆಯಾ ಹೇಳಿ? ಸಾಕು ಅಂತ ಮನುಷ್ಯನಿಗೆ ಅನಿಸೋದಿಲ್ಲ. ಆ ವೈರಾಗ್ಯ ಬರೋದಕ್ಕೆ ನಿನ್ನ ಹತ್ರ ನಾನು ಕೇಳ್ತಾ ಇದ್ದೇನೆ, ಹೇ ಭಗವಂತ, ಏನ್ ಮಾಡ್ಲಿ? ತ್ಯಾಗೋಯಂ ದುಷ್ಕರೋ ಭೂಮನ್ ಕಾಮಾನಾಂ ವಿಷಯಾತ್ಮನಃ ಸುತರಾಂ ತ್ವಯಿ ಸರ್ವಾತ್ಮನ್ ಭಕ್ತೈರಿತಿ ಮೇ ಮತಿಃ.
ಏನ್ ಮಾಡಲಿ ಸ್ವಾಮಿ, ಸಾಕು, ಇನ್ಯಾವುದರ ಮೇಲೆ ಮೋಹ ಮಾಡೋದು ಬೇಡ ಅಂತ ನಾನು ಎಷ್ಟು ಅನ್ಕೊಳ್ತೇನೆ. ಆದರೂ ನನಗೆ ಕಾಮದ ವಾಸನೆ ಇನ್ನು ಮುಗಿತಾ ಇಲ್ಲ ಅಂತಾನೆ ಉದ್ಧವ. ಈಗ ನೋಡಿ, ಪ್ರಾಯ ಇಲ್ಲಿ ನಾವು ಪ್ರವಚನ ಕೂತವರೆಲ್ಲ 40-50 ದಾಟದವರೇ ಇದ್ದೇವೆ, ಅದರ ಮೇಲವರು ಇದ್ದೇವೆ. ಇವತ್ತಿನವರೆಗೆ ನಮ್ಮ ಕಣ್ಣು ಎಷ್ಟು ಪದಾರ್ಥ ನೋಡಿರಬಹುದು? ಹುಟ್ಟಿದಾದ ಆರಭ್ಯ 50-60 ವರ್ಷ ಪರ್ಯಂತರವಾಗಿ ಅದೆಷ್ಟು ಏರ್ಪೋರ್ಟ್ಗಳು, ಅದೆಷ್ಟು ಫ್ಲೈಟು, ಅದೆಷ್ಟು ಗುಡಿ ಗುಂಡಾರ, ತೀರ್ಥ ಪ್ರದಕ್ಷಿಣೆ, ದೇವ ಗುಡಿ ಎಲ್ಲ ನೋಡಿದೇವೆ ಇಲ್ಲೋ? ಒಂದು 60 ವರ್ಷ ಒಳಗೆ ಇಡೀ ಜಗತ್ತೊಳಗೆ ನಮ್ಮ ಕಣ್ಣು ಇಷ್ಟು ನೋಡಿದೆ. ಇವತ್ತಿಗೆ ಇಂದಿಗೆ ಈ ಕ್ಷಣದವರೆಗೂ ಸಾಕ ಇನ್ನು ಮೇಲೆ ನೋಡೋದು ಅಂತ ಕಣ್ಣಿಗೆ ಅನಿಸಿದೆಯಾ? ಈಗಲೂ ಯಾವುದೋ ಹೊಸ ರೂಪ ಬಂತು ಅಂದ್ರೆ ಮಧ್ಯರಾತ್ರಿ ಅದು ನಿಲ್ತಾನೆ. 60 ವರ್ಷ ಆದರೂ ಸಾಕು ಅಂತ ಕಣ್ಣಿಗೆ ಅನಿಸೋದಿಲ್ಲ. ಸಾಕಪ್ಪ, ಅದೇ ಹರಟೆ ಕೇಳಿ ಆಯಿತು, ಇನ್ನು ಕೇಳೋದು ಬೇಡ ಅಂತ ಕಿವಿಗೆ ಅನಿಸಿಲ್ಲ. ಕಣ್ಣು ಕಿವಿ ಬಿಡಿ, ನಾಲಿಗೆ ಇದೆಯಲ್ಲ, ಎಷ್ಟು ವಿಚಿತ್ರ ನೋಡಿ. ದೇವರು ನಮ್ಮ ಹಲ್ಲುಗಳನ್ನೆಲ್ಲ ಬೀಳಿಸ್ತಾನೆ. ಯಾಕೆ ಅಂದ್ರೆ ಆಗಲಾದ್ರೂ ವೈರಾಗ್ಯ ಬರಲಿ. ಹಲ್ಲು ಬಿದ್ದದ್ದಕ್ಕಾದ್ರೂ ಇವರ ಊಟ ಕಡಿಮೆ ಮಾಡಲಿ ಅಂದ್ರೆ ಸೆಟ್ ಹಾಕ್ಸೋಡ್ ತಿಂತೇವೆ ನಾವು. ಕಣ್ಣಿನ ಮೇಲೆ ಪರದೆ ಬರುತ್ತೆ, ಇನ್ನು ಮೇಲಾದ್ರೂ 3 ಸೀರಿಯಲ್ ನೋಡೋದನ್ನ ಬಿಡ್ಲಿ ಅಂತ ದೇವರು ಕಣ್ಣಿನ ಮೇಲೆ ಪರದೆ ತರ್ತಾನೆ. ಮತ್ತೆ ಆಪರೇಷನ್ ಮಾಡಿ ಚಸ್ಮಾ ಹಾಕೊಂಡು ನಾವು ನೋಡ್ತೇವೆ. ಹೇಗೆ ಬರುವುದು ವೈರಾಗ್ಯ? ನೀವು ನೋಡಿಬೇಕಾದ್ರೆ ಜ್ವರ ಬಹಳ ಬಂದಿದೆ, ಏನೋ 3-4 ದಿನದಿಂದ ಜ್ವರ ಆಗಿ ಬಹಳ ಒದ್ದಾಡ್ತಿದ್ದೇವೆ. ಡಾಕ್ಟರ್ ಹತ್ರ ಹೋದ್ರೆ ನಾಲಿಗೆ ತೆಗಿ ಅಂತಾರೆ. ಜ್ವರಕ್ಕೂ ನಾಲಿಗೆಗೆ ಏನು ಸಂಬಂಧ ಅಂದ್ರೆ, ಎಲ್ಲಾ ರೋಗಗಳಿಗೆ ತವರು ಮನೆ ಯಾವುದು ಅಂದ್ರೆ ನಾಲಿಗೆ. ಅದೊಂದು ಗೆದ್ದರೆ ಸಾಕು ನೋಡಿ, ಜಿಹ್ವಾ ಚಾಪಲ್ಯ. ಹಾಗಾಗಿ ನಮ್ಮ ಇಂದ್ರಿಯಗಳು ನಮ್ಮ ವಶದಲ್ಲಿ ಇಲ್ಲ. ಇನ್ನೂ ಹೋಗಬೇಕು, ಇನ್ನೂ ನೋಡಬೇಕು ಅಂತ ಕಣ್ಣು ಅಪೇಕ್ಷ, ಇನ್ನೂ ಕೇಳಬೇಕು ಅಂತ ಕಿವಿಗಳ ಅಪೇಕ್ಷ, ಇನ್ನೂ ತಿನ್ನಬೇಕು ಅಂತ ನಾಲಿಗೆಗೆ ಅಪೇಕ್ಷ. ಈ ಎಲ್ಲ ಇಂದ್ರಿಯಗಳು ವಿಷಯಗಳಲ್ಲಿ ತೊಡಗುತ್ತಾ ಇವೆ. ಸ್ವಾಮಿ, ನಾನೇನು ಮಾಡಲಿ ಅಂತಾನೆ ಉದ್ಧವ. ಸಾಕು ಅಂತ ಅನಿಸ್ತಾ ಇಲ್ಲ. ಸುತರಾಂ ತ್ವಯಿ ಸರ್ವಾತ್ಮನ್. ಈ ಎಲ್ಲ ಇಂದ್ರಿಯಗಳ ಕಣ್ಣು, ಮೂಗು, ಕಿವಿ, ಕೈ, ಕಾಲು, ನಾಲಿಗೆ, ಸಕಲ ಇಂದ್ರಿಯಗಳು ವಿಷಯಗಳಲ್ಲಿ ತೊಡಗುತ್ತಾ ಇವೆ. ಇದನ್ನ ನಿನ್ನಲ್ಲಿ ನೆಲೆಗೊಳಿಸೋದು ಹೇಗೆ? ನಿನ್ನ ರೂಪ ನೋಡುವಂತೆ ಕಣ್ಣುಗಳಿಗೆ, ನಿನ್ನ ಕಥೆ ಕೇಳುವಂತೆ ಕಿವಿಗಳಿಗೆ, ನಿನ್ನ ನಾಮಸ್ಮರಣೆ ಮಾಡುವಂತೆ ನಾಲಿಗೆಗೆ, ನಿನ್ನ ಪ್ರದಕ್ಷಿಣೆ ಹಾಕುವಂತೆ ಕಾಲುಗಳಿಗೆ, ನಿನಗೆ ಅಭಿಷೇಕ ಮಾಡುವಂತೆ ಕೈಗಳಿಗೆ ಆ ಕೆಲಸ ಬರಬೇಕು. ಆ ಇಂದ್ರಿಯಗಳಿಗೆ ನಿನ್ನಲ್ಲಿ ತೊಡಗುವಂತಹ ರುಚಿ ಬರಬೇಕು. ಅದು ಹೇಗೆ ಅಂತ ಕೇಳ್ತಾನೆ. ಸ್ವಯಂ ಮಮಾಹಮಿತಿ ಮೂಢಮತಿರ್ವಿಗಾಢ ತನ್ಮಾಯಯಾ ವಿರಚಿತಾತ್ಮನಿ ಸಾನುಬಂಧೆ ತತ್ವಂಜಸಾ ನಿಗದಿತಂ ಭವತಾಯತಾಹಂ ಸಂಸ್ಥಾಪಯಾಮಿ ಭಗವನ್ ಮನುಷಾದಿಭೃತ್ಯಂ. ಉದ್ಧವನ ಪ್ರಶ್ನೆ ನೋಡಿ. ಹೇ ಭಗವಂತ, ಪ್ರಪಂಚದೊಳಗೆ ಬೇಡ ಅಂತ ಹೇಳಿ, ಏನು ನನಗೆ ಬೇಡ ಅಂತ ಹೇಳೋರು ಯಾರಿಲ್ಲ. ಹೇಳಿದ್ರು ಈಗ ಬೇಡ ಅಂತಾನೆ, ಮರುಕ್ಷಣದಲ್ಲಿ ಮತ್ತೆ ಬೇಕು ಅಂತ ಅಪೇಕ್ಷೆ ಇರ್ತದೆ, ಆಸೆ ಇರ್ತದೆ. ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬ ಆಸೆ. ಭಿನ್ನಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧ ಎನ್ನೊಳು ಇರಲಾಗಿ. ಬಹಳ ಸಂಸಾರದಲ್ಲಿ ಒದ್ದಾಡ್ತಾನೆ. ವಿಚಿತ್ರ ಅಂದ್ರೆ, ತಾನು ಬೇಕಾದಷ್ಟು ದೊಡ್ಡ ಮನೆ ಕಟ್ಟಿರ್ತಾನೆ, ಮನೆ ಮುಂದೆ ಕಾರು ಬಂಗ್ಲಾ, ಇನ್ನೊಂದು ಮನೆ ನೋಡಿದ್ರೆ ಅಂಥ ಮನೆ ನಾನು ಕಟ್ಟಿಸ್ಬೇಕಿತ್ತು ಅಂತಾನೆ. ಯಾವಾಗಲೂ ನೋಡಿ, 99% ನಾವು ದುಃಖದಲ್ಲಿರೋದಕ್ಕೆ ಮೊಟ್ಟ ಮೊದಲನೇ ಕಾರಣ ಇನ್ನೊಬ್ಬರ ಸಂಪತ್ತು ನೋಡಿ ಏನೋ ದುಃಖ ಆಗತ್ತಲ್ಲ, ಅದು ದೊಡ್ಡದು ಮನುಷ್ಯನಲ್ಲಿರೋ ವೀಕ್ನೆಸ್. ಅದು ಮೊದಲು ಹೋಗಬೇಕು. ಅವ್ರ ಹತ್ರ 30 ಲಕ್ಷ ಕಾರ್ ಇದೆ, ಅವ್ರ ಹತ್ರ 30 ಕೋಟಿದ ಬಂಗ್ಲಾ ಇದೆ. ಇವತ್ತು ದೇವರು ನನಗೆ ಕೊಟ್ಟಿದ್ದಾನೆ, ನನಗೆ ಕೊಡಬೇಕಾದ್ರೆ ನನ್ನ ಯೋಗ್ಯತೆ ಎಷ್ಟು ಅಂತ ದೇವರಿಗೆ ಗೊತ್ತಿಲ್ವಾ? ಹಾಗಾದ್ರೆ ನನ್ನ ಯೋಗ್ಯತೆ ನೋಡಿ ದೇವರು ಕೊಟ್ಟಿದ್ದಾನೆ ಅಂತ ತಿಳಿಬೇಕೇ ಹೊರತು ಅವನಷ್ಟು ನನ್ನ ಹತ್ರ ಇಲ್ಲ ಅಂತ ದುಃಖ ಪಡೋದಲ್ಲ. ಒಂದು ಗಿಡದ ಮೇಲೆ ಒಂದು ಕಾಗೆ ಕೂತಿತ್ತು. ಗಿಡದ ಮೇಲೆ ಒಂದು ಕಾಗೆ ಕಾವ್ 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 ಅಂತ ಒದರ್ತಿತ್ತು. ಅಲ್ಲಿಂದ ಹಾರಿ ಬಂತು. ಒಂದು ಕನ್ನಡಿ ಯಾರೋ ನೇತು ಹಾಕಿದ್ರು ಗಿಡಕ್ಕೆ. ಕನ್ನಡಿ ಮುಂದೆ ಕೂತ್ಕೊಂಡು ತನ್ನ ರೂಪ ತಾ ನೋಡ್ಕೊಳ್ತು.
ನೋಡ್ಕೊಂಡ ಕ್ಷಣ ಭಯಂಕರ ಕಣ್ಣಲ್ಲಿ ನೀರು ಬಂತಂತೆ ಕಾಗೆಗೆ. ದೇವರು ನನಗೆ ಹ್ಯಾಂಗೆ ಹುಟ್ಟಿಸಿದ್ದಾನೆ, ಬಣ್ಣನೂ ಕಪ್ಪಗಿದೆ, ಹಾಗೆ ನನ್ನ ಧ್ವನಿನೂ ಕರ್ಕಶ ಧ್ವನಿ, ಯಾರು ಕೇಳಬೇಕಂತಾರ? ನನ್ನ ಧ್ವನಿನೂ ಜನರಿಗೆ ಉಪಯೋಗ ಇಲ್ಲ, ನನ್ನ ಬಣ್ಣನೂ ಬಹಳ ಕಪ್ಪಗಿದೆ, ನನ್ನನ್ನು ಯಾಕೆ ದೇವರು ಹೀಗೆ ಹುಟ್ಟಿಸಿದ ಅಂತ ತುಂಬಾ ನೋವು. ಅಲ್ಲಿ ಕನ್ನಡಿ ನೋಡೋವರೆಗೆ ಅಳು ಬಂದಿರಲಿಲ್ಲ ಅದಕ್ಕೆ. ಚೆನ್ನಾಗಿ ಹಾರಾಡ್ಕೊಂಡಿದ್ದ ಕಾಗೆ ಕನ್ನಡಿ ನೋಡಿ ತನ್ನ ರೂಪ ನೋಡಿ ಅಳು ಬಂತು. ಆ ಕಾಗೆ ಎಲ್ಲಿಗೆ ಬರ್ತದೆ? ಹಂಸ ಪಕ್ಷಿ ಹತ್ರ ಬಂತಂತ. ನೀರಲ್ಲಿ ಓಡಾಡ್ತಲ್ಲ ಬೆಳ್ಳಗಿನ ಹಂಸ ಪಕ್ಷಿ. ಆ ಹಂಸ ಪಕ್ಷಿಗೆ ಒಂದು ಕಾಗೆ ಹೇಳ್ತದೆ, ನೀನೇ ಚೆನ್ನಾಗಿದ್ದೀಯಪ್ಪ, ನಿನಗೆ ನೋಡು ದೇವರು ಎಷ್ಟು ಬೆಳ್ಳಗಿನ ರೂಪ ಕೊಟ್ಟಿದ್ದಾನೆ, ಒಳ್ಳೆ ನೋಡೋದಕ್ಕೆ ಬೆಳ್ಳಗಿದ್ದಿ, ಚೆನ್ನಾಗಿದ್ದಿ ನೀನು ಅಂತ, ನನ್ನನ್ನು ನೋಡಿ ಹೇಗೆ ಕಪ್ಪಗ ಮಾಡಿದ್ದಾನೆ ಅಂತ ಹಂಸ ಪಕ್ಷಿಯನ್ನ ನೋಡಿ ಕಾಗೆ ಅಂದರೆ ಹಂಸ ಪಕ್ಷಿ ಅನ್ನತ್ತೆ, ನಾನು ಸುಖವಾಗಿದ್ದೀನಿ ಅನ್ಕೊಂಡಿದ್ದೀಯಾ? ನೀನಾದರೆ ಮೇಲ್ಗಡೆಗೆ ಓಡಾಡ್ತಿ, ಯಾರೋ ಏನೋ ಬಿಸಾಕಿದ್ರೆ ತಿಂದುಕೊಂಡಾದ್ರೆ ಇದ್ದೀಯಪ್ಪ, ಈ ನೀರಿನೊಳಗೆ ನಾನೇನು ಕಷ್ಟಪಡ್ತೇನೆ ನನಗೆ ಗೊತ್ತಿದೆ. ಆಹಾರ ಸಿಕ್ಕರೆ ಸಿಗಬೇಕು, ತಿನ್ನಬೇಕು, ಇಲ್ಲ ಅಂದ್ರೆ ಓಡಾಡ್ತಾ ಇರಬೇಕು, ನನ್ನ ಕಷ್ಟ ನನಗೆ ಗೊತ್ತು, ನನಗಿಂತ ನೀನೇ ಸುಖವಾಗಿದ್ದೆ, ನಾನೇನು ಸುಖವಾಗಿ ಅಂತ ಕಾಗೆ ಅನ್ನತ್ತೆ. ನೀನು ಇಲ್ಲ ನಾನು ಇಲ್ಲ, ನಮ್ಮಿಬ್ಬರಿಗಿಂತ ನವಿಲು ಬಹಳ ಸುಖವಾಗಿದೆ, ಅದಕ್ಕೆ ರಾಷ್ಟ್ರ ಪಕ್ಷಿ ಅಂತ ಬೇರೆ ಬೇರೆ ಕೊಟ್ಟಿದ್ದಾರೆ. ಅವೆರಡೂ ಸೇರಿ ನವಿಲ್ ಹತ್ರ ಬಂದ್ರಂತ. ಕಾಗೆ ಮತ್ತು ಹಂಸ ಪಕ್ಷಿ ನವಿಲ್ ಹತ್ರ ಬಂದಂತಾರೆ, ನೀನೇ ಎಷ್ಟು ಪುಣ್ಯವಂತ, ನಿನ್ನ ಗೆರೆಗಳನ್ನು ತೆಗೆದ್ರೆ ಎಲ್ಲರೂ ನೋಡ್ತಾರೆ, ನಿನಗೆ ಒಳ್ಳೆ ಧ್ವನಿನೂ ದೇವರು ಕೊಟ್ಟಿದ್ದಾನೆ, ರೂಪ ಕೊಟ್ಟಿದ್ದಾನೆ ಅಂತಂದ್ರೆ ನವಿಲ್ ಬಂದನ್ನತ್ತೆ, ನಂದೇನು ನಿಮ್ಗೆ ಗೊತ್ತು, ನಿಮ್ಮಷ್ಟಕ್ಕೆ ನೀವು ಅನ್ಕೊಂಡಿರಿ, ಯಾವಾಗ ನನ್ನನ್ನು ಹೊಡಿಬೇಕು ಬಡಿಬೇಕು ಅಂತ ಜನ ಎಲ್ಲ ಕಾಯ್ತಿರ್ತಾರೆ, ಪ್ರಾಣ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿರ್ತೇನೆ, ನನಗಿಂತ ನೀವೇ ಎಷ್ಟೋ ಗುಣ ಅಂದ್ರೆ ಅವರನ್ನೆಲ್ಲ ಮಾತಾಡಿಸಿ ಕೊನೆಗೆ ಕಾಗೆ ಬಂದು ಕನ್ನಡಿ ಮುಂದೆ ಹೇಳ್ತು, ದೇವರ ನನ್ನ ಕೊಟ್ಟ ರೂಪ ಬಣ್ಣ ಚೆನ್ನಾಗಿದೆ, ಪ್ರಪಂಚದಲ್ಲಿ ನಾನೇ ಸುಖವಾಗಿದ್ದೇನೆ ಅನ್ಕೊಳತ್ತ. ನಾವು ಮಾಡುವ ಮೊದಲನೇ ತಪ್ಪೇನಂದ್ರೆ ಯಾರನ್ನೋ ನೋಡಿ ಎರಡು ತಪ್ಪು ನಾವು ಮಾಡ್ತೀವಿ. ನಾವು ಯಾವಾಗಲೂ ಮಾತಾಡ್ತೀವಿ, ಅಲ್ಲ ಆಚಾರ್ಯ ಅವರು ಒಂದಿನ ಪೂಜೆ ಮಾಡಲ್ಲ, ಪ್ರವಚನಕ್ಕೆ ಹೋಗಲ್ಲ, ಅವನಿಗೆ ನೋಡಿ ದೇವರು ಎರಡೆರಡು ಮನೆ, ಬಸವೇಶ್ವರರಲ್ಲಿ 2 ಮನೆ, ರಾಜನಗರಲ್ಲಿ 2 ಮನೆ, 3 ಕಾರ್ ಇಟ್ಟಿದ್ದಾನೆ, 2 ಬಾಡಿಗೆ ಕೊಡ್ತಾನೆ, ಒಂದಿನ ದೇವರ ಪೂಜೆ ಇಲ್ಲ, ಜಪ ಇಲ್ಲ, ಎಷ್ಟು ಮೇಲಿದ್ದಾನೆ ನೋಡಿ. ನಾವು ಅದೇ ಪೂಜೆ ಪಾಠ ಪ್ರವಚನ ಮಡಿ ಊಟ, ದ್ವಾದಶಿ ಆದರೆ ಮಠಕ್ಕೆ ಊಟ, ಸಂಘದಲ್ಲಿ ಊಟ ಮಾಡೋದು, ಮಧ್ಯಾಹ್ನ ಪ್ರವಚನಕ್ಕೆ ಹೋಗೋದು, ಸಾಯಂಕಾಲ ಪ್ರವಚನಕ್ಕೆ ಹೋಗೋದು, ಧಾತ್ರಿ ಹೋಮಕ್ಕೆ ಹೋಗೋದು, ಇದರಲ್ಲೇ ಇದ್ದೆ. 80 ವರ್ಷ ಆಯಿತು, ಸ್ವಂತ ಮನೆ ಇಲ್ಲ, ಏನಿಲ್ಲ, ಇದರಲ್ಲೇ ಕೂತಿದ್ದೆ. ಮಡಿ ಮೈಲಿಗೆ ಜಪ ಪೂಜೆ ಮಾಡಿ ಲಾಭ ಇಲ್ಲ ಅನಿಸತ್ತೋ ಇಲ್ಲ ಹೇಳಿ? ಪ್ರಾಯ ಇವತ್ತು 21ನೇ ಶತಮಾನದಲ್ಲಿ 99% ದೇವರಲ್ಲಿ ವಿಶ್ವಾಸ ಕಳ್ಕೊಳ್ಳೋದಕ್ಕೆ ಇದೇ ದೊಡ್ಡದು. ಯಾರನ್ನು ನೋಡ್ತಾನೆ? ಜಪ ಪೂಜೆ ಅವರು ಏನು ಮಾಡಲ್ಲ, ಆದರೂ ಬೇಕಾದಷ್ಟು ಉನ್ನತ ಇದೆ, ಬೇಕಾದಷ್ಟು ಬೆಳೆದಿದ್ದಾರೆ, ನಾವು ಯಾಕೆ ಮಾಡಬೇಕು? ಮೊದಲನೇ ತಪ್ಪು ಏನ್ ಮಾಡ್ತಾನಂದ್ರೆ, ಅವರು ಏನೂ ಮಾಡದೆ ದೇವರು ಅವ್ರಿಗೆ ಕೊಟ್ಟ ಅಂತ ತಿಳ್ಕೊಳ್ತಾನೆ, ಮೊದಲನೇ ತಪ್ಪು. ನಾನು ಒಳ್ಳೆಯವನು ಅಂತ ತಿಳ್ಕೊಂಡಿರ್ತಾನೆ, ಎರಡನೇ ತಪ್ಪು. ನಾನು ತುಂಬಾ ಒಳ್ಳೆಯವನು, ನನಗೆಲ್ಲ ದೇವರು ಹೀಗೆ ಮಾಡದ ಅನ್ಕೊಳ್ತಾನೆ. ಯಾವಾಗಲೂ ನೋಡಿ, ಒಬ್ಬ ವ್ಯಕ್ತಿಗೆ ಸುಖವೋ ದುಃಖವೋ ದೇವರು ಕೊಡಬೇಕಾದ್ರೆ ಆಲೋಚನೆ ಮಾಡದೆ ವಿವೇಚನೆ ಮಾಡದೆ ಕೊಡಲ್ಲ. ನಮ್ಮ ಸ್ವಾಮಿಗಳು ಹೇಳ್ತಿದ್ರು ಯಾವಾಗಲೂ, ಇಬ್ಬರು ಗೆಳೆಯಂದ್ರು ಒಂದು ದೊಡ್ಡ ಮಾಲಿಗೆ ಬಂದಿದ್ರಂತೆ ಶಾಪಿಂಗ್ ಮಾಡ್ಲಿಕ್ಕೆ. ಇಬ್ಬರು ಬಂದು 1-2 ಗಂಟೆ ಶಾಪಿಂಗ್ ಮಾಡಿ, ಮೊದಲನೆಯವನು ಕೌಂಟರಿಗೆ ಬಂದ, ಎಲ್ಲ ಕೌಂಟ್ ಮಾಡಿದ್ರೆ 10,000 ರೂಪಾಯಿ ಆಗಿತ್ತು. ಅಂಗಡಿಯವನು ದುಡ್ಡು ತಗೊಳ್ಳಿಲ್ಲ, ಎಲ್ಲ ಪದಾರ್ಥ ಬಿಲ್ ಮಾಡಿದ, ಕಳಿಸಿಬಿಟ್ಟ. ಇವನ ಹಿಂದೆ ಬರುವ ಗೆಳೆಯ ನೋಡ್ತಿದ್ದ ಇದನ್ನ, ಓ ಈ ಅಂಗಡಿಯಲ್ಲೆಲ್ಲ ಫ್ರೀ ಅನ್ಸತ್ತೆ, ಕಾರ್ತಿಕ ಮಾಸ. ತಾನು ಬಂದ, ಎಲ್ಲ ಬಿಲ್ ಮಾಡಿಸಿದ. ಮೊದಲನೇ ಗೆಳೆಯ ಎಷ್ಟು ತಗೊಂಡಿದ್ದ, ಅವನು ಅಷ್ಟೇ ತಗೊಂಡಿದ್ದ, 10,000 ರೂಪಾಯಿ ಆಗಿತ್ತು, ಬಿಲ್ ಮಾಡ್ದ. ಅವನು ಹೊರಟಾಗ ಇವನು ಹೊರಟ, ಅಂಗಡಿಯನ್ನು ನಿಲ್ಲಿಸ್ತಾನೆ, ಏನಯ್ಯ ತಗೊಂಡು ಹೊರಟಿದ್ಯಲ್ಲ, ಇದರದೆಲ್ಲ ದುಡ್ಡು ಕೊಡೋರು ಯಾರು? ಇವನಂತಾನೆ, ಅವನಿಗೆ ಕೇಳಲಿಲ್ಲ, ಅವನು ನಮ್ಮ ಗೆಳೆಯ, ನಮ್ಮ ಮನೆ ಪಕ್ಕದಲ್ಲಿರ್ತಾನೆ, ಇಬ್ಬರು ಸೇರಿ ಬಂದಿದ್ವಿ, ಅವನಿಗೇನು ಕೇಳಲಿಲ್ಲ, ನನಗೆ ಮಾತ್ರ ಕೇಳಿದ್ರಿ. ಅಂಗಡಿಯವಂತಾನೆ, ಅವನು ಈಗಾಗಲೇ 1 ಲಕ್ಷ ಡಿಪಾಸಿಟ್ ಮಾಡಿದ್ದಾನೆ, 1 ಲಕ್ಷ ಅವನು ಕಟ್ಟಿದ್ದಾನೆ, ಈಗ 10,000 ರೂಪಾಯಿ ಸಾಮಾನು ತಗೊಂಡಿದ್ದಾನೆ, 90,000 ಬ್ಯಾಲೆನ್ಸ್ ಅಂತ ಬರೀತೇನೆ, ಅವನಿಗೆ ನಾನು ಕೊಡ್ತಾ ಹೋಗ್ತೇನೆ. ಎಲ್ಲಿವರೆಗೆ?
1,00,000 ಮುಗಿಯುವವರೆಗೆ. ಹಾಗೆ ಈ ಜನ್ಮದಲ್ಲಿ ಯಾವುದೋ ವ್ಯಕ್ತಿ ಜಪ ಮಾಡಿಲ್ಲ, ಪೂಜೆ ಮಾಡಿಲ್ಲ, ಪಾರಾಯಣ ಮಾಡಿಲ್ಲ, ಆದರೂ 4 ಮನೆ ಕಟ್ಕೊಂಡಿದ್ದಾನೆ ಅಂದ್ರೆ ಡಿಪಾಸಿಟ್ ಇದೆ ಪುಣ್ಯ. ಜನ್ಮಾಂತರದ ಪುಣ್ಯ. 1,00,000 ಡಿಪಾಸಿಟ್. ಅವನಿಗೆ ಹಣ ಕೊಡದೇ ಇದ್ರು ಪದಾರ್ಥ ಕೊಟ್ಟಂತೆ. ಅವನು ಏನು ಮಾಡಿದ್ರು ಕೊಡ್ತಾ ಹೋಗ್ತಾನೆ ದೇವರು. ಎಲ್ಲಿವರೆಗೆ ಕೊಡ್ತಾನೆ? ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ ಡಿಪಾಸಿಟ್ ಇಟ್ಟದ್ದು ಮುಗಿಯೋವರೆಗೆ ಕೊಡ್ತಿರ್ತಾನೆ. ನಾವೇನು ತಪ್ಪು ತಿಳ್ಕೊಳ್ತೀವಿ? ಅವನು ಏನೂ ಮಾಡಿಲ್ಲ, ದೇವರು ಕೊಟ್ಟ ಅವನಿಗೆ. ದೇವರ ಸರ್ಕಾರದಲ್ಲಿ ಎಂದೂ ಸಾಧ್ಯ ಇಲ್ಲ ನೋಡಿ. ಇವನು ಮಾಡಿದ ಕರ್ಮ ಅವನಿಗೆ ಕೊಡೋದು, ಇವನಿಗೆ ಕೊಡೋದು ವ್ಯತ್ಯಾಸ ಆಗಲಿ, ಅಥವಾ ಕರ್ಮ ಮಾಡಿದ್ದನ್ನ ಮರೆಯೋದಾಗಲಿ. ಏನ್ರಿ ವಿಚಿತ್ರ! ನಮ್ಮಲ್ಲೇ ನೋಡಿ, ಯಾರಿಗೂ ಕೊಡುವಂತ 1 ಲೋಟ ಗೋಪಿಚಂದ್ರ ಮುದ್ರೆ ಕೊಡ್ತೀನಿ. ಬೆಳಗ್ಗೆ ನಾನು ಚಕ್ರತೀರ್ಥಕ್ಕೆ ಹೋದಾಗ ನನಗೆ ಹಚ್ಕೊಲಿಕ್ಕೆ ಕೊಟ್ಟಿದ್ರೆ ಅವ್ರಿಗೆ ಕೊಡಿ. ಯಾರು ಯಾಚರ್ ಕೊಟ್ಟೋ? ಯಾರು ಕೆಂಪಣ್ಣಿ ಉಟ್ಕೊಂಡು ಅವ್ರು ನೋಡು. 4 ಮಂದಿ ಇದ್ದಾರೆ ಕೆಂಪಣ್ಣಿ ಉಟ್ಕೊಂಡು. ಯಾರಿಗೆ ಕೊಡ್ತೀರಿ? ಹೆಸರು ಹೇಳಬೇಕಲ್ಲ ನಾನು. ಒಬ್ಬ ಇಬ್ಬ ವ್ಯಕ್ತಿಗಳ ಮುಖ ನೋಡಿದರೆ ಮರ್ತೋಗುತ್ತೆ. ಅನಂತ ಜೀವರಾಶಿಗಳು ಹೇಗೆ ನೆನಪಿಟ್ಟುಕೊತಾನೆ ದೇವರು. ಅವರ ಕರ್ಮಗಳು ಅವರಿಗೇ ಕೊಡ್ತಾನೆ, ವ್ಯತ್ಯಾಸ ಮಾಡಲ್ಲ. ಹಾಗಾಗಿ ಉದ್ಧವ ಪರಮಾತ್ಮನಿಗೆ ಕೇಳ್ತಾನೆ, ಮನುಷ್ಯನಿಗೆ ಕಾಮನೆ ಮಾಡಬೇಕು, ಇದನ್ನು ಮಾಡಬೇಕು, ಅದನ್ನು ತಗೋಬೇಕು, ಇಲ್ಲಿ ಹೋಗಬೇಕು, ಇಲ್ಲಿ ಮಲಗಬೇಕು, ಅದನ್ನು ತಿನ್ನಬೇಕು, ಈ ವಾಸನ ಮಾಡಬೇಕು ಅನ್ನುವ ಕಾಮನೆ ಎಂದು ಬಿಡೋದಿದು? ಇದಕ್ಕೇನು ಕೊನೆನೇ ಇಲ್ವಾ? ಇದನ್ನು ಬಿಡಬೇಕು, ವೈರಾಗ್ಯ ಬರಬೇಕಾಗಿದೆ. ಇದಕ್ಕೆ ನೀನೇ ಉಪದೇಶ ಮಾಡು, ಏನಾದರೂ ಹೇಳುವಂತಾನೆ. ಜ್ಞಾನ ಭಕ್ತಿಯನ್ನ ಸಂಪಾದನೆ ಮಾಡಬಹುದು, ವೈರಾಗ್ಯ ಸಂಪಾದನೆ ಮಾಡೋದು ತುಂಬ ಕಷ್ಟ, ತುಂಬಾನೇ ಕಷ್ಟ. ಬರಲ್ಲರಿ ವೈರಾಗ್ಯ. ವೈರಾಗ್ಯ ಅಷ್ಟು ಸುಲಭವಾಗಿ ಬರಲ್ಲ. ಎಷ್ಟೇ ಮನುಷ್ಯನ ಇಂದ್ರಿಯಗಳು ಕಂಟ್ರೋಲ್ ಮಾಡ್ತಿದ್ರು. ಹಾಗಾಗಿ ಉದ್ಧವ ಪ್ರಾಯ ನಮ್ಮನ್ನಿಟ್ಕೊಂಡೇ ಪ್ರಶ್ನೆ ಕೇಳ್ತಾನೆ. ಮನುಷ್ಯನಿಗೆ ಏಕಾಗ್ರತೆ ಸಾಕು ಅನ್ನುವ ಅಪೇಕ್ಷೆ, ವಿಷಯ ಪದಾರ್ಥಗಳ ಭೋಗ ಮಾಡಬೇಕು ಅನ್ನುವ ಕಾಮನೆ, ಅದು ಸಾಕು ಅಂತ ವೈರಾಗ್ಯ ಬರೋದಿಲ್ಲ. ಇದಕ್ಕೇನಾದರೂ ಉಪಾಯವನ್ನು ತಿಳಿಸುವಂತ ಉದ್ಧವ ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಳ್ತಾನೆ. ಆಗ ಉದ್ಧವನಿಗೆ ದೇವರು ಹೇಳ್ತಾನೆ, ನೋಡು ಉದ್ಧವ, ವಿಷಯ ಪದಾರ್ಥಗಳಲ್ಲಿ ನಮ್ಮ ಮನಸ್ಸು ಹೋಗಬಾರದು, ಅದೇ ವಿಷಯಗಳ ಭೋಗ ಮಾಡಬೇಕು ಅಂತ ಅನಿಸಬಾರದು. ಅಂದ್ರೆ ಅದಕ್ಕಿರುವ ದೊಡ್ಡ ಮಾರ್ಗ ಅಂದ್ರೆ ಸಜ್ಜನರ ಸಹವಾಸ ಮಾಡುವಂತ. ಉತ್ತಮರ ಸಂಘ ಎನಗಿತ್ತು ಸಲಹೋ ಚಿತ್ತಜಾಜನಕ ಮುರವೈರಿ. ಶ್ರೀಕೃಷ್ಣ ಕಲಿಯುಗದೊಳಗೆ ದೊಡ್ಡ ಸಂಪತ್ತು ಅಂದ್ರೆ ಜ್ಞಾನಿಗಳ ಸಂಘ. ಸರಳ ಔಷಧ ಅದು. ನೋಡಿಬೇಕಾದರೆ 15 ದಿನ, ಮೊನ್ನೆ ಒಬ್ಬರು ಹೇಳ್ತಿದ್ರು, ಮಗನಿಗೆ ಸಂಧ್ಯಾವಂದನ ಮಾಡುವಂತ ತಂದೆ ತಾಯಿ ನಿತ್ಯ ಬೈಬೇಕು, ನಿತ್ಯದಲ್ಲಿ ಜಗಳ ಆಗಬೇಕು. ಮಾಡಲ್ಲ ಅಂತ ಮಗ ಮಾಡು ಅಂತ ಇವರು ಒಂದು ನಮಸ್ಕಾರ ಆದ್ರೆ ಮಾಡು ಅನ್ಬೇಕು. 9 ಗಂಟೆವರೆಗೆ ಮಗ ಹೇಳ್ತಿರ್ಲಿಲ್ಲ. ಇರೋದೇ ಒಬ್ಬ ಮಗ, ಬಹಳ ಬೈದ್ರೆ ಮನೆ ಬಿಟ್ಟು ಹೋಗ್ಬಿಡ್ತಾನೆ. ಪದೇ ಪದೇ ತಂದು ನೋಡಿ, ನೀವು ಹೀಗೆ ಬೈದ್ರೆ ನಾನು ಹೋಗ್ಬಿಡ್ತೇನೆ ಮನೆ ಬಿಟ್ಟು ಅಂತ ಹೆದರ್ಸ್ತಿದ್ದ. ಆ ತಂದೆ ತಾಯಿ ನನ್ನ ಹತ್ರ ಬಂದು, ಆಚಾರ್ಯ ಏನಾದರೂ ಉಪಾಯ ಹೇಳಿ, ಏನು ಪ್ರದಕ್ಷಿಣೆ ಹಾಕೊಡುವ ಮಗನ ಸಲುವಾಗಿ. ನೀವೇನ್ ಮಾಡಬೇಡಿ, ನೀವು ಹಾಕಿದ ಅವನಿಗೆ ನಾವು ರೋಗ ಬಂದರೂ ಔಷಧ ತಗೋಬೇಕಲ್ವೇ. ಒಂದು ಕೆಲಸ ಮಾಡಿ, ನಿಮ್ಮ ಮಗನಿಗೆ ಸಂಧ್ಯಾವಂದನೆ ಮಾಡಬೇಕು ಅಂತ ಅವನಿಗೆ ಅನಿಸ್ಬೇಕು, ನೀವು ಬಲವಂತ ಮಾಡಬಾರದು. ಹಾಗಾಗಬೇಕಾದರೆ ಹೈದರಾಬಾದಲ್ಲಿ ಸ್ವಾಮಿಗಳ ಚಾತುರ್ಮಾಸ ಇದೆ, ಒಂದು 15 ದಿನ ಕಳಿಸ್ಕೊಡಿ ನಿಮ್ಮ ಮಗನಿಗೆ. ಅವನಲ್ಲಿ ಬಡಿಸೋದು ಬೇಡ, ಏನ್ ಮಾಡೋದು ಬೇಡ, ಅವನು ಮಾಡೋ ಪೂಜೆ ನೋಡ್ಲಿ, ನೈವೇದ್ಯದ ಅನ್ನ ತಿನ್ಲಿ. 15 ದಿನ ಆದಮೇಲೆ ನಿಮ್ಮ ಮಗನಲ್ಲಿ ಏನು ಬದಲಾವಣೆ ಆಗತ್ತೆ ನೀವೇ ನೋಡಿ. 9 ಗಂಟೆವರೆ ಆದರೂ ಏಳದೆ ಇದ್ದವ, ಸಂಧ್ಯಾವಂದನ ಮಾಡದೇ ಇದ್ದವ, ಏನೋ ತಂದೆ ಒತ್ತಾಯ ಮಾಡಿ ತಂದು ಚಾತುರ್ಮಾಸದಲ್ಲಿ ಬಿಡ್ತಾರೆ. ಅಲ್ಲೇನು ಮಾಡಲಿಲ್ಲ, ಪ್ರತಿನಿತ್ಯ ಸ್ವಾಮಿಗಳು ಹೇಳೋ ಪ್ರವಚನ ಕೇಳ್ತಿದ್ದ, ನೈವೇದ್ಯದ ಊಟ, ತೀರ್ಥ. ಏನ್ ಮನಸ್ಸಲ್ಲಿ ಬದಲಾವಣೆ ಆಯ್ತು ನೋಡಿ. 15 ದಿನ ಚಾತುರ್ಮಾಸ ಮುಗಿಸ್ಕೊಂಡು ಬಂದವನೇ ಮಾರನೇ ದಿನದಿಂದ 6 ಗಂಟೆಗೆ ಹೇಳಬೇಕು, ಸಂಧ್ಯಾವಂದನ ಮಾಡಬೇಕು, ಪೂಜೆ ಮಾಡಬೇಕು, ಜಪ ಮಾಡಬೇಕು, ಪ್ರದಕ್ಷಿಣೆ, ನಮಸ್ಕಾರ, ಏನ್ ಮಾಡ್ತಿದ್ದ. ಫ್ರೀಯಾಗಿ ಸಿಗೋ ಟ್ರೀಟ್ಮೆಂಟು ಅಂದ್ರೆ ಅದು ಸಜ್ಜನರ ಸಂಘ. ಎಂಥವನ ಮನಸ್ಸಾದ್ರೂ ಕರಗುತ್ತದೆ, ಅವರ ಜೊತೆಗಿದ್ರೆ ಸಾಕು. ಹಾಗಾಗಿ ನಮ್ಮ ಮನಸ್ಸು ವಿಷಯ ಪದಾರ್ಥಗಳಿಂದ ಹೊರಗೆ ಬರೋದಕ್ಕೆ ಸಜ್ಜನರ ಸಂಘ ಬೇಕು. ಈ ವಿಷಯದಲ್ಲಿ ನಿನಗೊಂದು ಕಥೆ ಹೇಳ್ತೇನೆ.
ಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳ್ತಾನೆ, ಮನುಷ್ಯರ ಮನಸ್ಸು ನಿಗ್ರಹ ಮಾಡುವುದಕ್ಕೆ, ಮನಸ್ಸು ದೇವರಲ್ಲಿ ನೆಲೆಗೊಳಿಸೋದಕ್ಕೆ ಹೇಗೆ ಸಾಧ್ಯವಾಗತ್ತೆ, ವೈರಾಗ್ಯ ಬರೋದಕ್ಕೆ ಹೇಗೆ ಸಾಧ್ಯವಾಗತ್ತೆ, ಈ ವಿಷಯದಲ್ಲಿ ಕಥೆ ಹೇಳ್ತೇನೆ. ಕಥೆ ಹೇಳಿದರೆ ಆ ಕಥೆಯ ಮೂಲಕ ಇನ್ನಷ್ಟು ವಿಷಯಗಳು ತಲೆಗೆ ಹೋಗುತ್ತೆ. ಅದನ್ನು ಪರಮಾತ್ಮ ಹೇಳ್ತಾನೆ. ಇದನ್ನ ಪ್ರಕೃತಿ ಪಾಠ ಅಂತ ಕರೀತಾರೆ. ಉದ್ಧವನಿಗೆ ಪರಮಾತ್ಮ ತಿಳಿಸ್ತಾನೆ, ಅವಧೂತರು ಮತ್ತು ಯದುರಾಜನಿಗೆ ನಡೆದ ಸಂವಾದ. ಇವರಿಬ್ಬರ ಮಧ್ಯದಲ್ಲಿ ಸುಮಾರು 24 ಗುರುಗಳ ಬಗ್ಗೆ ಬರುತ್ತೆ. ಏಕಾದಶ ಸ್ಕಂದ ಭಾಗವತದಲ್ಲಿ ಇದೊಂದು ದೊಡ್ಡ ಘಟ್ಟ. ಅರಣ್ಯದಲ್ಲಿ ಸಂಚಾರ ಮಾಡುವ ಅವಧೂತರಿಗೂ ಯದುರಾಜನಿಗೂ ಭೇಟಿಯಾಗತ್ತೆ. ಯದುರಾಜನಿಗೆ ಅವಧೂತರಂತಾರೆ, 24 ಜನ ಗುರುಗಳಿಂದ ಓದಿದ್ದೇನೆ. ಅದು ಪ್ರಕೃತಿ ಪಾಠ ತುಂಬ ಚೆನ್ನಾಗಿದೆ. ಅದನ್ನ ಮತ್ತೆ ಸ್ವಲ್ಪ ಹೋಗಿ ಬನ್ನಿ. 6:30 ಆಗಿದೆ. ಈಗ ಬ್ರೇಕ್ ಆದಮೇಲೆ ಮುಂದೆ ದೀಪೋತ್ಸವ ಎಲ್ಲ ಆಗಬೇಕು. ಬ್ರೇಕ್ ಆದಮೇಲೆ ಪ್ರವಚನ ಆಗಲಿಕ್ಕಿಲ್ಲ ಅನ್ಸುತ್ತೆ. ಯಾಕಂದರೆ ಮುಂದೆ ಫಲಾರ ಆಗಬೇಕು, ಮತ್ತೆ ರಾತ್ರಿ ದೀಪೋತ್ಸವಕ್ಕೆ 1 ಗಂಟೆ ಬೇಕಾಗತ್ತೆ. ಹಾಗಾಗಿ 24 ಗುರುಗಳು ಪ್ರಕೃತಿ ಪಾಠ ತುಂಬ ಚೆನ್ನಾಗಿದೆ. ಉದ್ಧವನಿಗೆ ಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ ಭಾಗ ನಾಳೆ ಬೆಳಗ್ಗೆ ಸರಿಯಾಗಿ 8:30 ಗಂಟೆಗೆ ಪ್ರವಚನ ಆರಂಭವಾಗುತ್ತೆ. ಇವತ್ತಿನ ಹಾಗೇನು ಸ್ನಾನಕ್ಕೆ ಹೋಗೋ ಗೊಂದಲ ಇಲ್ಲ. ನಿಮ್ಮ ರೂಮ್ಗಳಲ್ಲಿ ಸ್ನಾನ ಮಾಡಿ 8 ಗಂಟೆಗೆಲ್ಲ ಫಲಹಾರ ಇರುತ್ತದೆ, ಮಾಡಿಕೊಂಡು 8:30ಗೆ ಬನ್ನಿ. ಬಹಳ ಸುಂದರವಾದದ್ದು. ಆ ಅವಧೂತ ಮತ್ತು ಯದುರಾಜನ ಅವರಿಬ್ಬರ ಮಧ್ಯದಲ್ಲಿ ನಡೆದ ಒಂದು ಸಂವಾದ ಬಹಳ ಸುಂದರವಾಗಿ ಪರಮಾತ್ಮ ಉದ್ಧವನಿಗೆ ಉಪದೇಶ ಮಾಡ್ತಾನೆ. ಉದ್ಧವ ಗೀತ ನಿಜವಾಗಿಯೂ ನಾವು ಕೇಳಲೇಬೇಕು. ಅನೇಕ ವಿಚಾರಗಳು, ಕೆಲವು ನಮಗೆ ನೇರವಾಗಿ ಸಂಬಂಧಪಟ್ಟದ್ದು, ಸಾವಿರಾರು ಪ್ರಶ್ನೆಗಳಿಗೆ ಉತ್ತರ, ನಿಮ್ಮ ವೈಯಕ್ತಿಕ ಪ್ರಶ್ನೆಗಳಿಗೆಲ್ಲ ಉತ್ತರ ಈ ಉದ್ಧವ ಗೀತೆಯಲ್ಲಿ ಬರ್ತದೆ. ಅದನ್ನು ಹರಿವಾಯು ಗುರುಗಳ ಅನುಗ್ರಹದಿಂದ, ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ನಾಳೆ ದಿನ ಸರಿಯಾಗಿ ಪ್ರಾತಃ ಕಾಲ 8:00 ಅದರ ಶ್ರವಣವನ್ನು ಮಾಡೋಣ. ನಾಳೆ ವಾಸ್ತವಿಕವಾಗಿ ಏಕಾದಶಿ, ಆದರೆ ದಶಮಿ ಆಚರಣೆ ಇದೆ. ಒಂದು ವಿಚಾರವನ್ನು ಎಲ್ಲರಿಗೂ ಹೇಳಬೇಕು. ನಾಡಿದ್ದು ಭಾನುವಾರ ಏಕಾದಶಿ. ಈ ಬಾರಿ ಏಕಾದಶಿ ದೇಶ ಭೇದದಿಂದ ಬಂದಿದೆ. ನಾವೆಲ್ಲ ನೈಮಿಷಾರಣ್ಯದಲ್ಲಿ ಉತ್ತರ ಪ್ರದೇಶದಲ್ಲಿದ್ದದ್ದಕ್ಕೆ ಇಲ್ಲಿ ಏಕಾದಶಿ 16ನೇ ತಾರೀಕು ಭಾನುವಾರ ಇದ್ದದ್ದಕ್ಕೆ ನಾಳೆ ದಿನ ದಶಮಿ ಆಚರಣೆ ಮಾಡಿ ಏಕಾದಶಿ. ಇನ್ನು ಊರುಗಳಲ್ಲಿ, ಬೆಂಗಳೂರು ನಮ್ಮ ಊರುಗಳಲ್ಲೂ ಕೂಡ ಉತ್ತರಾದಿ ಮಠಕ್ಕೆ ಮಾತ್ರ ನಾಳೆ ಏಕಾದಶಿ ಇರೋದು. ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ, ವ್ಯಾಸರಾಜರ ಮಠಕ್ಕೆ, ಶ್ರೀಪಾದರಾಜರ ಮಠಕ್ಕೆ 16ನೇ ತಾರೀಕೇ ಇರೋದು. ಹಾಗಾಗಿ ಇಲ್ಲಿದ್ದರೂ ಸರಿ, ಊರಲ್ಲಿದ್ದರೂ ಸರಿ 16ನೇ ತಾರೀಕೆ ಏಕಾದಶಿ. ಅವತ್ತು ವಿಶೇಷವಾಗಿ ಕ್ಷೇತ್ರದಲ್ಲಿ ಏಕಾದಶಿ ಮಾಡ್ತಿದ್ದೇವೆ. ಒಂದು ಸ್ವಲ್ಪ ಸಾಯಂಕಾಲ ಪ್ರವಚನ ಮುಗಿಸಿ ಭಜನೆಯನ್ನು ಮಾಡಿ, ಜಾಗರಣೆ ಬೆಳವರೆಗಾಗಲ್ಲ, ಸ್ವಲ್ಪ ಹೊತ್ತಾದರೂ ಭಜನೆ ಮಾಡಿ ಹರಿವಾಣ ಸೇವೆಯನ್ನು ಮಾಡಿ ಮತ್ತೆ ಏಕಾದಶಿ ನೈಮಿಷಾರಣದಲ್ಲಿ ಯಾವಾಗ ಸೇರ್ತೇವೋ ಗೊತ್ತಿಲ್ಲ. ಕಾರ್ತಿಕ ಮಾಸದ ಏಕಾದಶಿ ಆದ್ದರಿಂದ ಸ್ವಲ್ಪ ಜಾಗರಣೆಯನ್ನು ಮಾಡಿ ದೇವರ ವಿಶೇಷವಾದ ಸೇವೆಯನ್ನು ಮಾಡೋಣ. ನಾಳೆ ಬೆಳಗ್ಗೆ ಮತ್ತೆ ಸರಿಯಾಗಿ 8:00 ಅವಧೂತ ಮತ್ತು ಯದುರಾಜರ ಸಂವಾದದ ಕಥೆಯನ್ನು ಶ್ರವಣ ಮಾಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮೋ ಹರಯೇ ನಮೋ ಹರಯೇ.